ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೆ ನಾಳೆ ನಾಳೆ ಒಂದು ಸಹ ಕ್ಲಾಸ್ ಇರುತ್ತೆ. ನಾಡಿದ್ದು ಅಂದ್ರೆ ನಾಡಿದ್ದಿಂದ ಪೇಡ್ ಯಾರು ಮಾಡಿರ್ತಾರೆ ಅಂದ್ರೆ ಪೇ ಯಾರು ಮಾಡಿದಾರೋ ಸೊ ಅವರಿಗೆ ಈ ಕ್ಲಾಸ್ ಹೋಗ್ತದೆ. ಆಮೇಲೆ ಹಿಂದಿನ ವಿಡಿಯೋಸ್ಗಳೆಲ್ಲ ಡಿಲೀಟ್ ಆಗ್ಬಿಡುತ್ತೆ. ಯಾರಿಗೆ ಎಷ್ಟು ಸಹ ಜಾಯ್ನ್ ಆಗ್ಬೋದು. ಸೊ ಆಮೇಲೆ ನಿಮಗೊಂದು ಆ್ಯಪ್ ಮೂಲಕ ಆ ಆ್ಯಪಲ್ಲಿ ನೀವು ಇವರು ಪ್ರವೀಣ್ ಗುರುಗಳು ಪಾಸ್ವರ್ಡ್ ಮತ್ತೆ ಲಾಗಿನ್ ಐಡಿ ಎಲ್ಲ ಕೊಡ್ತಾರೆ. ಸೊ ಅಲ್ಲಿ ನಿಮಗೆ ಈ ಕ್ಲಾಸ್ ನಡೀತಾ ಇರುತ್ತೆ. ಒಂದು ವರ್ಷ ಇದರ ರೆಕಾರ್ಡಿಂಗ್ ಇರುತ್ತೆ ಈ ಕ್ಲಾಸ್ಗಳದೆಲ್ಲನೂ. ಎಷ್ಟು ಸಾರಿ ಅದು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಒಂದು ವರ್ಷ ಎಕ್ಸೆಸ್ ನಿಮ್ಮಲ್ಲಿ ಇರುತ್ತೆ ಯಾವಾಗ ಕ್ಲಾಸ್ ಮುಗಿಯುತ್ತಲ್ಲ ಅವಾಗ. ಹಾಗೆಯೇ ಈ ಕೋರ್ಸ್ ಆದ ನಂತರನೇ ಒಂದು ಆಫ್ಲೈನ್ ಕೋರ್ಸ್ ಇರುತ್ತೆ ಒಂದು ಸುದ್ದು. ಆ, ಹಾಗೆ ಒಂದು ಇಂಟ್ರಾಕ್ಷನ್ ಕಲ್ತಿರೋಲ್ಲ ಕಲ್ತ್ಬಿಟ್ಟಿರ್ತೀರ ನೀವು. ಹಾಗೆ ನಮ್ಮ ಹೀಲರ್ಸ್ಗಳೆಲ್ಲ ಕರ್ಕೊಂಡಲ್ಲಿ ನಾಡಿ ಹೀಲರ್ಸ್ಗಳು ನಾಡಿ ನೋಡೋದೊಂದು ಹೇಳ್ಕೊಡ್ರಿ ಸರ್. ನಾಡಿ ನೋಡೋದು. ನಮ್ಮಲ್ಲಿ ಏನೇನು ಗುರುಗಳಿದಾರೋ ಎಲ್ಲ ಎಲ್ಲಾರು ಕರ್ಕೊಂಬರಕ್ಕಾಗಲ್ಲ. ಸೊ ಎಷ್ಟು ಜನ ಆಗ್ತಾರೆ ಅಷ್ಟು ಬರ್ತಾರಲ್ಲಿ. ಅಲ್ಲಿ ನೀವು ಒಂದ್ಸಲ ನಮ್ದು 1-to-1 ಮಾಡ್ಕೋಬಹುದು. ಸೊ ಅಲ್ಲಿ ನಿಮ್ಗೆ ಆಗುತ್ತೆ. ಬೆಂಗಳೂರಲ್ಲೇ ಮಾಡಿದ್ದೇವೆ ಅದನ್ನ. ಕನಿಷ್ಠ ಒಂದು 500-600 ಜನ ಆದ್ರೂ ಉತ್ತಮ. 1000 ರೂಪೀಸ್ ಫೀಸ್ ಇರುತ್ತೆ ಅದಕ್ಕೆ. ಎದಕ್ಕೆ 1000 ರೂಪೀಸ್ ಅಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತೇವೆ. ಹಾಗಾಗಿ ಬರೋರು ಅಲ್ಲಿ ಬರ್ಬೋದು. ನಮಗೆ ಇದಕ್ಕೇನಾದ್ರೂ ಅಡ್ಮಿಷನ್ ಹೇಗೆಲ್ಲ ಅಂತ ಹೇಳಿದ್ರೆ ಗೂಗಲ್ ಫಾರ್ಮ್ ಹಾಕ್ತೇವೆ. ಆಮೇಲೆ ಇಲ್ಲ ರೇಸರ್ ಪೇ ಲಿಂಕ್ ಕೊಡ್ತೇವೆ. ಅದನ್ನ ಪೇ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕನ್ಫರ್ಮೇಶನ್. ಸೊ ಅಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮು ಮತ್ತೆ ಎಲ್ಲ ಇರುತ್ತೆ. ನೀವು ಜಾಯ್ನ್ ಆಗ್ಬೋದು. ಆಲ್ರೆಡಿ ಹಣ ಪೇ ಮಾಡಿದವ್ರಿಗೂ ಮತ್ತೆ ಪೇ ಮಾಡ್ಬೇಕಂತ ಹೇಳ್ತಿದ್ದಾರೆ. ಮತ್ತೆ ಪೇ ಮಾಡೋ ನೆಸೆಸಿಟಿ ಇಲ್ಲ. ಹಣ ಪೇ ಮಾಡಿದ್ರೆ ರೆಕಾರ್ಡಿಂಗ್ ಸಿಗುತ್ತೆ. ರೆಕಾರ್ಡಿಂಗ್ ಸಿಗುತ್ತೆ. ಯಾರು ಪೇ ಮಾಡಿದಾರೆ ರೆಕಾರ್ಡಿಂಗ್ ಸಿಗುತ್ತೆ. ಅಲ್ಲಿ ನೀವು ಆಫ್ಲೈನ್ ಕೋರ್ಸ್ ಬರೋ ಅಷ್ಟೇ 1000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡೋಕ್ಕಾಗುತ್ತೆ. ಸೊ ರೆಸ್ಟ್ ಅಲ್ಲಿ ಯಾಕಂದ್ರೆ ನಮ್ದು ಆಫ್ಲೈನ್ ಇದ್ದಿದ್ದಿಲ್ಲ. ಪ್ರತಿ ಬಾರಿ ನಾವು ಮಾಡಿದಾಗ ಆಫ್ಲೈನ್ ಮಾಡಲ್ಲ. ಬಟ್ ಇದು ಕೋರ್ಸ್ ತುಂಬಾ ಇದೆ ಮತ್ತೆ ಸರ್ಟಿಫಿಕೇಶನ್ ಕೊಟ್ಟರೆ ಚೆನ್ನಾಗಿರುತ್ತೆ ಲೈವ್ ಅಲ್ಲೇ ಅಂತ ಹೇಳಿ ಅದಕ್ಕೋಸ್ಕರ ಮಾಡ್ತಿರೋದು. ಇದು ಕಂಪಲ್ಸರಿ ಏನಿಲ್ಲ ಬರ್ಬೇಕಂತ ಹೇಳಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಬರ್ಬೋದು ಮಾಡ್ಕೊಂಡು. ಸೊ ಬನ್ನಿ ಅಷ್ಟು ಏನಿಲ್ಲ. ಥ್ಯಾಂಕ್ ಯು. ರೆಕಾರ್ಡಿಂಗು ಎಲ್ಲ ಸಿಗುತ್ತೆ. ಡ್ರೈವಲ್ಲಿ ಹಾಕಲ್ಲ, ಇದನ್ನ ಆ್ಯಪಲ್ಲೇ ಬರುತ್ತೆ. ಓಕೆ, ಥ್ಯಾಂಕ್ ಯು. ಈಗ ಡ್ರೈವಲ್ಲಿ ಮತ್ತೆ ಯೂಟ್ಯೂಬಲ್ಲಿ ಹಾಕಿದ್ರು ಕೂಡ ಡೌನ್ಲೋಡ್ ಮಾಡುವಂಥ ಟೆಕ್ನಾಲಜಿ ಇದೆ. ಅದು ಮೊದಲಿಂದ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಗೆ ಗೊತ್ತು. ಬಟ್ ಇರಲಿ, ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಫೈನ್. ಆಲ್ರೆಡಿ ಪೇ ಮಾಡಿರೋ ಟೆನ್ಷನ್ ತಗೋಬೇಡಿ. ಆಲ್ರೆಡಿ ಪೇ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಆಸ್ ಯೂಶುವಲ್ ಹೆಂಗ್ ಕ್ಲಾಸಸ್ ಬರುತ್ತೋ ಹಂಗೆ ಬರ್ತಾ ಹೋಗುತ್ತೆ. ನೀವು ATM ಗ್ರೂಪಲ್ಲಿ ಆಲ್ರೆಡಿ ಇರ್ತೀರಾ. ಇನ್ನೂ ATM ಗ್ರೂಪಲ್ಲಿ ಇಲ್ಲ ಅಂತಂದ್ರೆ ಸರ್, ಅಪೂರ್ವ ಅವ್ರ ನಂಬರ್ ಇನ್ನೊಂದ್ಸರಿ ಹೇಳ್ಬಿಡ್ಬೋದಾ ಎಲ್ರಿಗೂ? ಸೊ ಯಾರು ಪೇ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಶಾಟ್ ಅನ್ನ ಆ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಅವ್ರು ನಿಮ್ಮನ್ನ ಆಡ್ ಮಾಡ್ತಾರೆ. ಪೇ ಮಾಡಿರೋರು ಮಾತ್ರ. 936-401 936-401 6120. 6120. 936-401 6120. ಅಪೂರ್ವ ಅಂತ ಹೇಳಿ. ಯಾರು ಆಲ್ರೆಡಿ ಹಣ ಪೇ ಜನ ಮಾಡಿ ಗ್ರೂಪಿಗೆ ತುಂಬಾ ಆಡ್ ಜನ ಮಾಡಿ. ಗ್ರೂಪ್ ಅಲ್ಲಿ ಇದ್ದು ಕೂಡ ಮೆಸೇಜ್ ಮಾಡ್ತಿರ್ತಾರೆ. ಈಗ ಪೇಡ್ ಗ್ರೂಪ್ ಅಂದ್ರೆ ಅಲ್ಲಿ ATM ಗ್ರೂಪ್ ಅಂತಿದೆ ನೋಡಿ, ಅದೇ ಗ್ರೂಪ್ ಪೇಡ್ ಗ್ರೂಪ್. ಮೇಲ್ಗಡೆ ಟೈಟಲ್ ಇರುತ್ತೆ ATM ಕಾಂಬೋ ಕೋರ್ಸ್ ಅಂತ ಹೇಳಿ. ಸೊ ಅದೇ ನಿಮ್ಮ ಗ್ರೂಪ್. ಇದು ಟೆಲಿಗ್ರಾಮ್ ಅಲ್ಲಿ ಇರುತ್ತೆ, ವಾಟ್ಸಪ್ ಅಲ್ಲಿ ಇರಲ್ಲ. ಓಕೆ, ಎಸ್, ಫೈನ್. ಸ್ಟಾರ್ಟ್ ಮಾಡೋಣ ಸರ್ ಹಂಗಿದ್ರೆ. ಓಕೆ, ಡನ್. ಓಕೆ, ಎಲ್ರಿಗೂ ನಮಸ್ತೆ. ಸೊ ಮೊನ್ನೆ ಕ್ಲಾಸು ಅಂದ್ರೆ ಫ್ರೈಡೆ ಕ್ಲಾಸಲ್ಲಿ ನಾವು ಗ್ಲ್ಯಾಂಡ್ಸ್ ಬಗ್ಗೆ ನೋಡಿದ್ವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಗ್ರಂಥಿಗಳ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳಕ್ ಹೋಗ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ, ಇದು ಸುಮಾರು ಜನಕ್ಕೆ ಇಂಟ್ರೆಸ್ಟಿಂಗ್ ಟಾಪಿಕ್. ಓಕೆನಾ? ಸುಮಾರು ಜನಕ್ಕೆ ಇದು ಇಂಟ್ರೆಸ್ಟಿಂಗ್ ಟಾಪಿಕ್. ಏನು ಅಂದ್ರೆ ಚಕ್ರಗಳು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ 7 ಚಕ್ರಗಳು ಕೈಯಲ್ಲಿ ಲೊಕೇಟ್ ಆಗಿದೆ. ನಮ್ಮ ಹಸ್ತದಲ್ಲಿ, ನಮ್ಮ ಪಾಮಲ್ಲಿ 7 ಚಕ್ರಗಳನ್ನ ನಾವು ಗುರುತಿಸಬಹುದು. ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಇರುತ್ತೆ. ಓಕೆನಾ? ಯಾವ ಚಕ್ರಗಳು ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಮತ್ತೆ ಅದನ್ನ ಹೆಂಗೆ ನಾವು ಇದನ್ನ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸಿನ ಒಂದು ಟಾಪಿಕ್. ಡನ್? ಎಸ್. ಮೊದಲನೇದು ನಿಮಿಷ. ಎಸ್, ಮೊದಲನೇದು ಏನು ಅಂತಂದ್ರೆ, ಎಲ್ರು ಏನ್ ಮಾಡಿ ನಿಮ್ಮ ಕೈಯನ್ನ, ಹಸ್ತವನ್ನ ಈ ತರ ನೋಡ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಹೋಗ್ತೀನಿ, ಅದನ್ನ ರಿಲೇಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಿದಾಗ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ನೀವುಗಳೆಲ್ಲ ನೋಟ್ಸ್ ಮಾಡೋ ಒಂದು ಅರ್ಜೆನ್ಸಿಯಲ್ಲಿ ಅದನ್ನ ಮರಿತಿದ್ದೀರಾ. ಓಕೆ, ಅದಕ್ಕೆ ಬೆಟರ್ ಫಸ್ಟಿಗೆ ಹೇಳ್ಬಿಡ್ತೀನಿ ಎಲ್ಲ ಯಾವ್ಯಾವ ಪ್ಲೇಸಲ್ಲಿ ಯಾವ ಚಕ್ರಗಳು ಬರುತ್ತೆ ಅಂತ. ಅದನ್ನ ನೋಡ್ಕೊಂಡು ದೆನ್ ನೀವು ನೋಟ್ಸ್ ಮಾಡ್ಕೋಬಹುದು. ಸರಿನಾ? ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಎರಡೂ ಕೈಯಲ್ಲೂ ಚಕ್ರಗಳು ಬರುತ್ತೆ. ಯಾವ ಕೈ ಆದ್ರೂ ನೋಡ್ಬೋದು. ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಳ್ಳಿ. ಸುಮಾರು ಜನ ಕ್ಯಾಮ್ರಾ ಆಫ್ ಇಟ್ಟಿದ್ದೀರಾ. ಕ್ಯಾಮ್ರಾಗಳು ಆನ್ ಮಾಡ್ಕೊಂಡ್ರೆ ಒಳ್ಳೇದು. ಡನ್? ಓಕೆ. ಸೊ ಮೊದಲನೇದಾಗಿ ಚಕ್ರಗಳ ಬರೋದು ಅಂಗೈಯಲ್ಲೂ ಬರುತ್ತೆ, ಅಂಗಾಲಲ್ಲೂ ಬರುತ್ತೆ. ಎರಡೂ ಒಂದು ಇದರಲ್ಲೂ ಸಿಗುತ್ತೆ ನಿಮ್ಗೆ. ಬಟ್ ನಾವು ಮೇಜರ್ ಆಗಿ ನಾವು ಟ್ರೀಟ್ ಮಾಡೋದು ಎಲ್ಲಿ ಅಂತಂದ್ರೆ ಈ ಅಂಗೈಯಲ್ಲಿ ಟ್ರೀಟ್ ಮಾಡ್ತೀವಿ.
ಓಕೆನಾ. ಕ್ಯಾಮ್ರಾ ಆನ್ ಮಾಡೋದು ಹೆಂಗೆ ಅಂತ ಕೇಳ್ತಿದಾರ. ನಿಮ್ಮ ಒಂದು ಫೋನಲ್ಲಿ ಲೆಫ್ಟ್ ಸೈಡ್ ಕೆಳಗಡೆ ಬಂದ್ರಿ ಅಂತಂದ್ರೆ ಅಲ್ಲಿ ಮೈಕು ಮತ್ತೆ ವಿಡಿಯೋ ಆಪ್ಷನ್ ಇರುತ್ತೆ. ಆ ವಿಡಿಯೋ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ನಿಮ್ ಕ್ಯಾಮ್ರಾ ಆನ್ ಆಗುತ್ತೆ. ಮೈಕ್ ಆನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮ್ಯೂಟ್ ಇಟ್ಟಿರ್ತೀವಿ. ನಾವಾಗೆ ಅನ್ಮ್ಯೂಟ್ ಮಾಡೋವರೆಗೂ ಯಾರಿಗೂ ಮೈಕ್ ಆನ್ ಮಾಡ್ಕೊಳಕ್ ಆಗಲ್ಲ. ಕ್ಯಾಮ್ರಾ ಒಂದು ಆನ್ ಮಾಡ್ಕೋಬಹುದು. ಓಕೆ, ಫೈನ್. ಎಸ್. ಸೊ ನಿಮ್ಮ ಒಂದು ಹ್ಯಾಂಡ್, ಲೆಫ್ಟ್ ಹ್ಯಾಂಡರ್ ತಗೊಳ್ಳಿ, ರೈಟ್ ಹ್ಯಾಂಡರ್ ತಗೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಆ ಒಂದು ಕೈಯಲ್ಲಿ ಮೊದಲನೇದಾಗಿ ಬರೋದು ಯಾವುದು ಅಂತಂದ್ರೆ ಇದಕ್ಕೆ ಕ್ರೌನ್ ಚಕ್ರ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಕ್ರೌನ್ ಚಕ್ರ ಅಂತಾರೆ. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಸಹಸ್ರಾರ ಚಕ್ರ ಅಂತ ಕರೀತಾರೆ. ಇದು ಲೊಕೇಟ್ ಆಗಿರೋದು ಎಲ್ಲಿ ನಮ್ಮ ದೇಹದಲ್ಲಿ ಅಂತಂದ್ರೆ ತಲೆ, ಹೆಡ್ ರೀಜನ್, ತಲೆಯ ಒಂದು ಮೇಲ್ ಭಾಗ. ಇಲ್ಲಿ ನೋಡಿ, ಇದು ಸೆಂಟರ್ ಪೋರ್ಷನ್ ಇದೆಯಲ್ವಾ, ಈ ಒಂದು ಪೋರ್ಷನ್ ಅಲ್ಲಿ ಈ ಒಂದು ಸಹಸ್ರಾರ ಚಕ್ರ ಸ್ಟಾರ್ಟ್ ಆಗೋದು. ಓಕೆ, ಸಹಸ್ರಾರ ಚಕ್ರ ಈ ಒಂದು ಪೋರ್ಷನ್ ಅಲ್ಲಿ ಸ್ಟಾರ್ಟ್ ಆಗೋದು. ನಿಮಿಷ. ಇಲ್ಲಿ ನೋಡಿ, ಟಿಪ್ ಆಫ್ ದಿ ಥಂಬ್, ಬೆರಳಿನ ತುದಿ ಕಾಣ್ತಿದ್ಯಾ ಎಲ್ರಿಗೂ? ಬೆರಳಿನ ತುದಿ ನಿಮ್ಮ ಬ್ರೈನ್ ರಿಫ್ಲೆಕ್ಸ್ ಅಲ್ಲಿ ಬರುತ್ತಲ್ವಾ, ಅದೇ ಸಹಸ್ರಾರ ಚಕ್ರನೂ ಸಹ ಹೌದು. ಬ್ರೈನ್ ರಿಫ್ಲೆಕ್ಸ್ ನೋಡ್ಕೋಬೇಕು. ಓಕೆ, ಎಸ್. ಇದು ಸಹಸ್ರಾರ ಚಕ್ರ. ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್, ಇದ್ರದ್ದು ಬಣ್ಣ ವೈಲೆಟ್ ಕಲರ್ ಅಥವಾ ಪರ್ಪಲ್ ಕಲರ್ ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರೋದು ಯಾವುದು? ಆಜ್ಞಾಚಕ್ರ. ಆಜ್ಞಾಚಕ್ರ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಮ ಥೈರಾಯ್ಡ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತಲ್ವಾ, ಆ ಪೋರ್ಷನ್ ಅಲ್ಲಿ ಬರೋದೇ ಆಜ್ಞಾಚಕ್ರ. ಎಲ್ಲಿ ಬರುತ್ತೆ ಥೈರಾಯ್ಡ್ ರಿಫ್ಲೆಕ್ಸ್? ಒಂದು ಲೈನ್ ಹಾಕಿ ಸೆಂಟರ್ ಡಿವೈಡ್ ಮಾಡಿ ಒಂಚೂರು ಕೆಳಗೆ ತಗೊಂಡ್ರೆ ಬರೋದು ಯಾವುದು? ದಿಸ್ ಈಸ್ ಯಾವುದು? ಥೈರಾಯ್ಡ್. ಕರೆಕ್ಟಾ? ಅಲ್ಲೇ ಬರೋದೇ ಆಜ್ಞಾಚಕ್ರ. ಈ ಪೋರ್ಷನ್ ಕಾಣ್ತಿದ್ಯಾ ಕೈಲಿ? ಇದು ನಿಮ್ಮ ಆಜ್ಞಾಚಕ್ರ. ಓಕೆ, ಇದು ಹೆಬ್ಬೆರಳಿನ ತುದಿಗೆ ಮಾತ್ರ ಬರುತ್ತೆ. ನಾ ಹೇಳ್ತಿರೋದು ಇದು ಕೈಯಲ್ಲಿ, ಬೆರಳಲ್ಲಿ ನೋಡ್ಬೇಡಿ, ಇದನ್ನ ಕೈಯಲ್ಲಿ ಹೇಳ್ತಿರೋದು ನಾನು ನಿಮ್ಗೀಗ. ಎಂಟೈರ್ ಪಾಮ್ ಅಲ್ಲಿ ತಗೋತಿರೋದು. ಹಿಂಗಾಗಿ ಇಲ್ಲಿ ಮೇಲ್ಗಡೆ ಬರೋದು ಯಾವುದು? ಸಹಸ್ರಾರ. ಇಲ್ಲಿ ಬರೋದು ಯಾವುದು? ಆಜ್ಞಾ. ಓಕೆ, ಕಲರ್ ಬಂದ್ಬಿಟ್ಟು ಇಂಡಿಗೋ ಅಂತ ಕರೀತಾರೆ, ಅಥವಾ ಡಾರ್ಕ್ ಬ್ಲೂ ಅಂತಾನು ತಗೋಬಹುದು. ಓಕೆ, ಫೈನ್. ಎಸ್. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ, ನೆಕ್ಸ್ಟ್ ಯಾವ ಚಕ್ರ ಬರುತ್ತೆ? ವಿಶುದ್ಧಿ ಚಕ್ರ ಅಂತ ಕರಿತೀವಿ, ಅಥವಾ ಥ್ರೋಟ್ ಚಕ್ರ ಅಂತಾನು ಕರೀತಾರೆ. ಅದು ಬರೋದು ಎಲ್ಲಿ ಅಂದ್ರೆ ಕೈಯಲ್ಲಿ ಈ ಲಂಗ್ ರಿಫ್ಲೆಕ್ಸ್ ಇದೆಯಲ್ವಾ, ಈ ಲಂಗ್ ರಿಫ್ಲೆಕ್ಸ್ ಈ ಭಾಗದಲ್ಲಿ ಬರುತ್ತೆ. ಸೆಂಟರ್ ಆಫ್ ದಿ ಲಂಗ್ ರಿಫ್ಲೆಕ್ಸ್. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಂತ ತಗೊಂಡ್ರೆ ಒಂದು ಲೈನು, ಆ ಲೈನಿನ ಸೆಂಟರ್ ಪೋರ್ಷನ್ ಇಲ್ಲಿ. ಓಕೆನಾ? ಇದು ಬಂದ್ಬಿಟ್ಟು ಯಾವ ಚಕ್ರ? ವಿಶುದ್ಧಿ ಚಕ್ರ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಡನ್? ಅರ್ಥವಾಯ್ತಾ ಎಲ್ರಿಗೂ? ಇಲ್ಲಿಂದ ವಿಶುದ್ಧಿ ಚಕ್ರ ಅರ್ಥ ಆಯ್ತಾ? ಕಲರ್ ಬಂದ್ಬಿಟ್ಟು ವಿಶುದ್ಧಿ ಚಕ್ರದ ಯಾವ್ದು ಬರುತ್ತೆ? ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಅಂತ ಕರಿತೀವಿ. ವಿಶುದ್ಧಿ ಚಕ್ರದ ಕಲರ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್. ಇಲ್ಲಿ ಬರುತ್ತೆ ನಿಮ್ಮ ಲಂಗ್ ರಿಫ್ಲೆಕ್ಸ್ ಎಲ್ಲಿದೆಯಲ್ವಾ, ಆ ಭಾಗದಲ್ಲಿ ಬರುತ್ತೆ. ಓಕೆ, ಇನ್ನ ನೆಕ್ಸ್ಟ್ ಬರೋದು ಯಾವುದು? ಅನಾಹತ ಚಕ್ರ. ಇಲ್ಲಿ ಬರುತ್ತೆ. ಕಲರ್ನ ಏನ್ ಮಾಡ್ಬೇಕು ಅಂದ್ರೆ ಹಂಗೆ ಬರ್ಕೊಳ್ಳಿ, ನಾಲೆಜ್ ಪರ್ಪಸ್ಗೆ ಹೇಳ್ತಿರೋದು. ಅದು ಏನ್ ಮಾಡ್ಬೇಕು, ಅದ್ ಹೆಂಗ್ ಟ್ರೀಟ್ ಮಾಡ್ಬೇಕು, ಅದೆಲ್ಲ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಈಗ ಜಸ್ಟ್ ನಾವು ಕಲಿತಿರೋದೇನೋ ರಿಫ್ಲೆಕ್ಸಾಲಜಿ ಕಲಿತಿದೀವಿ. ಯಾವ್ಯಾವ ಪೋರ್ಷನ್ ನಲ್ಲಿ ಏನೇನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವೇನ್ ಟ್ರೀಟ್ ಮಾಡ್ತೀರಾ? ಆ ಒಂದು ತಿಳ್ಕೊಳ್ಳೋ ಪರ್ಪಸ್ಗೆ ಈ ಕ್ಲಾಸಸ್ ಅಲ್ಲಿ ಹೇಳ್ತಿರೋದು. ಓಕೆ, ದಿಸ್ ಈಸ್ ಯುವರ್ ಅನಾಹತ ಚಕ್ರ. ಇಲ್ಲಿ ನೋಡಿ, ರಿಸ್ಟ್ ಲೈನ್ ಇದೆಯಾ? ಕಾಣಿಸ್ತಿದೆ ರಿಸ್ಟ್ ಲೈನು? ಓಕೆನಾ? ಇದರಿಂದ ಒಂದ್ ಬೆರಳು ಹಿಂಗಿಟ್ರೆ, ನೀವು ರಿಸ್ಟ್ ಲೈನ್ ಇಂದ ಒಂದು ಬೆರಳು ಇಟ್ರೆ, ಆ ಬೆರಳಿನ ಎಕ್ಸಾಕ್ಟ್ ಮೇಲ್ಗಡೆ ಪೋರ್ಷನ್ ಈ ಪೋರ್ಷನ್. ಓಕೆ, ಈ ರಿಸ್ಟ್ ಲೈನಿಗೆ ಒಂದು ಬೆರಳಿಡಿ ಹಿಂಗೆ ಮೇಲ್ಗಡೆ. ನೋಡಿ, ಇಲ್ಲಿ ನನ್ನ ಕೈ ಪಾಮ್ ಎಂಡ್ ಆಯ್ತಾ? ಲೈನ್ ಕಾಣ್ತಿದೆ ಎಲ್ರಿಗೂ? ಈ ಲೈನಿನ ಎಂಡ್ ಆಗೋ ಜಾಗಕ್ಕೆ ಒಂದು ಬೆರಳಿಡಿ. ಈ ತರ ಬೆರಳಿಟ್ಬಿಟ್ಟು ಆ ಬೆರಳಿನ ಮೇಲ್ಗಡೆ, ಎಕ್ಸಾಕ್ಟ್ ಆ ಬೆರಳಿನ ಮೇಲೆ ಅಂದ್ರೆ ಇಲ್ಲಿ ಬರ್ತದೆ.
ಇದು ಯಾವುದು? ನಮ್ಮ ಅನಾಹತ ಚಕ್ರ ಅಂದ್ರೆ ಹಾರ್ಟ್ ಚಕ್ರ ಅಂತ ತಗೋತೀವಿ. ಡನ್. ಅರ್ಥ ಆಯ್ತಾ ನಿಮ್ಗಿದು? ಈಗ ನೆಕ್ಸ್ಟ್ ಒಂಚೂರು ಮೇಲೆ ಇಲ್ಲಿ ಯಾವ್ದು ಬರುತ್ತೆ ಆರ್ಗನ್? ಯಾವ್ದು ಬರುತ್ತೆ ಹೇಳಿ ನೋಡೋಣ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೆನ್ಪಿದ್ಯಾ, ಮರ್ತಿದ್ದೀರಾ? ಇಲ್ಲಿ ಈ ಪೋರ್ಷನ್ ಅಲ್ಲಿ ಯಾವ ಆರ್ಗನ್ ಬರುತ್ತೆ ಹೇಳಿ? ಸ್ಟಮಕ್. ಕರೆಕ್ಟ್, ಸ್ಟಮಕ್. ಸೊ ಈ ಸ್ಟಮಕ್ ಪೋರ್ಷನ್ ಅಲ್ಲಿ ಬರೋದು ಯಾವುದು ಅಂತಂದ್ರೆ ಮಣಿಪೂರ ಚಕ್ರ. ಈ ಪೋರ್ಷನ್ ಅಲ್ಲಿ ಬರುತ್ತೆ, ಅಂಗೈಯಲ್ಲಿ ಈ ಒಂದು ಜಾಗದಲ್ಲಿ ಬರೋದು ಮಣಿಪೂರ ಚಕ್ರ. ಡನ್. ಓಕೆ. ಅನಾಹತ ಕಲರ್ ಗ್ರೀನ್ ಕಲರ್. ಅನಾಹತ ಚಕ್ರದ ಬಣ್ಣ ಬಂದ್ಬಿಟ್ಟು ಗ್ರೀನ್ ಕಲರ್. ಡನ್. ಮಣಿಪೂರ ಚಕ್ರದ ಕಲರ್ ಬಂದ್ಬಿಟ್ಟು ಬ್ಲೂ, ಇದು ಸಾರಿ ಯೆಲ್ಲೋ ಕಲರ್, ಹಳದಿ ಬಣ್ಣ. ಮಣಿಪೂರ ಚಕ್ರದ ಕಲರ್ ಬಂದ್ಬಿಟ್ಟು ಹಳದಿ ಬಣ್ಣ. ಇದಕ್ಕೆ ಸೋಲಾರ್ ಫ್ಲೆಕ್ಸಸ್ ಚಕ್ರ ಅಂತಾನು ಕರೀತಾರೆ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಈ ಪೋರ್ಷನ್, ಕೈಯಲ್ಲಿ ಈ ಪೋರ್ಷನ್, ಇದು ಬಂದ್ಬಿಟ್ಟು ಯಾವುದು ಅಂದ್ರೆ ಸ್ವಾದಿಷ್ಠಾನ ಚಕ್ರ ಅಂತ ಕರಿತೀವಿ. ಗ್ರೀನ್ ಅಂದ್ರೆ ಡಾರ್ಕ್ ಗ್ರೀನ್, ಹೌದು. ಈ ಪೋರ್ಷನ್ ಬಂದ್ಬಿಟ್ಟು ಸ್ವಾದಿಷ್ಠಾನ ಚಕ್ರ ಅಂತ ಕರಿತೀವಿ. ಇಲ್ಲಿ ಬರುತ್ತೆ. ನನ್ ಕೈ ಕಾಣ್ತಿದ್ಯಾ ಎಲ್ರಿಗೂ? ಕೈಯಲ್ಲಿ ಈ ಪೋರ್ಷನ್, ಎರಡೂ ಬೆರಳುಗಳ ಎಕ್ಸಾಕ್ಟ್ ಸೆಂಟ್ರಿಗೆ ಬನ್ನಿ. ಎರಡು ಬೆರಳು ಇಡಿ ಈ ತರ, ಓಕೆನಾ? ಎರಡು ಬೆರಳು ಇಟ್ಟು ಕೆಳಗೆ ತಗೊಳ್ಳಿ. ನಂದು ಈ ಎಕ್ಸಾಕ್ಟ್ ಈ ಲೈನಿಗೆ ನಂದು ಬಂದು ಕನೆಕ್ಟ್ ಆಗ್ತಿದೆ, ಸೊ ಹಿಂಗಾಗಿ ನಾನು ಈ ಲೈನನ್ನ ಕನ್ಸಿಡರ್ ಮಾಡ್ತೀನಿ. ಇದು ಯಾವುದು? ಸ್ವಾದಿಷ್ಠಾನ ಚಕ್ರ. ಕಲರ್ ಯಾವುದು? ಕೇಸರಿ ಬಣ್ಣ. ಕೇಸರಿ ಬಣ್ಣ, ಸರಿನಾ? ಲಾಸ್ಟ್ ಉಳಿದಿರೋದು ಯಾವುದು? ಮೂಲಾಧಾರ ಚಕ್ರ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ರೂಟ್ ಚಕ್ರ ಅಂತ ತಗೋತಾರೆ. ಇಂಗ್ಲಿಷ್ ಅಲ್ಲಿ ರೂಟ್ ಚಕ್ರ ಅಂತಾರೆ. ಇದು ಇಲ್ಲಿ ಬರುತ್ತೆ, ಎರಡೂ ಬೆರಳುಗಳ ಮಧ್ಯದ ಭಾಗ, ಈ ಪೋರ್ಷನ್. ಎರಡೂ ಬೆರಳುಗಳ ಮಧ್ಯದ ಭಾಗ ಈ ಪೋರ್ಷನ್. ಇಲ್ಲಿ ರೆಡ್ ಕಲರ್, ಇದ್ರದ್ದು ಬಣ್ಣ ಬಂದ್ಬಿಟ್ಟು ರೆಡ್ ಕಲರ್. ಮತ್ತೆ ರೆಡ್ ಕಲರ್ ಹಚ್ಚಬೇಡಿ, ನಾ ಹೇಳಿರೋ ಕಲರ್ಸ್ ಹಚ್ಚಬೇಡಿ, ಅಪ್ಲೈ ಮಾಡಬೇಡಿ. ಇದು ಜಸ್ಟ್ ಆ ನಾಲೆಜ್ ಪರ್ಪಸ್ಗೆ ಹೇಳ್ತಿರೋದು. ಬರ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ ಅಷ್ಟೇ. ರೆಕಾರ್ಡಿಂಗ್ ಆಗ್ತಿದೆಯಲ್ಲ? ಆಗ್ತಿದೆ, ಓಕೆ. ಸೊ ಇಲ್ಲಿ ಅರ್ಥ ಆಯ್ತಾ ನಿಮ್ಗೆ? ಕ್ಲಿಯರ್? ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ? ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ? ಓಕೆ, ಹೇಳ್ದು. ಮೊದಲನೇದು ಹೆಬ್ಬೆರಳಿನ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಹೆಬ್ಬೆರಳಿನ ತುದಿ. ಹೆಬ್ಬೆರಳನ್ನ ಮಾತ್ರ ಕನ್ಸಿಡರ್ ಮಾಡಿ, ಬೇರೆ ಬೆರಳುಗಳನ್ನ ಕನ್ಸಿಡರ್ ಮಾಡಬೇಡಿ. ಹೆಬ್ಬೆರಳಿನ ತುದಿ ಯಾವುದು? ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕ್ರೌನ್ ಚಕ್ರ ಅಂತ ಕರೀತಾರೆ. ಓಕೆ. ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಅಥವಾ ವೈಲೆಟ್ ಕಲರ್. ಈ ಪೋರ್ಷನ್ ಬೆರಳಿನ ತುದಿಗೆ ಬರ್ತದೆ. ಮತ್ತೆ ಗ್ಲ್ಯಾಂಡ್ ಬಂದ್ಬಿಟ್ಟು, ಗ್ರಂಥಿ ಬಂದ್ಬಿಟ್ಟು ಯಾವುದು? ಪೀನಿಯಲ್ ಗ್ಲ್ಯಾಂಡ್. ಪೀನಿಯಲ್ ಗ್ಲ್ಯಾಂಡ್ ಬಂದ್ಬಿಟ್ಟು ಸಹಸ್ರಾರ ಚಕ್ರಕ್ಕೆ ರಿಲೇಟ್ ಆಗಿರೋ ಗ್ಲ್ಯಾಂಡ್. ಇದರಲ್ಲಿ ಆರ್ಗನ್ಸ್ ಬರಲ್ಲ, ಗ್ಲ್ಯಾಂಡ್ಸ್ ಬರುತ್ತೆ. ಓಕೆನಾ? ಒಂದೊಂದು ಚಕ್ರಕ್ಕೆ ಒಂದೊಂದೊಂದು ಗ್ಲ್ಯಾಂಡ್ಸ್ ಅನ್ನ ರಿಲೇಟ್ ಮಾಡ್ತಾ ಹೋಗಿದ್ದಾರೆ. ಡನ್? ಎಸ್. ನೆಕ್ಸ್ಟ್ ಸೆಕೆಂಡ್ ಬರೋದು ಇಲ್ಲಿ ಥೈರಾಯ್ಡ್ ರಿಫ್ಲೆಕ್ಸ್. ಎಲ್ಲರಿಗೂ ಗೊತ್ತಿದೆಯಾ? ನೀವು ಅಬ್ಸರ್ವ್ ಮಾಡಿದ್ರೆ ಇದನ್ನೆಲ್ಲ ಚಕ್ರಗಳನ್ನ, ಇದು ಎಲ್ಲೆಲ್ಲಿ ಬರುತ್ತೆ ಹೇಳಿ? ಯಾವುದು ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕಲ್ತಿದ್ವಲ್ವಾ, ಅದೇ ಲೊಕೇಶನ್ ಅಲ್ಲೇ ಇದು ಕಾಣೋದು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬರ್ಕೊಂಡಿರೋದು ನೋಟ್ಸ್ ಒಂದ್ ಸ್ವಲ್ಪ ತಿರುಗಿಸ್ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವ್ಯಾವ ಆರ್ಗನ್, ಯಾವ್ಯಾವ ಒಂದು ಬೆರಳು ಒಂದು ತೋರಿಸಿದ್ದೆ ನಾನು ಕೈಯಲ್ಲಿ, ಅದೇ ಪೋರ್ಷನ್ ಅಲ್ಲೇ ಇದೆಲ್ಲ ಬರೋದು. ಡನ್? ಇದು ಅರ್ಥ ಆಯ್ತಾ ನಿಮ್ಗೆ? ಬೆರಳಿನ ತುದಿ ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಬರೋದು ಇಲ್ಲಿ ಆಜ್ಞಾ ಚಕ್ರ, ಇಲ್ಲಿ ಬರ್ತದೆ.
ಆಜ್ಞಾ ಚಕ್ರ ಬಂದ್ಬಿಟ್ಟು ಇದಕ್ಕೆ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ, ಇಂಡಿಗೋ ಅಂತಾನು ಕರೀತಾರೆ ಇಂಗ್ಲಿಷಲ್ಲಿ. ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ರೂಲ್ ಮಾಡುತ್ತೆ. ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ರೂಲ್ ಮಾಡುತ್ತೆ. ಅರ್ಥ ಆಯ್ತಾ? ಡನ್. ಇಲ್ಲಿ ಬರುತ್ತೆ ನೋಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಥೈರಾಯ್ಡ್ ರಿಫ್ಲೆಕ್ಸ್, ಬಟ್ ಆದ್ರೆ ಇದು ಗ್ಲ್ಯಾಂಡ್ಸ್ ಬಂದ್ಬಿಟ್ಟು ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ರೂಲ್ ಮಾಡುತ್ತೆ. ಒಂಚೂರು ಕೆಳಗಡೆ ಇಲ್ಲಿ ನೋಡಿ, ಕಾಣ್ತಿದೆಯಾ ನೋಡಿ, ಕರೆಕ್ಟ್ ಅಲ್ಲಿ ನೋಡ್ಕೊಳ್ಳಿ, ಲೊಕೇಶನ್ ಮಿಸ್ ಮಾಡಬೇಡಿ. ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ ಪ್ರಾಪರ್ ಆಗಿ ನೀವು ಇದು ಕರೆಕ್ಟ್ ನೋಡ್ಕೊಳ್ಳಿಲ್ಲ ಅಂದ್ರೆ. ಡನ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಥ್ರೋಟ್ ಚಕ್ರ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದನ್ನ ಕನ್ನಡದಲ್ಲಿ ಕರಿಬೇಕು ಅಂದ್ರೆ ವಿಶುದ್ಧ ಚಕ್ರ ಅಂತ ಕರೀತಾರೆ. ಇಲ್ಲಿ ಲಂಗ್ ರಿಫ್ಲೆಕ್ಸ್ ಇದೆಯಲ್ವಾ, ಆ ಲಂಗ್ ರಿಫ್ಲೆಕ್ಸ್ ಅನ್ನ ಎಕ್ಸಾಕ್ಟ್ ಆಗಿ ಹಿಂಗ್ ಒಂದ್ ಲೈನ್ ಹಾಕಿದ್ರಿ ಅಂದ್ರೆ ಎಕ್ಸಾಕ್ಟ್ ಹಾಫ್ ಪೋರ್ಷನ್ ಆಫ್ ದಿ ಲಂಗ್ ರಿಫ್ಲೆಕ್ಸ್. ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಇರುತ್ತೆ ಬಣ್ಣದಲ್ಲಿ. ಚಕ್ರ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಇರುತ್ತೆ. ಮತ್ತೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಥ್ರೋಟ್ ಚಕ್ರ ಅಂತ ಕರೀತಾರೆ, ಕನ್ನಡದಲ್ಲಿ ವಿಶುದ್ಧ ಚಕ್ರ ಅಂತಾನು ಕರೀತಾರೆ. ಗ್ಲ್ಯಾಂಡ್ ಬಂದ್ಬಿಟ್ಟು ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಇದು ರೂಲ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಇದು ರೂಲ್ ಮಾಡುತ್ತೆ. ಡನ್. ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ಇಲ್ಲಿದೆ ನೋಡಿ ಕೆಳಗಡೆ, ಇದಕ್ಕೆ ಅನಾಹತ ಚಕ್ರ ಅಂತ ಕರೀತಾರೆ. ಈ ಕೆಳಗಡೆ ರಿಸ್ಟ್ ಲೈನ್ ಇದೆಯಾ, ರಿಸ್ಟ್ ಲೈನ್ಗಿಂತ ಒಂದು ಬೆರಳು ಈ ತರ ಇಡಿ, ರಿಸ್ಟ್ ಲೈನ್ ಎಕ್ಸಾಕ್ಟ್ ಟಚ್ ಮಾಡಿ, ಹಿಂಗೆ ಕಾಣಿಸ್ತಿದೆ ಎಲ್ರಿಗೂ? ಇರಿ, ನಾನು ನೋಡಿ, ನನ್ನ ರಿಸ್ಟ್ ಲೈನ್ ಇಲ್ಲಿದೆ. ಓಕೆ, ಆ ರಿಸ್ಟ್ ಲೈನ್ ಮೇಲೆ ಏನ್ ಮಾಡಿ, ಒಂದು ಬೆರಳನ್ನ ಈ ತರ ಇಡಿ. ಓಕೆ, ಇಟ್ಬಿಟ್ಟು ಆ ಬೆರಳಿನ ಎಕ್ಸಾಕ್ಟ್ ಮೇಲೆ ಅಪ್ವರ್ಡ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಫಿಂಗರ್, ಆ ಫಿಂಗರ್ ಮೇಲ್ಗಡೆ ಏನ್ ಪಾಯಿಂಟ್ ಕಾಣ್ತಿದೆಯಲ್ವಾ, ಇದು ಯಾವ ಚಕ್ರ? ಇದು ಇದು ಅನಾಹತ ಚಕ್ರ ಅಂತ ನಾವ್ ಇದನ್ನ ಕರಿತೀವಿ. ಡನ್. ಈಗ ನೆಕ್ಸ್ಟ್ ಬರೋದು ಯಾವುದು? ಮಣಿಪೂರ ಚಕ್ರ ನೆಕ್ಸ್ಟ್ ಬರೋದು. ಇದನ್ನ ಏನ್ ಮಾಡಿ ಅಂತಂದ್ರೆ, ಎರಡು ಫಿಂಗರ್ ಅನ್ನ ತಗೊಂಡು ಸ್ವಲ್ಪ ಎರಡು, ಈಗ ನೋಡಿ ಇದು ಇಲ್ಲಿ ಇದು ಎಂಡ್ ಆಯ್ತಾ, ಇದು ಈ ಚಕ್ರದ ಒಂದು ಇದ್ರ ರಿಫ್ಲೆಕ್ಸ್ ಗಿಂತ ಎರಡು ಫಿಂಗರ್ ಹಿಂಗ್ ಇಡ್ತೀನಿ. ಈ ತರ ಫಿಂಗರ್ ಇಟ್ರೆ ಅದ್ರ ಮೇಲ್ಗಡೆ ಬರೋ ಪೋರ್ಷನ್ನೇ ಇದು ಯಾವುದು? ಮಣಿಪೂರ ಚಕ್ರ. ಅನಾಥ ಚಕ್ರದ ಗ್ಲ್ಯಾಂಡ್ ಬಂದ್ಬಿಟ್ಟು ಥೈಮಸ್ ಗ್ಲ್ಯಾಂಡ್. ಥೈಮಸ್ ಗ್ಲ್ಯಾಂಡ್, ಅನಾಥ ಚಕ್ರದ ಗ್ಲ್ಯಾಂಡ್ ಬಂದ್ಬಿಟ್ಟು ಥೈಮಸ್ ಗ್ಲ್ಯಾಂಡ್. ಓಕೆ, ಡನ್. ಎಸ್. ಮಣಿಪೂರ ಚಕ್ರದ ಒಂದು ಗ್ಲ್ಯಾಂಡ್ ಬಂದ್ಬಿಟ್ಟು ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್. ಮಣಿಪೂರ ಚಕ್ರ ಎಲ್ಲಿ ಬರುತ್ತೆ? ಅನಾಹತ ಚಕ್ರದ ಒಂದು ಎರಡು ಬೆರಳು ಮೇಲಿಟ್ಟು ಮೇಲ್ ತಗೊಂಡ್ರೆ ಇದೇನ್ ಪೋರ್ಷನ್ ಬರ್ತಿದೆಯಲ್ವಾ, ಇಲ್ಲಿ ಕಾಣ್ತಿದೆ ನೋಡಿ, ಈ ಪೋರ್ಷನ್. ದಿಸ್ ಈಸ್ ಮಣಿಪೂರ ಚಕ್ರ. ಇಲ್ಲಿ ಅನಾಹತ ಚಕ್ರದಿಂದ ಎರಡು ಬೆರಳು ಈ ತರ ಇಡಿ, ಇಟ್ರೆ ಮೇಲ್ ಬರೋ ಪೋರ್ಷನ್ ಅಲ್ಲಿ ಏನ್ ಕಾಣುತ್ತಲ್ವಾ, ದಿಸ್ ಈಸ್ ಮಣಿಪೂರ ಚಕ್ರ. ವಿಶುದ್ಧ ಚಕ್ರದ ಗ್ಲ್ಯಾಂಡ್ ಬಂದ್ಬಿಟ್ಟು ಥೈರಾಯ್ಡ್. ಡನ್. ಹಾರ್ಟ್ ಚಕ್ರದ ಗ್ಲ್ಯಾಂಡ್ ಬಂದ್ಬಿಟ್ಟು ಥೈಮಸ್ ಗ್ಲ್ಯಾಂಡ್. ಓಕೆನಾ, ಅನಾಹತದ್ದು. ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಸ್ ಅಂತಂದ್ರೆ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಬಂದ್ಬಿಟ್ಟು ಸಾರಿ, ಸೋಲಾರ್ ಪ್ಲೆಕ್ಸಸ್ ಗ್ಲ್ಯಾಂಡ್ ಬಂದ್ಬಿಟ್ಟು ಪ್ಯಾಂಕ್ರಿಯಾಸ್. ಸೋಲಾರ್ ಪ್ಲೆಕ್ಸಸ್ದು ಚಕ್ರ ಅಂತಂದ್ರೆ ಒಂದೇ, ಮಣಿಪುರ ಅಂದ್ರೂ ಒಂದೇ, ಎರಡು ಒಂದೇ ಚಕ್ರ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸೋಲಾರ್ ಪ್ಲೆಕ್ಸಸ್ ಅಂತಾರೆ, ಕನ್ನಡದಲ್ಲಿ ಮಣಿಪುರ ಅಂತ ಕರೀತಾರೆ. ಓಕೆ, ಸೋಲಾರ್ ಪ್ಲೆಕ್ಸಸ್ ಕಲರ್ ಬಂದ್ಬಿಟ್ಟು ಹಳದಿ, ಯೆಲ್ಲೋ ಕಲರ್. ಓಕೆನಾ, ಅನಾಹತ ಡಾರ್ಕ್ ಗ್ರೀನ್ ಕಲರ್. ಓಕೆ, ಅನಾಹತದ ಗ್ಲ್ಯಾಂಡ್ ಬಂದ್ಬಿಟ್ಟು ಯಾವುದು? ಥೈಮಸ್ ಗ್ಲ್ಯಾಂಡ್ ಅನಾಹತದ್ದು. ಓಕೆ, ಮಣಿಪುರದ ಗ್ಲ್ಯಾಂಡ್ ಬಂದ್ಬಿಟ್ಟು ಯಾವುದು? ಪ್ಯಾಂಕ್ರಿಯಾಸ್. ಮಣಿಪುರ ಗ್ಲ್ಯಾಂಡ್ ಬಂದ್ಬಿಟ್ಟು ಪ್ಯಾಂಕ್ರಿಯಾಸ್. ಮಣಿಪುರ ಚಕ್ರದ ಬಣ್ಣ ಯಾವುದು? ಹಳದಿ ಬಣ್ಣ ಇರುತ್ತೆ ಮಣಿಪುರ ಚಕ್ರ. ಓಕೆ, ಈಗ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಸ್ವಾದಿಷ್ಠಾನ ಚಕ್ರ, ಅದಕ್ಕೆ ಸ್ಯಾಕ್ರಲ್ ಚಕ್ರ ಅಂತಾನು ಕರೆಯುವ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಈ ಬೆರಳು ಮತ್ತೆ ಈ ಬೆರಳು, ಎರಡೂ ಬೆರಳಿನ ಎಕ್ಸಾಕ್ಟ್ ಸೆಂಟರ್ ಕೆಳಗಡೆ ಬಂದ್ರೆ ಈ ಪೋರ್ಷನ್ ಕಾಣ್ತಿದೆಯಾ ಇಲ್ಲಿ ಎಲ್ರಿಗೂ? ಈ ಲೈನ್ ಹೋಗಿದೆ ನೋಡಿ, ನನ್ನ ಕೈ ಲೈನ್ ಇದೆ, ನಾನು ತೋರಿಸ್ತಿದ್ದೀನಿ. ಈ ಪೋರ್ಷನ್
ಇಲ್ಲೇನಿದೆಯಲ್ವಾ, ದಿಸ್ ಈಸ್ ಸ್ವಾದಿಷ್ಠಾನ, ಸಾರಿ, ಸ್ಯಾಕ್ರಲ್ ಚಕ್ರ. ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಸ್ವಾದಿಷ್ಠಾನ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಕನ್ನಡದಲ್ಲಿ ಸ್ವಾದಿಷ್ಠಾನ, ಇಂಗ್ಲಿಷ್ ಅಲ್ಲಿ ಸ್ಯಾಕ್ರಲ್ ಚಕ್ರ ಅಂತ ಕರೀತಾರೆ. ಓಕೆ, ಅರ್ಥ ಆಯ್ತಾ? ಬಣ್ಣ ಬಂದ್ಬಿಟ್ಟು ಯಾವ ಕಲರ್? ಕೇಸರಿ ಕಲರ್ ಬರುತ್ತೆ. ಇದನ್ನ ರೂಲ್ ಮಾಡೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಅಡ್ರಿನಲ್ ಗ್ರಂಥಿಗಳು. ಸ್ಯಾಕ್ರಲ್ ಚಕ್ರದ ಒಂದು ಗ್ರಂಥಿಗಳು ಬಂದ್ಬಿಟ್ಟು ಅಡ್ರಿನಲ್ ಗ್ಲ್ಯಾಂಡ್. ಬಣ್ಣ ಬಂದ್ಬಿಟ್ಟು ಆರೆಂಜ್ ಕಲರ್. ಓಕೆ, ಲಾಸ್ಟಿಗೆ ಹೋಗೋಣ ಈಗ. ಇನ್ನು ಒಂದ್ ಚಕ್ರ ಉಳಿತು. ಯಾವುದು? ರೂಟ್ ಚಕ್ರ ಅಂತ ಕರೀತಾರೆ, ಅಥವಾ ಬೇಸ್ ಚಕ್ರ ಅಂತ ಕರೀತಾರೆ, ಮೂಲಾಧಾರ ಅಂತ ಕನ್ನಡದಲ್ಲಿ ಕರೀತಾರೆ. ಈ ಬೆರಳು, ಈ ಬೆರಳಿನ ಈ ಪೋರ್ಷನ್ ನೋಡಿ, ಕಾಣ್ತಿದ್ಯಾ? ಮಧ್ಯದ ಬೆರಳು ಮತ್ತೆ ಈ ಬೆರಳಿನ ಈ ಪೋರ್ಷನ್ ಕಾಣ್ತಾ ಎಲ್ರಿಗೂ? ಕಾಣಿಸ್ತಾ? ಓಕೆ, ಸೊ ಇದು ಬಂದ್ಬಿಟ್ಟು ನಮ್ಮ ಯಾವ ಚಕ್ರ? ಮೂಲಾಧಾರ ಅಂತ ಕನ್ನಡದಲ್ಲಿ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ರೂಟ್ ಚಕ್ರ ಮತ್ತೆ ಬೇಸ್ ಚಕ್ರ ಅಂತಾನು ಕರೀತಾರೆ. ಕಲರ್ ಬಂದ್ಬಿಟ್ಟು ರೆಡ್ ಕಲರ್, ಕೆಂಪು ಬಣ್ಣ ಇದರದ್ದು ಚಕ್ರದ ಒಂದು ಕಲರ್. ಓಕೆನಾ? ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂದ್ರೆ ಓವರೀಸ್ ಅಥವಾ ಟೆಸ್ಟಿಕಲ್ಸ್, ಇದು ರೂಲ್ ಮಾಡುತ್ತೆ ಗ್ಲ್ಯಾಂಡ್ಸ್. ಅನಾಹತ ಚಕ್ರಕ್ಕೆ ಇಂಗ್ಲಿಷ್ ಅಲ್ಲಿ ಹಾರ್ಟ್ ಚಕ್ರ ಅಂತ ಕರೀತಾರೆ. ಡನ್? ಕ್ಲಿಯರ್? ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡೋಣ, ನೋಡ್ಕೊಂಡ್ಬಿಡಿ ಕರೆಕ್ಟಾಗಿ ಬರ್ಕೊಂಡಿದ್ದೀರೋ ಇಲ್ವ ಅಂತ. ಫಸ್ಟಿಗೆ ಬರೋದು ಯಾವುದು? ಇದು ಸಹಸ್ರಾರ, ಹೆಬ್ಬೆರಳಿನ ತುದಿ, ಹೆಬ್ಬೆರಳು ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬರೋದು ಆಜ್ಞಾಚಕ್ರ. ಡನ್? ಅದರ ನೆಕ್ಸ್ಟ್ ಬರೋದು ವಿಶುದ್ಧಿ ಚಕ್ರ, ಇಲ್ಲಿ ಬರುತ್ತೆ. ಓಕೆ, ಅದರ ನೆಕ್ಸ್ಟ್ ಬರೋದು ಅನಾಹತ ಚಕ್ರ, ಇಲ್ಲಿ ಬರುತ್ತೆ. ಡನ್? ಅದರ ನೆಕ್ಸ್ಟ್ ಬರೋದು ಮೂಲಾಧಾರ ಚಕ್ರ, ಇಲ್ಲಿ ಬರುತ್ತೆ. ಓಕೆ, ಅದರ ನೆಕ್ಸ್ಟ್ ಬರೋದು ಇಲ್ಲಿ ಮೇಲ್ಗಡೆ ಸ್ವಾದಿಷ್ಠಾನ ಚಕ್ರ ಅಂತ ಕರಿತೀವಿ, ಈ ಪೋರ್ಷನ್ ಅಲ್ಲಿ ಬರುತ್ತೆ. ಓಕೆ, ಅದ್ರ ಮೇಲ್ಗಡೆ ಲಾಸ್ಟಿಗೆ ಬರೋದು ಇದು ಮೂಲಾಧಾರ, ಮೂಲಾಧಾರ ಅಥವಾ ರೂಟ್ ಚಕ್ರ ಅಂತಾನು ಕರಿಬಹುದು ನೀವು, ಇಲ್ಲಿ ಬರುತ್ತೆ. ಅರ್ಥವಾಯ್ತಾ? ಕಲರು ಗ್ಲ್ಯಾಂಡ್ಸ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಬರ್ಕೊಂಬಿಡಿ ಬರ್ಕೊಳ್ಳೋರು. ಮೊದಲನೇದು ಬಂದ್ಬಿಟ್ಟು ಕ್ರೌನ್ ಚಕ್ರ ಅಂದ್ರೆ ಸಹಸ್ರಾರ ಚಕ್ರ ಅಂತ ಕರಿತೀವಿ. ಇದ್ರದ್ದು ಗ್ಲ್ಯಾಂಡ್ ಬಂದ್ಬಿಟ್ಟು ಪೀನಿಯಲ್ ಗ್ಲ್ಯಾಂಡ್. ಸಹಸ್ರಾರ ಚಕ್ರದ್ದು ಗ್ಲ್ಯಾಂಡ್ ಬಂದ್ಬಿಟ್ಟು ಪೀನಿಯಲ್ ಗ್ಲ್ಯಾಂಡ್, ಕಲರು ಪರ್ಪಲ್ ಕಲರ್. ಓಕೆ, ನೆಕ್ಸ್ಟ್ ಆಜ್ಞಾಚಕ್ರ. ಆಜ್ಞಾಚಕ್ರದ ಕಲರ್ ಬಂದ್ಬಿಟ್ಟು ಯಾವುದು? ಡಾರ್ಕ್ ಬ್ಲೂ. ಓಕೆನಾ? ಪಿಟ್ಯೂಟರಿ ಗ್ಲ್ಯಾಂಡ್, ಆಜ್ಞಾಚಕ್ರದ ಒಂದು ಕಲರ್ ಬಂದ್ಬಿಟ್ಟು, ಗ್ಲ್ಯಾಂಡ್ ಬಂದ್ಬಿಟ್ಟು ಪಿಟ್ಯೂಟರಿ ಗ್ರಂಥಿ ಆಜ್ಞಾಚಕ್ರದ್ದು. ಓಕೆ, ಥರ್ಡ್ ಬರೋದು ಥ್ರೋಟ್ ಚಕ್ರ, ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ವಿಶುದ್ಧ ಚಕ್ರ ಅಂತ ಕರಿತೀವಿ. ಓಕೆ, ಗ್ಲ್ಯಾಂಡ್ ಬಂದ್ಬಿಟ್ಟು ಥೈರಾಯ್ಡ್ ಗ್ಲ್ಯಾಂಡ್, ಗ್ಲ್ಯಾಂಡ್ ಬಂದ್ಬಿಟ್ಟು ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಬರೋದು ಹಾರ್ಟ್ ಚಕ್ರ, ಕಲರ್ ಬಂದ್ಬಿಟ್ಟು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್. ವಿಶುದ್ಧ ಚಕ್ರ ಇದು ಸ್ಕೈ ಬ್ಲೂ ಕಲರ್. ಓಕೆ, ಎಸ್. ಈಗ ಹಾರ್ಟ್ ಚಕ್ರದ ಯಾವುದು? ಗ್ರೀನ್ ಕಲರ್ ಇರ್ತದೆ, ಮತ್ತೆ ಥೈಮಸ್ ಗ್ಲ್ಯಾಂಡ್ ಅನ್ನ ಇದು ರೂಲ್ ಮಾಡುತ್ತೆ. ಓಕೆ, ಕಲರು ಗ್ರೀನ್. ಆಯ್ತಾ? ನೆಕ್ಸ್ಟ್ ಸೋಲಾರ್ ಫ್ಲೆಕ್ಸಸ್ ಅಂತ ಕರೀತಾರೆ, ಇದಕ್ಕೆ ಮಣಿಪೂರ ಚಕ್ರ ಅಂತಾನು ಕರೀತಾರೆ ಕನ್ನಡದಲ್ಲಿ. ಇದು ನಮ್ಮ ಪ್ಯಾಂಕ್ರಿಯಾಸ್ ಅನ್ನ ರೂಲ್ ಮಾಡುತ್ತೆ. ಗ್ಲ್ಯಾಂಡ್ ಅಲ್ಲಿ ಪ್ಯಾಂಕ್ರಿಯಾಸ್ ಹಳದಿ ಬಣ್ಣದ ಒಂದು ಕಲರ್ ಅಲ್ಲಿ ಇದಿರ್ತದೆ. ಸ್ಪೀಡ್ ಆಯ್ತಾ? ಓಕೆ, ಸ್ಲೋ ಮಾಡೋಣ. ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರ, ಇದಕ್ಕೆ ಕನ್ನಡ ಇಂಗ್ಲಿಷ್ ಅಲ್ಲಿ ಸ್ಯಾಕ್ರಲ್ ಚಕ್ರ ಅಂತಾನು ಕರೀತಾರೆ. ಓಕೆ, ಸ್ಯಾಕ್ರಲ್ ಚಕ್ರದ ಕಲರ್ ಬಂದ್ಬಿಟ್ಟು ಯಾವ್ದು ಇರ್ತದೆ? ಆರೆಂಜ್.
ಆರೆಂಜ್. ಓಕೆ, ಗ್ಲ್ಯಾಂಡ್ಸ್ ಬಂದ್ಬಿಟ್ಟು ಅಡ್ರಿನಲ್ ಗ್ಲ್ಯಾಂಡ್ಸ್. ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ಕಿಡ್ನಿಗಳ ಮೇಲ್ಭಾಗದಲ್ಲಿ ಇರ್ತದೆ. ಮಣಿಪುರ ಇಲ್ಲಿದೆಯಲ್ವಾ? ಇಲ್ಲಿದೆ ನೋಡಿ, ದಿಸ್ ಇಸ್ ಮಣಿಪುರ. ಒಂದು ನಿಮಿಷ, ಇದೆ ಯಾರೋ ಮಣಿಪುರ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಕಾಣ್ತಿದೆಯಲ್ವಾ? ದಿಸ್ ಇಸ್ ಮಣಿಪುರ. ಇದು ನಿಮ್ಮ ಹಾರ್ಟ್ ಚಕ್ರ. ಇಲ್ಲಿಂದ 2 ಬೆರಳಿಡಿ, ಬೆರಳಿನ ಮೇಲ್ಗಡೆ ಬರೋದೆ ದಿಸ್ ಇಸ್ ಮಣಿಪುರ ಚಕ್ರ. ಮಣಿಪುರ ಚಕ್ರ ಕಲರ್ ಬಂದ್ಬಿಟ್ಟು ಹಳದಿ ಕಲರು. ಇದು ರೂಲ್ ಮಾಡೋದು ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಅನ್ನ ರೂಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸ್ಯಾಕ್ರಲ್ ಚಕ್ರ ಅಂತ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ವಿಶುದ್ಧಿ ಚಕ್ರ. ಓಕೆ, ಎಸ್, ಇದು ರೂಲ್ ಮಾಡೋದು ಅಡ್ರಿನಲ್ ಗ್ಲ್ಯಾಂಡ್ ಅನ್ನ ರೂಲ್ ಮಾಡುತ್ತೆ. ಡನ್. ಲಾಸ್ಟಿಗೆ ಬರೋದು ಯಾವುದು? ಬೇಸ್ ಚಕ್ರ ಅಥವಾ ರೂಟ್ ಚಕ್ರ ಅಂತ ಕರೀತಾರೆ. ಮೂಲಾಧಾರ ಚಕ್ರ, ಕನ್ನಡದಲ್ಲಿ ಮೂಲಾಧಾರ ಚಕ್ರ ಅಂತ ಕರಿತೀವಿ. ಬಣ್ಣ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ಇರುತ್ತೆ. ಕೆಂಪು ಬಣ್ಣದಲ್ಲಿ ಇರ್ತದೆ. ಇದು ರೂಲ್ ಮಾಡೋದು ನಮ್ಮ ದೇಹದಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ಹೌದು, ಸ್ಯಾಕ್ರಲ್ ಚಕ್ರಕ್ಕೆ ಕನ್ನಡದಲ್ಲಿ ಸ್ವಾದಿಷ್ಠಾನ ಚಕ್ರ ಅಂತಾನೆ ಕರೆಯೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಷ್ಟು ಜನ ಕನ್ಫ್ಯೂಷನ್ ಇದೆ? ಮೂಲಾಧಾರಕ್ಕೆ ಯಾವ ಗ್ಲ್ಯಾಂಡ್ಸ್ ಅಂತಂದ್ರೆ ಯಾವುದು? ರಿಪ್ರೊಡಕ್ಟಿವ್ ಆರ್ಗನ್ ಗ್ಲ್ಯಾಂಡ್ಸ್ ಯಾವ್ದಿದೆ? ಟೆಸ್ಟಿಕಲ್ಸ್ ಮತ್ತೆ ಓವರೀಸ್. ಡನ್. ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಫೈನ್. ಬೆರಳಿನ ತುದಿ, ಇದು ಸಹಸ್ರಾರ. ಬೆರಳಿನ ತುದಿ ಬಂದ್ಬಿಟ್ಟು ಸಹಸ್ರಾರ. ಇದಕ್ಕೆ ಯಾವ ಗ್ಲ್ಯಾಂಡ್ ಬರುತ್ತೆ? ಪೀನಿಯಲ್ ಗ್ಲ್ಯಾಂಡ್, ಪರ್ಪಲ್ ಕಲರ್. ಓಕೆ, ನೆಕ್ಸ್ಟ್ 2ನೇ ಚಕ್ರ. ಇದು ಯಾವ್ದಿದು? ಆಜ್ಞಾ ಚಕ್ರ ಅಂತ ಕರಿತೀವಿ. ಇದೆಲ್ಲಿ ಬರುತ್ತೆ? ಈ ಒಂದು ಕೆಳಗಡೆ ಲೈನ್ ಇದೆಯಲ್ವಾ, ಇದರ ಒಂದು ಮೇಲ್ಗಡೆ ಪೋರ್ಷನ್ ಇಲ್ಲಿ ಬರುತ್ತೆ. ಇದಕ್ಕೆ PPT ಬರುತ್ತಾ ಬೇಡಾರೆ? ಸರ್ ಇದಕ್ಕೆ ಅದು ಹೇಳಿದ್ದೆ, ಬಟ್ ಅವ್ನು ಕರೆಕ್ಟಾಗಿ ಮಾಡಿಲ್ಲ. ಪ್ಲೇಸ್ಮೆಂಟ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಅದಕ್ಕೆ ಬೇಡ ಕನ್ಫ್ಯೂಸ್ ಮಾಡ್ಕೋತಾರೆ ಅಂತ ಹಾಕಿಲ್ಲ ಅಷ್ಟೇ. ಮಾಡಿ ಕಳ್ಸಿದ್ದೇನೆ, PPT ಇದೆ, ಬಟ್ ಅದು ಹಿಂದೆ ಮುಂದೆ ಆಗಿದೆ ಸ್ವಲ್ಪ. ಅದು ಪ್ಲೇಸ್ಮೆಂಟ್ ಹಿಂದೆ ಮುಂದೆ ಆದ್ರೆ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ, ಹಿಂಗಾಗಿ ಅದನ್ನ ಹಾಕಿಲ್ಲ ಅಷ್ಟೇ. ನಾನು ಬೇಕಾದ್ರೆ ಗ್ರೂಪಲ್ಲಿ ನಾನು ಅದನ್ನ ರೆಡಿ ಮಾಡಿ ಅದನ್ನ ಶೇರ್ ಮಾಡ್ತೀನಿ. ರಿಪೀಟರ್ ಅದನ್ನ ಕರೆಕ್ಟ್ ಮಾಡ್ಬಿಟ್ಟು ನಾನು ಹಾಕ್ತೀನಿ. ಓಕೆ, ಇದೆರಡು ಆಯ್ತಾ ನಿಮ್ಗೆ? ಓಕೆ, ನೆಕ್ಸ್ಟ್ ಈ ಒಂದು ಪೋರ್ಷನ್ ಕೆಳಗಡೆ ಇದು ಯಾವ ಚಕ್ರ ಬರುತ್ತೆ? ಥ್ರೋಟ್ ಚಕ್ರ. ಕರೆಕ್ಟ್. ಥರ್ಡ್ ಒಂದು ಥ್ರೋಟ್ ಚಕ್ರ. ಥ್ರೋಟ್ ಚಕ್ರದ್ದು ಇದನ್ನ ಕರೆಯೋದು ಏನ್ ಕರೀತಾರೆ ಕನ್ನಡದಲ್ಲಿ? ವಿಶುದ್ಧಿ ಅಂತ ಕರೀತಾರೆ ಕನ್ನಡದಲ್ಲಿ. ವಿಶುದ್ಧಿ ಚಕ್ರ ಅಂತ ಕನ್ನಡದಲ್ಲಿ ಕರೀತಾರೆ. ಓಕೆ, ಸ್ಕೈ ಬ್ಲೂ ಕಲರ್. ಕಲರ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್. ಹೌದು, ಆಜ್ಞೆ ಅಂದ್ರೆ 2 ಕಣ್ಣಿನ ಮಧ್ಯದಲ್ಲಿ ಬರೋದು. ಇದು ನೀವು ದೇಹದಲ್ಲಿ ಹೇಳ್ತಿದ್ದೀರಾ, ನಾನು ಹೇಳ್ತಿರೋದು ಅಂಗೈಯಲ್ಲಿ ಹೇಳ್ತೀನಿ. ಎಲ್ಲಾ ಒಂದು ಪ್ಲೇಸ್ಮೆಂಟು ಅಂದ್ರೆ ದೇಹದಲ್ಲಿ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಸುಮಾರು ತರ ರಿಫ್ಲೆಕ್ಸಸ್, ಸುಮಾರು ತರ ಆರ್ಗನ್ಸ್ ನಮ್ಮ ದೇಹದಲ್ಲಿ ಬೇರೆ 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 ಇದರಲ್ಲಿದೆ. ಬ್ಯಾಕ್ ಬೋನ್ ಒಂದಿದೆ. ಓಕೆನಾ? ಅದನ್ನ ಬೇಕಿದ್ರೆ ಫರ್ದರ್ ಹೇಳ್ಕೊಡ್ತೀನಿ ನಾನು. ಬ್ಯಾಕ್ ಬೋನ್ ನೋಡ್ಕೊಂಡ್ಬಿಟ್ಟು ಯಾವ ಭಾಗದಲ್ಲಿ ಬ್ಯಾಕಲ್ಲಿ ಪೇನ್ ಬರ್ತಿದೆಯೋ ಆ ಭಾಗ ಎಫೆಕ್ಟ್ ಆಗಿರುತ್ತೆ. ಸರಿನಾ? ಇದಕ್ಕೆ ಸ್ಪೈನ್ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಸ್ಪೈನ್ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಇದನ್ನ ಫರ್ದರ್ ಕ್ಲಾಸಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಆ ಬ್ಯಾಕ್ ಪೇನ್ ಅಂದ್ರೆ ಒಂದೇ ಅಂತ ಅನ್ಕೋತಿರೋದು ಎಲ್ಲರೂ, ಆ ಥರ ಇರಲ್ಲ. ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ಬರ್ತಿದೆ ಅಂತಂದ್ರೆ ಆ ಒಂದು ಆರ್ಗನ್ಸ್ ಏನಂತಾರೆ ಎಫೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಅದನ್ನ ನೋಡ್ಕೊಂಡು ನೀವು ಟ್ರೀಟ್ ಮಾಡ್ಬೋದು, ತುಂಬಾ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಡನ್. ಆಜ್ಞಾ ಚಕ್ರ ಮತ್ತೆ ಥರ್ಡ್ ಐ ಇಲ್ಲ, ಸೇಮ್ ಅಲ್ಲ, ಬೇರೆ ಬೇರೆ ಎರಡು. ಓಕೆ, ಫೈನ್. ಇದು ಅರ್ಥ ಆಯ್ತಾ ನಿಮ್ಗೆ? ಹಾರ್ಟ್ ಚಕ್ರ ಇಲ್ಲಿ ಬರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಡನ್. ನೆಕ್ಸ್ಟ್ ಒಂಚೂರು ಮೇಲ್ಗಡೆ ಬನ್ನಿ. ಇಲ್ಲಿ ಕಾಣ್ತಿರೋದು ಯಾವುದು ಅಂತಂದ್ರೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್. ಸೋಲಾರ್ ಪ್ಲೆಕ್ಸಸ್ ಅಂತ ಕರಿತೀವಿ. ಇದು ಕನ್ನಡದಲ್ಲಿ ಮಣಿಪುರ ಅಂತ ಕರೀತಾರೆ. ಮಣಿಪುರ ಚಕ್ರ. ಇದು ರೂಲ್ ಮಾಡೋದು ಯಾವುದು ಅಂತಂದ್ರೆ ಪ್ಯಾಂಕ್ರಿಯಾಸ್. ಡನ್. ಈಗ
ಒಂಚೂರು ಮೇಲ್ಗಡೆ ಬಂದ್ರೆ ಅಂತಂದ್ರೆ ಇದು ಸ್ಯಾಕ್ರಲ್ ಚಕ್ರ ಅಂತ ಕರಿತೀವಿ. ಅದು ಈ ಪೋರ್ಷನ್ ಅಲ್ಲಿ ಬರುತ್ತೆ. ಓಕೆ, ಲಾಸ್ಟ್ ಬರೋದು ಯಾವುದು? ನಮ್ಮ ಮೂಲಾಧಾರ ಚಕ್ರ. ಇದು ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಅನ್ನ ರೂಲ್ ಮಾಡುತ್ತೆ. ಇಷ್ಟು ಕಲ್ಕೊಂಡ್ರೆ ಎಲ್ರು? ಕ್ಲಾರಿಟಿ ಸಿಗ್ತಾ ಎಲ್ರಿಗೂ? ಸರಿನಾ? ಫೈನ್. ಈಗ ಒಂದು ಕಾಮನ್ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ಕೊಡ್ತೀನಿ, ಎಲ್ರು ಗಮನ ಇಟ್ಟು ಕೇಳಿ. ಪೆನ್ನು ಪೇಪರು ಸೈಡ್ ಇಡಿ, ಫೋಕಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಯಾರೇ ಪೇಷಂಟ್ ಬಂದ್ರು ಫಸ್ಟಿಗೆ ಕೆಲಸ ಮಾಡ್ಬೇಕು ನೀವೆಲ್ಲರೂ. ಏನು ಅಂತಂದ್ರೆ ಇದಕ್ಕೆ ನಾಭಿ ನೋಡೋದು ಅಂತ ಕರಿತೀವಿ. ನಾಭಿ ಚೆಕ್ ಮಾಡೋದು. ಸುಮಾರು ಪೇಷಂಟ್ಸಿಗೆ ಈ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದು ನಮ್ಮ ಒಂದು ಸ್ಟಮಕ್ ಮತ್ತೆ ಡೈಜೆಸ್ಟಿವ್ ಇಶ್ಯೂಸ್ ಇಂದಾನೆ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗೋದು. ಇದೆಲ್ರಿಗೂ ಗೊತ್ತಿರೋ ಒಂದು ಕಾನ್ಸೆಪ್ಟೇ, ಸರಿನಾ? ಡಾಕ್ಟರ್ ಹೇಳ್ತಾರೆ, ಇವನ್ ಆಯುರ್ವೇದನೇ ಹೇಳುತ್ತೆ, ಎಷ್ಟೋ ಜನರಲ್ಲಿ ಸ್ಟಮಕ್ ಸರಿ ಇಲ್ಲ ಅಂತಂದ್ರೆ ಅಲ್ಲಿಂದ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಅದನ್ನ ನಾವು ಹೆಂಗ್ ಚೆಕ್ ಮಾಡಬೇಕು, ಪೇಷಂಟಿನ ಒಂದು ಸ್ಟಮಕ್ ಹೆಂಗಿದೆ ಅನ್ನೋದನ್ನ ನೋಡೋದಕ್ಕೆ ತುಂಬಾ ತರದ ಒಂದು ಇದಂತಾರೆ, ಅದಕ್ಕೆ ಮೆಥಡ್ಸ್ ಇದೆ. ಓಕೆನಾ? ಆಯುರ್ವೇದದಲ್ಲಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅದನ್ನ ಬೇಕಿದ್ರೆ ಮುಂದೆ ಪರ್ಟಿಕ್ಯುಲರ್ ನಾ ಈಗೇನ್ ಚಕ್ರಾಸ್ ಹೇಳಿದ್ನಲ್ವಾ, ಪ್ರತಿಯೊಂದು ಚಕ್ರದ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ ನಾನು. ಓಕೆನಾ? ಚಕ್ರಾಸು, ಆರ್ಗನ್ಸು, ಆಮೇಲೆ ಗ್ಲ್ಯಾಂಡ್ಸು, ಆಮೇಲೆ ಸ್ಪೈನು, ಅದೆಲ್ಲ ಕ್ಲೀನಾಗಿ ಕಲ್ತು ಟ್ರೀಟ್ಮೆಂಟ್ಗೆ ಹೋಗೋಣ. ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಏನೂ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ನಾವು ಸೀಡ್ ಅಂಟಿಸ್ಬೋದು ಅಷ್ಟೇ, ಬಟ್ ಅದು ಎಫೆಕ್ಟ್ ಹೆಂಗಾಗುತ್ತೆ, ಅದ್ರ ಹಿಂದಿರೋ ಒಂದು ರೂಟ್ ಏನು, ಅದೇನೋ ಅರ್ಥ ಆಗಲ್ಲ ನಿಮ್ಗೆ. ಡನ್. ಕ್ರೌನ್ ಚಕ್ರ ಗ್ಲ್ಯಾಂಡ್ ಮತ್ತೆ ಕೇಳ್ತಿದ್ರ, ಇದು ಯಾವುದು? ಪೀನಿಯಲ್ ಗ್ಲ್ಯಾಂಡ್. ಓಕೆ, ಈಗ ನೀವೇನ್ ಮಾಡಿ ಅಂದ್ರೆ ಎಲ್ರು ನಿಮ್ಮ ಎರಡೂ ಕೈಯನ್ನ ಇನ್ನೊಂದು ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಫಸ್ಟ್ ನಿಮ್ಮ ಬೆನ್ ಹುರಿ ಸ್ಟ್ರೈಟ್ ಆಗಿರ್ಬೇಕು. ಯಾರೇ ನಿಮ್ಮ ಹತ್ರ ಬಂದ್ರು ಚೆಕ್ ಮಾಡೋಕ್ಕಿಂತ ಮುಂಚೆ ನಾಭಿಯನ್ನ ಚೆಕ್ ಮಾಡೋ ಪ್ರೊಸೆಸ್ ಹೇಳ್ಕೊಡ್ತಿದ್ದೀನಿ. ಇದು ಸ್ಟ್ಯಾಂಡರ್ಡ್. ಆಯುರ್ವೇದದಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಎರಡೂ ಕೈ ತಗೊಳ್ಳಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದಕ್ಕೆ ಒಂದು ಕೈಯನ್ನ ಸೇರಿಸ್ಬೇಕು ಈ ತರ. ಡನ್. ಒಂದಕ್ಕೆ ಒಂದು ಕೈಯನ್ನ ಸೇರಿಸ್ಕೊಳ್ಳಿ ಈ ತರ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ, ನಾನು ಕ್ಯಾಮ್ರಾ ಕನೆಕ್ಟ್ ಮಾಡ್ತೀನಿ. ಸರ್ ಒಂದ್ ನಿಮಿಷ, ರೆಕಾರ್ಡ್. ದೊಡ್ಡ ಲೈನ್ ಇರುತ್ತೆ. ಓಕೆ, ಫೈನ್. ಕೈಯಲ್ಲಿ ಈ ಲೈನ್ ಇದೆಯಾ ಎಲ್ರಿಗೂ? ಇಲ್ಲಿ ನೋಡಿ, ಈ ಒಂದು ಲೈನು ಎರಡೂ ಕೈಲಿ ಇರುತ್ತೆ. ಈ ಲೈನ್ ಇಲ್ಲಿ ಕಾಣ್ತಿದೆ ನೋಡಿ. ಎರಡೂ ಲೈನನ್ನ ಏನ್ ಮಾಡ್ಬೇಕು, ಒಂದಕ್ಕೊಂದು ಈ ತರ ಸೇರಿಸ್ಬೇಕು. ಓಕೆ, ಕರೆಕ್ಟಾಗಿ ಎರಡು ಲೈನ್ ಕೂಡ್ಕೋಬೇಕು. ಇಲ್ಲಿ ನೋಡಿ ಹೆಂಗ್ ಕಾಣ್ತಿದ್ಯಾ? ಕಾಣ್ತಾ? ನನ್ ಕೂಡಿದೆ ನೋಡಿ. ಇಲ್ಲಿ ಕೈ ಸ್ವಲ್ಪ ಮೂಡುಗಳಿಗೆ ಇದಾಗಿದೆ. ಫೈನ್. ಇಲ್ಲಿ ಎರಡು ಲೈನ್ ಕಾಣ್ತಾ? ನೆಕ್ಸ್ಟ್ ಹಂಗೇನೆ ಇಲ್ಲಿ ಈ ಜಾಯಿಂಟ್ ಲೈನ್ಸ್ ಇದೆಯಾ? ಇಲ್ಲಿ ನೋಡಿ, ಕಿರುಬೆರಳು, ಈ ಲೈನ್ಸು, ಈ ಲೈನ್ಸ್ ಅದು ಕೂಡಬೇಕು. ಇಲ್ಲಿ ನೋಡಿ, ಇದು ಕೂಡಬೇಕು, ಅದು ಎರಡು ಕೂಡಬೇಕು. ಓಕೆ, ಎರಡು ಕೂಡ್ತಾ? ಈಗ ಕರೆಕ್ಟ್ ಆಗಿದೆಯಾ? ಡೈರೆಕ್ಷನ್ ಅಲ್ಲಿ ಇದೆಯಾ? ಕಾಣ್ತಿದೆಯಾ ಎಲ್ರಿಗೂ? ನೆಕ್ಸ್ಟ್ ಥರ್ಡ್, ಈ ಲೈನು ಈ ಲೈನು ಎರಡು ಹಿಂಗ್ ಸೇರ್ಬೇಕು. ಈ ಲೈನು ಮತ್ತೆ ಈ ಲೈನ್, ಎರಡೂ ಲೈನ್ಸು ಒಂದಕ್ಕೊಂದು ಹಿಂಗ್ ಕರೆಕ್ಟಾಗಿ ಸೇರ್ಬೇಕು. ಪ್ರಪೋರ್ಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಡನ್. ಎರಡು ಅರ್ಥ ಆಯ್ತಾ? ನೆಕ್ಸ್ಟ್ ಈ ಲೈನ್ ಮತ್ತೆ ಈ ಲೈನ್ ಎರಡು ಒಂದಕ್ಕೊಂದು ಸೇರ್ಬೇಕು. ಈ ತರ ಕೈ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಈ ತರ ಚೆಕ್ ಮಾಡಿ. ಎಲ್ಲಾ ಲೈನು ಪ್ರಾಪರ್ ಆಗಿ ಮ್ಯಾಚ್ ಆಗ್ಬೇಕು ಕೈಯಲ್ಲಿ. ಪ್ರಾಪರ್ ಆಗಿ ಎಲ್ಲಾ ಲೈನು ಕೈಯಲ್ಲಿ ಮ್ಯಾಚ್ ಆಗ್ಬೇಕು. ಈ ತರ ಎಷ್ಟು ಜನಕ್ಕೆ ಆಗಿದೆ, ಎಷ್ಟು ಜನಕ್ಕೆ ಆಗಿಲ್ಲ? ಹ್ಯಾಂಡ್ ರೈಸ್ ಮಾಡಿ. ಆಗಿಲ್ಲ ಅನ್ನೋರು ಮಾತ್ರ, ಆಗಿದೆ ಅನ್ನೋರು ಬೇಡ. ಎಲ್ಲ ಹ್ಯಾಂಡ್ ಡೌನ್ ಮಾಡಿ ಫಸ್ಟ್. ಎಲ್ಲರೂ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಕ್ವಶನ್ಸ್ ಆಮೇಲೆ ಕೇಳೋಣ, ಆಮೇಲೆ ಹ್ಯಾಂಡ್ ರೈಸ್ ಮಾಡಿವ್ರಂತೆ. ಮತ್ತೆ ಎಷ್ಟು ಜನಕ್ಕೆ ಸರ್ ಮ್ಯಾಚ್ ಆಗ್ತಿಲ್ಲ ಅಂತ ಬರ್ತಿದೆ? ಮ್ಯಾಚ್ ಆಗ್ತಿಲ್ವಾ? ಈ ತರ ಹಿಂದೆ ಮುಂದೆ ಆಗ್ತಿದ್ಯಾ ಕೈ? ಆಗ್ತಿದ್ಯಾ? ಸೊ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಒಂದು ನೀವು ನೋಡ್ಬೋದು, ಏನ್ ಗೊತ್ತಾ, ನಿಮ್ಮ ಒಂದು ಹೊಟ್ಟೆ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ. ಡೈಜೆಷನ್ ಇಶ್ಯೂ ಇರುತ್ತೆ, ಇಲ್ಲ ಕಾನ್ಸ್ಟಿಪೇಷನ್ ಇರುತ್ತೆ, ಇಲ್ಲ IBS ಇರುತ್ತೆ, ಇಲ್ಲ ಏನಂತಾರೆ ತುಂಬಾ ಅಸಿಡಿಟಿ ಇರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ, ಏನಾದ್ರು ಒಂದು ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ನಿಮ್ಗೆ ಯಾರೇ ನಿಮ್ಮ ಹತ್ರ ಪೇಷಂಟ್ ಬಂದ್ರು ಈ ಒಂದು ಮೆಥಡ್ ಅನ್ನ ನೀವು ಫಸ್ಟ್ಗೆ ಅವರಿಗೆ ಮಾಡ್ಬಿಟ್ಟು ಚೆಕ್ ಮಾಡಬೇಕು. ಅವ್ರದ್ದು ಫಸ್ಟ್ ಈ ಒಂದು ನಾಭಿ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಅಲ್ಲಿ ಇದೆಯಾ ಅಂತ ಅನ್ನೋದನ್ನ ಕರೆಕ್ಟಾಗಿ ಫಸ್ಟ್ ಟೆಸ್ಟ್ ಮಾಡ್ಬಿಟ್ಟು ಫೈನಲ್ ಮಾಡ್ಕೊಳ್ಳಿ. ಓಕೆ, ಈ ಕೆಲಸ ಮುಗಿದ ಮೇಲೆ ಇನ್ನೂ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದನ್ನ ಕರೆಕ್ಟಾಗಿ ನೋಡ್ಬೇಕು.
ಎಲ್ರು ನೋಡ್ಕೊಳ್ಳಿ. ಆಲ್ರೆಡಿ ಸರ್ ಇದೆ, ಆ ಪ್ಲೇಸ್ಮೆಂಟ್ ಅಲ್ಲಿ ಇದೆ, ಆ ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಈ ಲೈನು ಮ್ಯಾಚ್ ಆಯ್ತು, ಈ ಲೈನು ಮ್ಯಾಚ್ ಆಯ್ತು, ಈ ಲೈನು ಮ್ಯಾಚ್ ಆಯ್ತು, ಇದು ಮ್ಯಾಚ್ ಆಯ್ತು ಅಂದ್ರೆ ಡನ್. ನಿಮ್ ನಾಭಿ ಕರೆಕ್ಟ್ ಆಗಿದೆ, ನಿಮ್ ಸ್ಟಮಕ್ ಕರೆಕ್ಟ್ ಆಗಿದೆ. ಓಕೆನಾ? ಈಗ ಸುಮಾರು ಜನ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರು. ಅದನ್ನ ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡೋಣ. ಅದಕ್ಕೆ ಹೆಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ ನಾನು. ಓಕೆ, ಎಸ್. ಈಗ ಯಾರು ಮ್ಯಾಚ್ ಆಗಿದೆಯೋ ಅವ್ರು ಬಿಟ್ಬಿಡಿ. ಮ್ಯಾಚ್ ಆಗಿರೋರು ಇದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಯಾರು ಮ್ಯಾಚ್ ಆಗಿಲ್ವೋ ಅವ್ರು ಇದನ್ನ ಗಮನ ಕೊಟ್ಟು ನೋಡಿ. ಓಕೆ, ಓಕೆ. ಈಗ ನಿಮ್ಮ ಬಲಗೈ, ರೈಟ್ ಹ್ಯಾಂಡ್, ಯಾರು ಮ್ಯಾಚ್ ಆಗಿಲ್ವೋ ಅವರಿಗೆ ನಿಮ್ಮ ಬಲಗೈಯನ್ನ ನಿಮ್ಮ ಒಂದು ತೋಳು, ಈ ಪೋರ್ಷನ್ ತೋಳು ಇಲ್ಲಿ ಈ ತರ ಇಟ್ಕೊಳ್ಳಿ. ಕಾಣ್ತಿದ್ಯಾ ಎಲ್ರಿಗೂ? ಈ ಒಂದು ಬಲಗೈಯನ್ನ ಇಲ್ಲಿ ಫೋಲ್ಡಿಂಗ್ ಇರುತ್ತಲ್ವಾ, ಫೋಲ್ಡ್ ಆಗುತ್ತೆ ನೋಡಿ, ಇಲ್ಲಿ ಈ ತರ ಇಟ್ಬಿಟ್ಟು ಇದನ್ನ ಹಿಂಗ್ ಕವರ್ ಮಾಡಿ, ಪೂರ್ತಿ ಟೈಟ್ ಆಗಿ ಹಿಡ್ಕೊಳ್ಳಿ. ಈ ತರ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಕೈ ಎಡಗೈ, ಓಕೆ, ದಿಸ್ ಇಸ್ ಲೆಫ್ಟ್ ಹ್ಯಾಂಡ್, ದಿಸ್ ಇಸ್ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಅನ್ನ ಲೆಫ್ಟ್ ಹ್ಯಾಂಡ್ ಈ ತರ ಇಡಿ, ಅದ್ರ ಮೇಲೆ ಇಡಿ. ಇಟ್ಬಿಟ್ಟು ಏನ್ ಮಾಡ್ಬೇಕು, ಇದನ್ನ ಮುಷ್ಟಿ ಕಟ್ಟಿ, ಕೈನ ಈ ತರ ಮುಷ್ಟಿ ಕಟ್ಬಿಟ್ಟು ಏನ್ ಮಾಡ್ಬೇಕು, ಫೋರ್ಸ್ ಆಗಿ ಏನ್ ಮಾಡ್ಬೇಕು, ಹಿಂಗ್ ಹಿಡಿದ್ಬಿಟ್ಟು 1 2 3 ಈ ಸರ 3 ಸರಿ ಈ ತರ ಮಾಡ್ಬೇಕು. 3 ಸರಿ ಮಾಡ್ಬೇಕು, ಜಾಸ್ತಿ ಸರಿ ಅಲ್ಲ. ಲೂಸ್ ಬಿಡ್ಬೇಕು, ಕೈನ ಟೈಟ್ ಮಾಡಂಗಿಲ್ಲ. ಓಕೆ, ಮಾಡಿದ್ರ ಎಲ್ರು ಮಾಡಿದ್ರಾ? ಡನ್. ಈಗ ನಿಮ್ ನಾಭಿ ನೋಡ್ಕೊಳ್ಳಿ, ಕೂಡ್ತಾ ಲೈನು ಕೂಡ್ತಾ? ಇಷ್ಟೇ ನಾಭಿ ನೋಡೋದು, ಏನೂ ಇಲ್ಲ. ಇದನ್ನ ಹಳೆ ಕಾಲದಲ್ಲಿ ಬೇರೆ ಬೇರೆ ತರ ಮಾಡೋರು. ಇದು ಯೂನಿಕ್ ಮೆಥಡ್ ಅಷ್ಟೇ. ಇದನ್ನ ಇನ್ನು 3 ತರ ನೋಡ್ಬೋದು, ಬಟ್ ಬೇಡ, ಸಿಂಪಲ್ ಮೆಥಡ್, ಯಾವುದು ಇದಿರಲ್ಲ. ಸರಿನಾ? ಈಗ ಅಬ್ಸರ್ವ್ ಮಾಡಿ, ನಾಳೆ ನಿಮ್ದು ಸ್ವಲ್ಪ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಕಾಣಿಸುತ್ತೆ, ಸ್ವಲ್ಪ ನೋಟಿಸೇಬಲ್ ಚೇಂಜಸ್ ಇರುತ್ತೆ. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಫೈನ್. ಬಲಗೈ ಡನ್. ಇದು ಪೇಷಂಟ್ ಎಡಗೈ. ಓಕೆನಾ? ನಿಮ್ಮ ಹತ್ರ ಯಾರಾದ್ರೂ ಬಂದ್ರು ಮಾಡಿಸಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಪದೇ ಪದೇ ಮಾಡಂಗಿಲ್ಲ. ಓಕೆ, ಬಲಗೈ ಮಾಡಿರೋರು ಮತ್ತೆ ಮಾಡಬೇಡಿ, ಆಲ್ರೆಡಿ ಕೂಡಿದ್ರೆ ಬಿಟ್ಬಿಡಿ. ಎವ್ರಿ ಡೇ ಮಾಡ್ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಎಕ್ಸಸೈಸ್ ಮಾಡ್ಬೇಕಾದ್ರೂ ಮಾಡ್ಬೇಕಾಗಿಲ್ಲ, ಜಿಮ್ ಹೋಗೋರು ಮಾಡಬೇಡಿ, ಎಕ್ಸಸೈಸ್ ಮಾಡೋರು ಮಾಡಬೇಡಿ. ಅನ್ಲಿಸ್ ಅಂಡ್ ಅಂಟಿಲ್ ನಿಮ್ ನಾಭಿ ಸರಿದಿದೆ ಅಂದ್ರೆ ಮಾತ್ರ ಮಾಡಿ. ಹೆಂಗ್ ನೋಡ್ಬೇಕು ಸರಿದಿರೋದನ್ನ? ಆ ಮೆಥಡ್ ತೋರಿಸಿದ್ನಲ್ವಾ, ಪ್ರೆಗ್ನೆನ್ಸಿ ಇರೋರು ಮಾಡಬೇಡಿ, ಗರ್ಭವತಿ ಸ್ತ್ರೀಯರು ಮಾಡಬೇಡಿ, ಪ್ರೆಗ್ನೆಂಟ್ ವುಮನ್ ಮಾಡಬೇಡಿ. ಓಕೆ, ಎಸ್. ಪೇಷಂಟ್ಗೂ ಮಾಡಬೇಡಿ, ನೀವು ಮಾಡಬೇಡಿ. ಕನ್ಫರ್ಮ್ ಆಗಿ ಮಗು ಹೊರಗಡೆ ಬರೋರ್ಗು ಈ ತರ ಎಲ್ಲ ಮಾಡಂಗಿಲ್ಲ. ನಮ್ದು ಆಲ್ಮೋಸ್ಟ್ ಥೆರಪೀಸ್ ಯಾವುದೂ ಇಲ್ಲ ಲೇಡೀಸ್, ಪ್ರೆಗ್ನೆಂಟ್ ಲೇಡೀಸ್ ನಾವು ಮಾಡಬೇಡಿ ಅಂತಾನೆ ಹೇಳೋದು. ಯಾಕೆ ಅಂದ್ರೆ ನೀವು ಮಾಡೋ ಒಂದು ಟ್ರೀಟ್ಮೆಂಟ್ ಆ ಮಗುವಿನ ಮೇಲೂ ಇದು ಎಫೆಕ್ಟ್ ಆಗುತ್ತೆ, ಹಿಂಗಾಗಿ ಮಾಡಬೇಡಿ. ಓಕೆ, ಎಸ್. ಇದು ಬಟ್ಟಿ ಜಾರಿದೆ ಅಂತ ಯಾರೋ ಬರ್ದಿದ್ದಾರೆ ನೋಡಿ. ಇದು ನಮ್ಮ ಕನ್ನಡದಲ್ಲಿ ಕರೆಯೋದು, ನಾವು ಆಡು ಭಾಷೆಯಲ್ಲಿ ಬಟ್ಟಿ ಜಾರಿದೆ ಅಂತ ಕರೀತಾರೆ. ಓಕೆನಾ? ಅದು ಸಹ ಹಿಂಗೆ ಸರಿಯಾಗತ್ತೆ. ಓಕೆ, ಎಸ್. ಇದು ಯಾಕೆ ಸರಿಯುತ್ತೆ, ಇದ್ರ ಹಿಂದಿರೋ ಲಾಜಿಕ್ ಹೇಳ್ಕೊಡ್ತೀನಿ. ಓಕೆ, ಈಗ ಇದನ್ನ ಹೆಂಗ್ ಸರಿ ಮಾಡ್ಬೇಕು ಹೇಳ್ಕೊಡ್ತೀನಿ ನೋಡಿ. ಬಲಗೈ, ಕೈ ಇದೆಯಾ, ಇಲ್ಲಿ ಜಾಯಿಂಟಿಗೆ ಇಡಿ, ಈ ತರ ಇಡಿ, ಟೈಟ್ ಆಗಿ ಹಿಡ್ಕೊಳ್ಳಿ. ಓಕೆ, ಈ ತರ ಅರ್ಥ ಆಯ್ತಾ? ಹಿಂಗ್ ಹಿಡ್ಕೊಂಡು 1 2 3 ಸರಿ ಮಾಡ್ಬೇಕು. ಓನ್ಲಿ 3 ಟೈಮ್ಸ್. ಆಲ್ರೆಡಿ ಮಾಡಿರೋರು ಮಾಡಬೇಡಿ. ಇದನ್ನ ಬೆಳಿಗ್ಗೆ ಹೊತ್ತು ಮಾಡಿದ್ರೆ ತುಂಬಾ ಒಳ್ಳೇದು. ಯಾರಿಗೆ ನಾಭಿ ಸರಿದಿದೆ ಅವರು ಮಾತ್ರ, ಎಲ್ಲರೂ ಮಾಡೋದಲ್ಲ. ಎಲ್ಲರೂ ಮಾಡಬೇಡಿ. ಇದು ಮ್ಯಾಜಿಕ್ ಅಲ್ಲ, ಲಾಜಿಕ್ ಅಷ್ಟೇ. ಇದರಲ್ಲಿ ಏನ್ ಮ್ಯಾಜಿಕ್ ಇಲ್ಲ, ಇದು ಆಲ್ರೆಡಿ ಆಯುರ್ವೇದದಲ್ಲಿ ಇದೆ. ನಾವಿಲ್ಲಿ ಕಲಿತಿರೋದೆಲ್ಲ ಆಲ್ರೆಡಿ ಇರೋದೆ, ಉಲ್ಲೇಖ ಇರೋದನ್ನೇ ಕಲಿತಿರೋದು. ನಾವು ಯಾವುದನ್ನು ಇದನ್ನ ಮಾಡಿಲ್ಲ. ಓಕೆ, ಅವಾಗಿನ ಕಾಲದಲ್ಲಿ ಅಜ್ಜಿಂದ್ರು ಏನ್ ಮಾಡೋರು ಅಂತಂದ್ರೆ, ಈ ಹೊಟ್ಟೆಲಿ ಅಂದ್ರೆ ಬಟ್ಟಿ ಸರಿಯೋದು ಅಂತ ಕರಿತೀವಿ ನಾವು. ತುಂಬಾ ತರ ಮಾಡ್ತಿದ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂತ 3 ಇಂದ 4 ಮೆಥಡ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಸರಿನಾ? ಸ್ಟ್ರೈಟ್ ಆಗಿ ಮಲಗಿಸ್ಬಿಟ್ಟು ಆ ಒಂದು ದಿಂಬಿರಲ್ಲ ತಲೆಗೆ, ಸ್ಟ್ರೈಟ್ ಆಗಿ ಮಲ್ಕೋಬೇಕು. ಆ ಒಂದು ಕಾಲು ಮತ್ತೆ ಕೈಯನ್ನ ಲೂಸ್ ಬಿಟ್ಟಿರ್ಬೇಕು. ಆ ತರ ಮಾಡ್ಬಿಟ್ಟು ಆ ನಾಭಿಯನ್ನ ಹೊಕ್ಕಳ ಮೇಲೆ ಈ 3 ಬೆರಳು
ಹೆಬ್ಬೆರಳು, ಈ ಒಂದು ತೋರು ಬೆರಳು ಮತ್ತೆ ಮಧ್ಯದ ಬೆರಳು, ಈ ಮೂರು ಬೆರಳನ್ನ ಈ ತರ ಸೇರಿಸ್ಬಿಟ್ಟು ನಾಭಿ ಅಂತ ಇಟ್ಕೊಳ್ಳಿ. ಇದು ನಾಭಿ ಹಿಂಗ್ ಮಿಡಲ್ ಅಲ್ಲಿ ಪ್ರೆಸ್ ಮಾಡೋರು. ಓಕೆ, ಮಿಡಲ್ ಅಲ್ಲಿ ಪ್ರೆಸ್ ಮಾಡಿದಾಗ ಏನಾಗ್ತಿತ್ತು ಅಂತಂದ್ರೆ ಅವಾಗ ಆ ಒಂದು ನಾಡಿ ಮಿಡಿತ ಕೇಳೋದು, ಟಕ್ 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 ಅಂತ ನಿಧಾನಕ್ಕೆ ನಾಡಿ ಬರೋದು. ಅದು ಬರ್ತಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ಆ ಒಂದು ಹೊಕ್ಕಳ ಪ್ಲೇಸ್ ಅಲ್ಲಿ, ಅವಾಗ ನಿಮ್ ನಾಭಿ ಕರೆಕ್ಟ್ ಪ್ಲೇಸ್ ಅಲ್ಲಿ ಇದೆ ಅಂತ ಅರ್ಥ. ಇದು ಅವಾಗಿನ ಕಾಲದಲ್ಲಿ ಅಜ್ಜಿಯರ್ ಮಾಡೋದು. ಓಕೆನಾ? ಈಗ ನೀವೇನ್ ಮಾಡಿದ್ರಲ್ವಾ, ಈ ಲೈನ್ಸ್ ಮ್ಯಾಚ್ ಮಾಡಿದ್ರಲ್ವಾ, ಅದು ಅದೇ ಸೇಮ್ ಮೆಥಡ್, ಎಲ್ಲ ಸೇಮ್ ಮೆಥಡ್. ಒಬ್ಬೊಬ್ಬರದು ಒಂದೊಂದೊಂದೊಂದೊಂದೊಂದು ಕಾನ್ಸೆಪ್ಟ್, ಒಂದೊಂದು ಥೇರಿ. ಓಕೆ, ಬಟ್ ನಾನು ಆಗ್ಲೇ ಹೇಳ್ದಂಗೆ ಈಗ ಮುಕ್ಕಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿರೋದೇ ಸ್ಟಮಕ್ ಇಂದ. ಹಿಂಗಾಗಿ ಯಾರೇ ನಿಮ್ಮ ಹತ್ರ ಬಂದ್ರು ಆ ನಾಭಿ ಚೆಕ್ ಮಾಡಿ, ಸರಿ ಮಾಡಿ. ನಾಭಿನ ಫಸ್ಟ್ ಆ ಕೆಲಸ ಮಾಡಿ, ಎಷ್ಟೋ ಚೇಂಜಸ್ ಕಾಣಿಸುತ್ತೆ. ಓಕೆ, ಇನ್ನೂ ಒಂದು, ನಾಭಿ ಸರಿದಿದ್ರೆ ಈ ಪೋರ್ಷನ್ ಸೆಂಟರ್ ಆಫ್ ದಿ ಪಾಮ್, ಈ ಕೈ ಅಂತಂದ್ರೆ ಕರೆಕ್ಟ್ ನೋಡ್ಕೊಳ್ಳಿ, ಕೈ ಅಂದ್ರೆ ಸೆಂಟರ್ ಆಫ್ ದಿ ಪಾಮ್, ಎಕ್ಸಾಕ್ಟ್ ಸೆಂಟರ್. ಇಲ್ಲಿ ಒತ್ತಿದ್ರೆ ತುಂಬಾ ಪೇನ್ ಇರುತ್ತೆ ಅವ್ರಿಗೆ. ನಾಭಿ ಸರಿದಿರೋರಿಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ತುಂಬಾ ಪೇನ್ ಇರುತ್ತೆ. ಓಕೆ, ಡನ್. ಈಗ ಸರಿ ಮಾಡಿದ್ವಿ ಸರ್, ಮತ್ತೆ ಯಾವಾಗ ಮಾಡಬೇಕು? ಮತ್ತೆ ಮಾಡೋ ನೆಸೆಸಿಟಿ ಇಲ್ಲ. ಯಾರೋ ಚಾಟ್ ಬಾಕ್ಸ್ ಅಲ್ಲಿ ಆಗ್ಲೇ ಕೇಳ್ತಿದ್ದಾರೆ. ಪದೇ ಪದೇ ಮಾಡಂಗಿಲ್ಲ ಇದನ್ನ. ದಿಸ್ ಈಸ್ ಓನ್ಲಿ ಒನ್ ಟೈಮ್ ಪ್ರಾಸೆಸ್. ಹೊಟ್ಟೆ ಬಜ್ಜಿರೋರು ಮಾಡ್ಬೇಕಾ? ಬೇಡ. ಯಾಕೆ ಮಾಡ್ತೀರಾ? ಬಜ್ಜಿಗೆ ಅಲ್ಲ ಇದನ್ನ ಹೇಳಿದ್ ನಿಮ್ಗೆ. ನಾನು ಹೇಳಿದ್ದೇನು ಅಂದ್ರೆ ನಾಭಿ ಕರೆಕ್ಟ್ ಪ್ಲೇಸಿಗೆ ತಗೊಂಡ್ ಬರ್ಬೇಕು. ನಾಭಿ ಅಂದ್ರೆ ಏನು ಅಲ್ಲ, ನಮ್ಮ ಹೊಕ್ಕಳು, ನೇವಲ್. ಓಕೆ, ಆ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿದ್ರೆ ಡೈಜೆಷನ್ ಚೆನ್ನಾಗಿರುತ್ತೆ. ಡೈಜೆಷನ್ ಚೆನ್ನಾಗಿದ್ರೆ ನಿಮ್ಮ ಫುಡ್, ನೀವು ಊಟ ಮಾಡಿರೋದು ಪ್ರಾಪರ್ ಆಗಿ ಡೈಜೆಸ್ಟ್ ಆಗಿ ಹೊರಗಡೆ ಬರುತ್ತೆ. ಇಲ್ಲ ಅಂದ್ರೆ ಕೊಲೆಸ್ಟ್ರಾಲು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಒಂದೊಂದೇ IBS, ಕಾನ್ಸ್ಟಿಪೇಷನ್, ಶುಗರು, BP ಸ್ಟಾರ್ಟ್ ಹಂಗೆ. ಓಕೆ, ಹಿಂಗಾಗಿ ನಾಭಿಗೆ ತುಂಬಾ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಕಾಮನ್ ಆಗಿ ತಿಳ್ಕೊಳ್ಳೋಣ, ನಾಭಿ ಏನಕ್ಕೆ ಸರಿಯುತ್ತೆ ಅದನ್ನು ಕಲಿಬೇಕು. ಓಕೆನಾ? ನಾಭಿ ಏನಕ್ಕೆ ಸರಿಯುತ್ತೆ ಅಂದ್ರೆ, ಸರಿಯದಂದ್ರೆ ಏನ್ ಗೊತ್ತಾ, ಆ ಎಕ್ಸಾಕ್ಟ್ ಪ್ಲೇಸ್ಮೆಂಟ್ ಬಿಟ್ಟು ಸ್ವಲ್ಪ ಸೈಡಿಗೆ ಬಂದಿರುತ್ತೆ, ಅವಾಗ್ಲೇನೆ ಈ ಪ್ರಾಬ್ಲಮ್ಸ್ ಬರೋದು ನಮಗೆ. ಓಕೆ, ಅದ್ ನೋಡಿ, ಈಗ ಸೆಂಟ್ರಿಗೆ ಇರಬೇಕು ಜಠರ, ನಾಭಿ ಚೂರ್ ಸೈಡ್ ಸರಿತು ಅಂದ್ರೆ ಅಲ್ಲಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾಭಿ ಅಂದ್ರೆ ಏನು ಅಂತ ಕೇಳ್ತಾರೆ, ಹೇಳಿದ್ ನಾನು. ನಾಭಿ ಅಂತಂದ್ರೆ ನೇವಲ್, ಹೊಕ್ಕಳು, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹೊಕ್ಕಳು. ಓಕೆ, ಮೊದಲನೇದು ನಾಭಿ ಸರಿದಿದೆ ಅನ್ನೋದನ್ನ ನೋಡಕ್ಕಿಂತ ಮುಂಚೆ ನಾಭಿ ಏನೇನ್ ಕೆಲಸ ಮಾಡುತ್ತೆ, ಇದು ನಮ್ಮ ಡೈಜೆಷನ್, ನಮ್ಮ ಹೊಕ್ಕಳೆ ಬೇಸಿಕ್ಲಿ ಜಠರ ಅಂತ ಕರಿತೀವಲ್ವಾ, ಅದರ ಒಂದು ಪ್ಲೇಸ್ಮೆಂಟ್. ಓಕೆ, ಆ ಬೋವೆಲ್ ಮೂಮೆಂಟ್ಸ್ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು ಅದೇ ಆ ಒಂದು ನಾಭಿನೇ ನೋಡೋದು. ಹಿಂಗಾಗಿ ಅದರ ಒಂದು ಪ್ಲೇಸ್ಮೆಂಟ್ ಅನ್ನ ಕರೆಕ್ಟಾಗಿ ನೋಡ್ಬೇಕು. ಪದೇ ಪದೇ ಮಾಡಬೇಡಿ, ಒಂದೇ ಸರಿ ಮಾಡಿ. ಪೇಷಂಟ್ ಬಂದ್ರೆ ಪದೇ ಪದೇ ಮಾಡಂಗಿಲ್ಲ, ಓನ್ಲಿ ಒನ್ ಟೈಮ್ ಮಾಡಬೇಕು. ನಾನು ಒಂದ್ಸರಿ ಮಾಡಿದೆ ನಂಗೆ ಸರ್ದಿಲ್ಲ ಅಂತಂದ್ರೆ ನೀವು ಪ್ರೊಸೆಸ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಅರ್ಥ. ಸಡನ್ ಆಗಿ ಮತ್ತೆ ಇನ್ನೊಂದ್ಸರಿ ಮಾಡಬೇಡಿ, ಗ್ಯಾಪ್ ಕೊಡಿ, 1 ಅವರ್ 2 ಅವರ್ ಗ್ಯಾಪ್ ಬಿಟ್ಟು ಮತ್ತೆ ಟ್ರೈ ಮಾಡಿ. ಇಲ್ಲಿ ಯಾರು ಕೇಳ್ತಾರ ನಾಭಿ ಎಲ್ಲಿ ಬರುತ್ತೆ ಅಂತ ಕೇಳಿದಾರ ಇವರು. ನಾಭಿ ಎಲ್ಲಿ ಬರುತ್ತೆ? ಒಳ್ಳೆ ಕ್ವಶನ್. ಅಂದ್ರೆ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತ ಅರ್ಥ ಆಯ್ತು. ಓಕೆ, ನಿಮ್ಮ ಹೊಕ್ಕಳಲ್ಲಿ ಮಧ್ಯದಲ್ಲಿ ಜ್ವಾಲಾಮುಖಿ ಇರುತ್ತಲ್ವ, ಸೆಂಟರ್ ಪೋರ್ಷನ್. ಹೊಕ್ಕಳಿದೆಯಾ ಎಲ್ರಿಗೂ? ಹೊಟ್ಟೆ ಇದೆಯಾ ಎಲ್ರಿಗೂ? ಹೊಟ್ಟೆನ ಎಲ್ಲಿ ಬರುತ್ತೆ ಅಂತ ಕೇಳ್ಬೇಡಿ ಮತ್ತೆ ಆಮೇಲೆ. ಹೊಟ್ಟೆ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಹೋಲ್ ತರ ಇರುತ್ತೆ, ದಟ್ ಈಸ್ ನಾಭಿ, ಅದೇ ಹೊಕ್ಕಳು ಆಯುರ್ವೇದದಲ್ಲಿ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ನೇವಲ್ ಅಂತ ಕರೀತಾರೆ, ನೇವಲ್ ಬಟನ್ ಅಂತಾರೆ, ನೇವಲ್ ಅಂತಾರೆ. ಓಕೆ, ಎಸ್. ಇದು ಸರಿಯೋದಕ್ಕೆ ಕಾರಣ ಏನು ಅಂದ್ರೆ, ಫಸ್ಟ್ ಬರೋದೇನು ಅಂದ್ರೆ ವೇಟ್ ಅನ್ನ ಎತ್ತೋದ್ರಿಂದ. ಹೊಟ್ಟೆ ಅಂದ್ರೆ ಏನು ಗೊತ್ತಿಲ್ಲ ನನ್ಗೂ, ಗೂಗಲ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್. ಓಕೆ, ಎಸ್. ನಾಭಿ ಸರಿಯೋದು ಫಸ್ಟ್ ವೇಟ್ ಅನ್ನ ಎತ್ತೋದ್ರಿಂದ, ಭಾರವನ್ನ ಎತ್ತೋದ್ರಿಂದ. ನಾನು ಯಾವ ಕ್ಲಾಸಲ್ಲಿ ಹೇಳಿದ್ದೆ? ಬೆನ್ನುವಿನ ಕ್ಲಾಸಲ್ಲಿ ಹೇಳಿದ್ದೆ, ಸೊಂಟಕ್ಕೆ ಬಟ್ಟೆ ಕಟ್ಬಿಟ್ಟು ಯಾಕೆ ಎತ್ತಾರೆ ಅಂತ. ಅದು ಆಕ್ಚುಲಿ ಸೊಂಟಕ್ಕಲ್ಲ, ಅದು ಹೊಟ್ಟೆ ಕಟ್ಟೋದು, ಹೊಕ್ಕಳಿಗೆ ಕಟ್ಟೋದು. ಹೊಕ್ಕಳಿಗೆ ಆ ಒಂದು ಟವೆಲ್ ಅನ್ನ ಕಟ್ಬಿಟ್ಟೆ ವೇಟ್ ಎತ್ತೋದು. ಕೂಲಿ ಮಾಡೋರು ನೋಡಿದೀರಾ? ಎಷ್ಟು ಜನ ಇದೀರಾ ಇಲ್ಲಿ? ಅಬ್ಸರ್ವ್ ಮಾಡಿದೀರಾ? ಅವ್ರು ಏನ್ ಮಾಡ್ತಾರೆ, ಈಗೆಲ್ಲ ಸ್ಟೈಲ್ ಬಂದಿದೆ ಫಿಲ್ಮ್ ಅಲ್ಲೆಲ್ಲ, ಸೊಂಟಕ್ಕೆ ಕಟ್ತಾರೆ. ಆ ಸೊಂಟಕ್ಕೆ ಕಟ್ಟೋದಲ್ಲ ಆಕ್ಚುಲಿ, ಅದು ಹೊಕ್ಕಳಿಗೆ ಕಟ್ತಿದ್ದದ್ದು. ಅದು ಏನಕ್ಕೆ ಸ್ಪೆಸಿಫಿಕ್ಲಿ ಹೇಳ್ತಿದ್ರು ಅವರು, ಅದು ವೇಟ್ ಎತ್ತುವಾಗ
ಆ ಕಂಪ್ಲೀಟ್ ಪ್ರೆಷರ್ ಬಂದ್ಬಿಟ್ಟು ಹೊಟ್ಟೆ ಭಾಗದಲ್ಲಿನೇ ಪ್ರೆಷರ್ ಬರುತ್ತೆ. ಆ ಪ್ರೆಷರಿಗೆ ಅದು ಸರಿಬಾರ್ದು, ಅದೇ ಪ್ಲೇಸ್ಮೆಂಟ್ ಅಲ್ಲೇನೆ ಇರಬೇಕು ಅನ್ನೋ ಪರ್ಪಸ್ಗೆ ಅದನ್ನ ಮಾಡ್ತಿದ್ದು. ಡನ್. ಫಸ್ಟು ಆ ವೆಯ್ಟ್ ಎತ್ತೋದ್ರಿಂದ ಅದು ಸರಿಯುತ್ತೆ, ಮೊದಲನೇದು. ಎರಡನೇದು, ತುಂಬಾ ಟೈಮ್ ತುಂಬಾ ಟೈಮು ನೀವುಗಳು ಖಾರ ತಿನ್ನೋದ್ರಿಂದ, ಎಕ್ಸಸ್ ಸ್ಪೈಸಸ್, ಕೆಲವರು ತುಂಬಾ ಖಾರ ಹಾಕಿರೋ ಅಡಿಗೆ ಊಟ ಮಾಡ್ತಾರೆ, ತುಂಬಾ ಖಾರ ತಿನ್ನೋದ್ರಿಂದನೂ ಆ ಥರ ಆಗುತ್ತೆ. ಅರ್ಥ ಆಯ್ತಾ ಎರಡು ಇದು? ಮತ್ತೆ ದೀರ್ಘಕಾಲದಿಂದ, ಈಗಲ್ಲ ತುಂಬಾ ದಿವಸದಿಂದನೂ ಹೊಟ್ಟೆ ಹಸಿವೆ ಇಲ್ಲ ಸರ್ ನಮಗೆ ಅಂತಂದ್ರೂ ಅವಾಗ್ಲೂ ಸಹ ನಾಭಿ ಸರ್ದಿರುತ್ತೆ. ಓಕೆ. ಮತ್ತೆ ಬೆಳಗ್ಗೆ ಏಳುವಾಗ ಎದ್ದೇಳ್ತೀವಿ. ಎಷ್ಟು ಜನ ಇಲ್ಲಿ ಎದ್ದೇಳುವಾಗ ಸ್ಟ್ರೈಟ್ ಆಗಿ ಎದ್ದೇಳ್ತೀರಾ? ಹಿಂಗ್ ಮಲ್ಕೊಂಡಿರ್ತೀವಿ ಸರ್, ಹಿಂಗ್ ಸ್ಟ್ರೈಟ್ ಆಗಿ ಎದ್ದೇಳ್ತೀವಿ. ಎಷ್ಟು ಜನ ಇದಾರೆ ಇಲ್ಲಿ? ಯಾವಾಗ್ಲೂ ಮಲ್ಕೊಂಡಾಗ ಸ್ಟ್ರೈಟ್ ಆಗಿ ಎದ್ದೇಳಬಾರ್ದು, ನಿಮ್ಮ ಬಲಕ್ಕೆ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಎದ್ದೇಳುವಾಗ ನಿಮ್ಮ ಕಾಲು ಕೈಯನ್ನ ಹಾಸಿಗೆ ಮೇಲೆ ಸ್ವಲ್ಪ ಮೂಮೆಂಟ್ ಮಾಡಿ, ಸಡನ್ ಆಗಿ ಎದ್ದೇಳ್ಬೇಡಿ. ಎಷ್ಟೋ ಜನಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಈ ಪ್ಯಾನಿಕ್ ಅಟ್ಯಾಕ್ಸ್ ಎಲ್ಲ ಆಗುತ್ತೆ. ಏನಕ್ಕೆ ಗೊತ್ತಾ ಆ ಥರ ಆಗೋದು? ಆ ಬ್ಲಡ್ ಸರ್ಕ್ಯುಲೇಷನ್ ನೋಡ್ಕೋಬೇಕು ದೇಹದಲ್ಲಿ. ಪೂರ್ತಿ ಬ್ಲಡ್ ಏನಾಗಿರುತ್ತೆ, ಗ್ರಾವಿಟಿ ಇದಕ್ಕೆ ಕೆಳಗಡೆ ಸೆಟಲ್ ಡೌನ್ ಆಗ್ಬಿಟ್ಟಿರುತ್ತೆ. ಸರಿನಾ? ಆ ಒಂದು ಹಿಂಗಾಗಿ ನೀವು ಬಾಡಿ ಮೂಮೆಂಟ್ ಮಾಡಿ, ಸ್ವಲ್ಪ ಕಾಲ ಆ ಕಡೆ ಈ ಕಡೆ ಅಲುಗಾಡಿಸಿ, ಕೈ ಆ ಕಡೆ ಈ ಕಡೆ ಅಲುಗಾಡಿಸಿ, ಸ್ವಲ್ಪ ಕಣ್ಣುಗಳು ಎಕ್ಸರ್ಸೈಸ್ ಮಾಡಿ. ಅಲ್ಲೇ ಮಲ್ಕೊಂಡಲ್ಲೇ ಒಂದು ಭಾಳ ಬೇಡ, ಒಂದು 20 ಸೆಕೆಂಡ್ ಮಾಡಿ ಇದನ್ನು. ಸಡನ್ ಆಗಿ ಹೇಳ್ಬೇಡಿ ಬೆಳಗ್ಗೆ ಬೆಳಗ್ಗೆನೆ. ಓಕೆ. ಬಲಗಡೆ ತಿರುಗಿಬಿಡಿ. ಫಸ್ಟ್ ಬಲಗಡೆ ತಿರುಗಿ, ಇದು ಹಿಂಗ್ ಮಲ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಈಗ. ಓಕೆ, ಈಗ ನೀವು ಹಿಂಗ್ ಮಲ್ಕೊಂಡಿದ್ದೀರಾ. ಓಕೆ, ಈಗ ಹಿಂಗ್ ಬಲಗಡೆ ತಿರ್ಬೇಕು. ತಿರುಗಿ ಆ ಒಂದು ಕಾಲನ್ನ ಹಿಂಗೆ ಟ್ವಿಸ್ಟ್ ಮಾಡಿ. ಈಗ ನಿಮ್ಮ ಕೈ ಸಪೋರ್ಟ್ ತಗೊಂಡು ಕೈ ಇಟ್ಬಿಟ್ಟು ಆಮೇಲೆ ಬಲಗಡೆ ಮುಖವಾಗಿ ಎದ್ದೇಳ್ಬೇಕು. ಎಡಗಡೆ ಮಾಡಬೇಡಿ, ಎಡಗಡೆ ಮಾಡಬೇಡಿ. ಯಾಕೆ ಅಂತ ಅಂದ್ರೆ ಶಾಸ್ತ್ರದಲ್ಲೂ ಇದೆ ಅದು, ಈ ಒಂದು ಎಡಗಡೆ ಮುಖ ಮಾಡಿ ಹೇಳ್ಬಾರ್ದು ಅಂತ. ಓಕೆ. ಸೊ ಬಲಗಡೆ ಮುಖ ಮಾಡಿ ಹೇಳ್ಬೇಕು. ಇದನ್ನ ಸಡನ್ ಆಗಿ ಹೇಳೋದ್ರಿಂದನೂ ಸಹ ಈ ಒಂದು ನಾಭಿ ಸರಿಯುತ್ತೆ. ಓಕೆ. ಎಸ್. ಇನ್ನೊಂದು, ಈ ಜಿಮ್ ಅಲ್ಲಿ ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ತಾರೆ ಕೆಲವರು, ಅವಾಗ್ಲೂ ಸಹ ಸರಿಯುತ್ತೆ. ಓಕೆ, ಅರ್ಥವಾಯ್ತಾ? ಎಸ್. ಓಕೆನಾ? ಆಮೇಲೆ ಲೇಡೀಸು ಈ ಏನಂತಾರೆ, ತುಂಬಿರೋ ನೀರು ಕ್ಯಾನು ಕೊಡ ಇಂಥದೆಲ್ಲ ಎತ್ತುವಾಗ ಹೊಟ್ಟೆ ಮೇಲೆನೆ ವೆಯ್ಟ್ ಬಿಟ್ಟು ಎತ್ತಾರೆ. ಆ ಥರ ಮಾಡಬೇಡಿ. ಎರಡೂ ಕೈ ಸಪೋರ್ಟ್ ತಗೊಳ್ಳಿ, ಒಂದೇ ಕೈಯಲ್ಲಿ ಮಾಡಕ್ ಹೋಗ್ಬೇಡಿ. ಅವಾಗಿನ ಕಾಲದಲ್ಲಿ ಬಿಡಿ, ತಲೆ ಮೇಲೆ ಒಂದು ಕೊಡ ಇರ್ತಿತ್ತು, ಕೈಯಲ್ಲಿ ಒಂದಿರ್ತಿತ್ತು, ಕಂಕಳಲ್ಲಿ ಒಂದಿರ್ತಿತ್ತು, ಮೂರ್ ಕೊಡ ಹೊರೋರು ಅವಾಗ. ಈಗ ಒಂದ್ ಎತ್ತದೇ ಕಷ್ಟ ಆಗಿದೆ, ಅದು ಬೇರೆ ಮಾತು. ಬಟ್ ಅದನ್ನೂ ನೋಡಿ ಎತ್ತಬೇಕು, ಸಡನ್ ಆಗಿ ಎತ್ತಂಗಿಲ್ಲ. ನಾಭಿ ಸರ್ದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಅದೇ ಹೇಳಿದ್ನಲ್ವಾ, ಡೈಜೆಷನ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಹಶ್ವಾಗಲ್ಲ, ಇಲ್ಲ ಅಂತಂದ್ರೆ ಊಟ ಮಾಡಿ ಜೀರ್ಣ ಆಗಲ್ಲ, ಇಲ್ಲ ಅಂತಂದ್ರೆ ಆ ಒಂದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಈ ತರ ಏನಾರೋ ಒಂದು ಸಿಂಪ್ಟಮ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಡನ್. ಸೊ ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ದೆನ್ ವಿ ಕ್ಯಾನ್ ಪ್ಲಾನ್. ನಿಮ್ದು ನಾಭಿ ಸರ್ದಿದ್ಯೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡು ಮಾಡಿ. ಬಂದವ್ರಿಗೆಲ್ಲ ಮತ್ತೆ ಹಿಂಗ್ ಕೂರಿಸಿ ಹಿಂಗ್ ಮಾಡಬೇಡಿ, ಫಸ್ಟ್ ಚೆಕ್ ಮಾಡಿ. ಆಮೇಲೆ ನಾನು ಇವತ್ತೇನೋ ಕಲ್ತಿದ್ದೀನಿ ಇಡೀ ಕ್ಲಾಸಲ್ಲಿ ಅಂತೇಳಿ ಎಲ್ರಿಗೂ ಪ್ರಯೋಗ ಮಾಡಬೇಡಿ. ಅನ್ಲೆಸ್ ಅಂಡ್ ಅಂಟಿಲ್ ಅದು ಸರ್ದಿದ್ಯಾ ನೋಡ್ಬಿಟ್ಟು ಮಾಡಬೇಕು. ಓಕೆನಾ? ಎಸ್. ಓಕೆ, ಫೈನ್. ಈಗ ಕ್ವಶನ್ಸ್ ಏನಾರಿದ್ರೆ ಕೇಳ್ಬೋದು. ಪದೇ ಪದೇ ನಾಭಿ ಸರಿತಿದೆ ಅಂತಂದ್ರೆ ಆ ದೇಹದಲ್ಲಿ ಹೋಲ್ಡಿಂಗ್ ಇಶ್ಯೂಸ್ ಇರುತ್ತೆ. ಈಗ ನೋಡಿ, ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಇವತ್ತು ನಾಭಿ ಕರೆಕ್ಟ್ ಇವತ್ತು ಸರಿ ಮಾಡಿರ್ತೀರಾ, ಓಕೆನಾ, 2 ಡೇಸಿಗೆ ಮತ್ತೆ ಸರಿಯುತ್ತೆ. ಹಂಗೆ ಏನಕ್ಕೆ ಆಗ್ತಿರುತ್ತೆ ಅಂತಂದ್ರೆ ಸ್ಪ್ಲೀನ್ ಮತ್ತೆ ಸ್ಟಮಕ್, ಎರಡು ಆರ್ಗನ್ಸ್, ಸ್ಪ್ಲೀನ್ ಮತ್ತೆ ಸ್ಟಮಕ್, ಅಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ, ಯಾಕಂದ್ರೆ ನಮ್ಮ ದೇಹದಲ್ಲಿ ಹೋಲ್ಡಿಂಗ್ ಅನ್ನ ನೋಡ್ಕೊಳ್ಳೋದು ಅದೇ ಎರಡು ಆರ್ಗನ್ಸ್, ಹೋಲ್ಡಿಂಗ್ ಅನ್ನ ನೋಡೋದು. ಅದಕ್ಕೆ ಎಣ್ಣೆಗಳನ್ನ ಹಾಕ್ಬೋದಾ? ಹ್ಮ್. ಎಣ್ಣೆ, ಹೇಳಿ. ಎಣ್ಣೆ, ಯಾವ ಎಣ್ಣೆ? ಹಾಕ್ಬೋದು, ಹಾಕ್ಬೋದು, ಬಟ್ ಪ್ಯೂರ್ ಆಗಿರತಕ್ಕಂತ ಎಣ್ಣೆಗಳಾಗಬೇಕು.
ದೇಸಿ ತುಪ್ಪ, ಆಕಳ ತುಪ್ಪ ತುಂಬಾ ಒಳ್ಳೇದು ನಾಭಿಗೆ. ಇದು ಆಯುರ್ವೇದ ಬಂದಾಗ ಹೇಳೋಣ ಸರ್, ಬೆಟರ್ ಅದು ಗುರುಗಳೇ ಹೇಳ್ಬೇಕು ಅದನ್ನ. ಯಾಕಂದ್ರೆ ಅದನ್ನು ನೋಡಿ ಹೇಳ್ಬೇಕು, ಎಲ್ಲರಿಗೂ ಬರಲ್ಲ ಅದು. ಒಂದೊಂದು ಸಮಸ್ಯೆ ಇರೋರು ಒಂದೊಂದೊಂದೊಂದು ಥರದ ಆಯಿಲ್ಗಳನ್ನ ಬಳಸ್ಬೋದು. ತುಂಬಾ ದೊಡ್ಡ ಕಾನ್ಸೆಪ್ಟ್ ನಾಭಿ ಅನ್ನೋದೇ. ಈ ಎದಕ್ಕೆ ಹೇಳಿದೆ ಇಲ್ಲಿ ಅಂತಂದ್ರೆ, ಯಾಕಂದ್ರೆ ಈಗ ಮೇಜರ್ ಆಗಿ ನಾನು ನೋಡ್ತೀನಲ್ಲ ಪೇಷಂಟ್ಸು, ಮುಕ್ಕಾಲ್ ಭಾಗ ಜನರಿಗೆ ಇರೋದೇ ಈ ನಾಭಿ ಸಮಸ್ಯೆ. ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ ಆ ಒಂದು ಸ್ಪ್ಲೀನ್ ಎನರ್ಜಿ ಕರೆಕ್ಟಾಗಿ ಕಾಪಾಡ್ಕೋಬೇಕು ನೀವೆಲ್ಲರೂ. ಸ್ಪ್ಲೀನ್ ಚೆನ್ನಾಗಿತ್ತು ಅಂದ್ರೆ ನೀವು ಚೆನ್ನಾಗಿದ್ದಂಗೆನೆ. ಸ್ಟಮಕ್ ಸ್ಪ್ಲೀನ್ ಪದೇ ಪದೇ ನಾಭಿ ಸರಿತಿದೆ, ಪದೇ ಪದೇ ಯೂಟ್ರಸ್ ಪ್ರೊಲ್ಯಾಪ್ಸ್ ಆಗ್ತಿದೆ, ಪದೇ ಪದೇ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗ್ತಿದೆ, ಅಥವಾ ಪ್ರೋಸ್ಟೇಟ್ ಪ್ರೊಲ್ಯಾಪ್ಸ್ ಆಗ್ತಿದೆ, ಆ ಜಾಗದಲ್ಲಿ ಇರಬೇಕಾಗಿರುವಂತ ವಸ್ತು ಸರದು ಕೆಳಗಡೆ ಇಲ್ಲ ಮೇಲ್ಗಡೆ ಬರ್ತಿದೆ, ಹರ್ನಿಯ ಆಗ್ತಿದೆ, ಈ ತರ ಎಲ್ಲ ಹೇಳ್ತಿರ್ತಾರೆ ಅಂದ್ರೆ ಅವ್ರ ಸ್ಪ್ಲೀನ್ ವೀಕ್ ಇರುತ್ತೆ. ಸ್ಪ್ಲೀನ್ ಬಗ್ಗೆ ಹೇಳುವಾಗ ಹೇಳ್ತೀನಿ, ಅದು ನೋಡೋಕೆ ತುಂಬಾ ಚಿಕ್ಕ ಆರ್ಗನ್, ಮೊನ್ನೆ ಹೇಳಿದ್ದೀನಿ ನಿಮ್ಗೆ. ಓಕೆ, ಎಸ್, ಫೈನ್. ಕ್ವಶನ್ಸ್ ತಗೊಂಡ್ಬಿಡೋಣ. ದೀಪಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಸರ್, ಕೈಯಲ್ಲಿ ಎಲ್ಲಾರ್ದು ಲೈನ್ಸ್ ಒಂದೊಂದ್ ಕಡೆಯಿಂದ ಶುರು ಆಗತ್ತಲ್ವಾ ಸರ್? ಆ, ಹೌದು. ಇವಾಗ ನೀವು ಹೇಳಿದ್ರಿ ಇಲ್ಲಿಂದ ಒಂದು ಬೆರಳು ಬಿಟ್ಟು ಈ ಪ್ಯಾನ್ಕ್ರಿಯಾಸ್ ಮಣಿಪುರ ಚಕ್ರ ಬರುತ್ತೆ ಅಂತ ಅಲ್ವಾ ಸರ್? ಇಲ್ಲ, ಹಾರ್ಟ್ ಚಕ್ರ. ಸರ್, ಹ್ಮ್. ಎಸ್ ಸರ್, ಹಾರ್ಟ್ ಹಾರ್ಟ್ ಚಕ್ರ ಅಂದ್ರೆ ಇವಾಗ ನಮ್ಮ ಈ ಲೈನ್ ಏನಿದೆ ಅಲ್ಲಿಂದ ಒಂದು ಬೆರಳು ಬಿಟ್ಟು ನಾವು ಇಲ್ಲಿ ಹಾರ್ಟ್ ಚಕ್ರ ತಗೋಬೇಕು. ಹೌದು ಹೌದು ಹೌದು. ಆಮೇಲೆ ಈ ಈ ಪೊ- ಈ ಈ ಸ್ಪಾಟ್ ಇಂದ ಎರಡು ಬೆರಳು ಬಿಟ್ಟು ನಾವು ಮೇಲ್ಗಡೆ. ಆ, ಆಜ್ಞಾನ ಇದು ಮಣಿಪುರ ಚಕ್ರ ತಗೋಬೇಕಾ ಸರ್? ಹೌದು, ಓಕೆ ಕರೆಕ್ಟ್. ಸರ್. ಕೆಲವರಿಗೆ ಆಮೇಲೆ ರಿಸ್ಟ್ ಲೈನ್ ಕೆಳಗಡೆ ಇರುತ್ತೆ, ಕೆಲವರಿಗೆ ಮೇಲ್ಗಡೆ ಇರುತ್ತೆ, ಕೆಲವೊಂದು ಪ್ಲೇಸ್ಮೆಂಟ್ ಹಿಂದೆ ಮುಂದೆ ಇರುತ್ತೆ. ಆ ತರ ಟೆನ್ಷನ್ ತಗೋಬೇಡಿ, ನಿಮ್ ಕೈಯಲ್ಲಿ ನೋಡ್ಕೊಳ್ಳಿ ಯಾವ ತರ ಇದೆ ಅನ್ನೋದನ್ನ ನೋಡ್ಕೊಂಡು ಮಾಡಿ. ಓಕೆ ಸರ್. ಆಮೇಲೆ ಇದು ಆ, ಸ್ವಾದಿಷ್ಟಾನ ಚಕ್ರ ಇಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ ಸರ್, ಇದು ಈ ಲೈನ್ ಅಲ್ಲಿ ಬರುತ್ತಾ ಹೇಗೆ? ಎಲ್ಲಾರ್ಗೂ ನೀವು ಈ ಲೈನ್ ಕೂಡಿಸಿ ಅಂತ ಹೇಳಿದ್ರಲ್ಲ, ಆ ಲೈನ್ ಅಲ್ಲಿ ಹೌದು, ಬರುತ್ತಾ? ಆ ಲೈನ್ ಅಲ್ಲೇ ಬರುತ್ತೆ, ಆಲ್ಮೋಸ್ಟ್ ಆ ಆ ಲೈನ್ ಲೈನ್ ಅಲ್ಲಿ. ಅಲ್ಲೇ ಬರುತ್ತೆ. ಹೌದೌದು, ಓಕೆ ಈ ಫಿಂಗರ್ ಮತ್ತೆ ಈ ಫಿಂಗರ್, ಎರಡು ಫಿಂಗರಿನ ಮಿಡಲ್ ಅಲ್ಲಿ ಇಲ್ಲಿ ಬರುತ್ತೆ. ಓಕೆ. ಆಮೇಲೆ ಸರ್, ಇವಾಗ ನಾವು ಎವ್ರಿ ಡೇ ನಮ್ಮಲ್ಲಿ ಈ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ, ಸೊ ಇವಾಗ ನಾವು ಎವ್ರಿ ಡೇ ನಾವು ಈ ಚಕ್ರದ ಪಾಯಿಂಟ್ಸ್ ಒತ್ಕೊಂಡ್ರೆ ಓಕೆನಾ? ಬೇಡ. ಯಾಕೆ ಗೊತ್ತಾ, ಆರ್ಗನ್ಸ್ ಅಂತ ಹೋದ್ರೆ ಅಥವಾ ಚಕ್ರಾಸ್ ಅಂತ ಹೋದ್ರೆ, ಈಗ ನಾವು ಸ್ಟಿಮ್ಯುಲೇಷನ್ ಅಂತ ಕರಿತೀವಿ, ಒತ್ತೋದ್ರಿಂದ ಆ ಒಂದು ಎನರ್ಜಿ ಅಲ್ಲಿ ಫ್ಲೋ ಆಗುತ್ತೆ. ಸರಿನಾ? ಓಕೆ. ಈಗ ನೋಡಿ, ಚಕ್ರ ಪಾಯಿಂಟ್ಸ್ ಆಲ್ಮೋಸ್ಟ್ ಪೇನ್ ಇರುತ್ತೆ. ನೀವು ಯಾರೇ ಒತ್ತಿ ಚಕ್ರ ಪಾಯಿಂಟ್ಸ್ ಪೇನ್ ಇರುತ್ತೆ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ಚಕ್ರಾಸ್ ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ, ನಮ್ಮ ಡೈಲಿ ಆಕ್ಟಿವಿಟೀಸ್ ಇಂದ ಆ ತರ ಆಗುತ್ತೆ. ಓಕೆನಾ? ಓಕೆ. ಹಂಗಂತೇಳಿ ಇದನ್ನ ಪ್ರೆಷರ್ ಕೊಟ್ಟೆ ಸರಿ ಮಾಡ್ಬೇಕಂತಿಲ್ಲ. ಇದನ್ನ ಅಕ್ಯುಪ್ರೆಷರ್ ಅಲ್ಲಿ ಹೇಳ್ಕೊಡ್ತೀನಿ, ಯಾವ ಕಂಡೀಷನ್ ಅಲ್ಲಿ ಇದನ್ನ ಪ್ರೆಸ್ ಮಾಡಬೇಕು. ಓಕೆನಾ? ಆಮೇಲೆ ಇನ್ನೂ ಒಂದು, ನಾವು ಚಕ್ರಗಳನ್ನು ನಿಮ್ಗೆಲ್ಲರಿಗೂ ಕಲ್ಸಿದ ಇಂಟೆನ್ಷನ್ ಏನು ಅಂತಂದ್ರೆ, ಈ ಕಾಮನ್ ಆಗಿ ಸೀಡ್ ಥೆರಪಿ, ಕಲರ್ ಥೆರಪಿ, ಅಕ್ಯುಪ್ರೆಷರ್ ಏನೇ ಟ್ರೀಟ್ಮೆಂಟ್ ಕೊಟ್ರು ಆ ಕಾನ್ಸೆಪ್ಟ್ ನೋಡ್ಕೋಬೇಕು. ಈಗ ನೋಡಿ, ನೀವು ಯಾರಿಗೊಬ್ಬರು ರಿಪ್ರೊಡಕ್ಟಿವ್ ಆರ್ಗನ್ಸ್ ಮೇಲೆ ಟ್ರೀಟ್ ಮಾಡ್ತಿದ್ದೀರಾ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇನ್ಫರ್ಟಿಲಿಟಿ ಇಶ್ಯೂ ಅಂತ ಇಟ್ಕೊಳ್ಳಿ. ಓಕೆನಾ? ಯಾರಿಗೋ ಇನ್ಫರ್ಟಿಲಿಟಿ ಇಶ್ಯೂಸ್ ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಜೊತೆಗೆ ಆ ಒಂದು ರೂಟ್ ಚಕ್ರಕ್ಕೂ ಟ್ರೀಟ್ ಮಾಡಬೇಕು. ಬಿಕಾಸ್ ಅದನ್ನ ರೂಲ್ ಮಾಡೋದು ಇದೆ ಈ ಒಂದು ಚಕ್ರಾನೇ. ಹಿಂಗಾಗಿ ನೀವು ಅದನ್ನ ಎರಡೂನು ಟ್ರೀಟ್ಮೆಂಟ್ ಕೊಟ್ಟಾಗ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅವಾಗ ನಿಮ್ಗದು. ಆಮೇಲೆ ಆ ಒಂದು ಟ್ರೀಟ್ಮೆಂಟ್ ಸ್ವಲ್ಪ ಬೇಗ ವರ್ಕ್ ಆಗುತ್ತೆ. ಆ ಪರ್ಪಸ್ಗೆ ಚಕ್ರಗಳನ್ನ ಹೇಳ್ಕೊಟ್ಟಿದ್ದು. ಈ ಚಕ್ರಗಳು ಸುಮಾರು ಕಡೆ ಎಲ್ಲ ಹೇಳ್ಕೊಡಲ್ಲ, ಏನಕ್ಕೆ ಅಂದ್ರೆ ಅದು ನೀಡಿಲ್ಲ ಅಂತ ಹಿಂಗ್ ಕನ್ಸಿಡರ್ ಮಾಡ್ತಾರ ಅವರು, ಡೈರೆಕ್ಟ್ ಆಗಿ ಆ ಒಂದು ಆರ್ಗನ್ಗೆನೆ ಹೋಗೋಣ ಅಂತ. ಆರ್ಗನಿಗೆ ಹೋಗಿ, ಬಟ್ ಅದ್ರ ಜೊತೆಗೆ ಆ ಒಂದು ಯಾವ ಚಕ್ರ ಕನೆಕ್ಟ್ ಇದೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ಟ್ರೀಟ್ ಮಾಡಿದ್ರೆ ಅದಕ್ಕೆ ಮತ್ತೆ ಬೇರೆ 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 ಆರ್ಗನ್ಸ್ ಇಂಟರ್ಸೆಕ್ಟ್ ಕನೆಕ್ಟ್ ಆಗಿರುತ್ತೆ, ಅದೆಲ್ಲ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಓಕೆನಾ? ಆಮೇಲೆ ಇನ್ನೊಂದು, ಚಕ್ರಗಳನ್ನ ನಾವು ಮೇಜರ್ ಆಗಿ ಯೂಸ್ ಮಾಡೋದು ಎಮೋಷನಲ್ ಬ್ಲಾಕೇಜಸ್. ಈ ಥಾಟ್ಸು ಅದರಲ್ಲೇನೋ ತುಂಬಾ ತರದ್ ಬರುತ್ತೆ. ಓಕೆ, ಈಗ ನೋಡಿ, ಎಕ್ಸಾಂಪಲ್ ಒಂದು ಕೊಡ್ಬೇಕು ಅಂದ್ರೆ ನಿಮ್ಗೆ ಟೆನ್ಷನ್ ಅಂದ್ರೆ ವರಿ ಅಂತ ಕರಿತೀವಿ. ಆ ಟೆನ್ಷನ್ ತಗೊಂಡ್ರೆ ಸ್ಪ್ಲೀನ್ ವೀಕ್ ಆಗುತ್ತೆ ನಿಮ್ಮ ದೇಹದಲ್ಲಿ, ನಿಮ್ಮ ಬಾಡಿಲಿ ಸ್ಪ್ಲೀನ್ ಎಫೆಕ್ಟ್ ಆಗುತ್ತೆ. ಓಕೆನಾ? ಟ್ರೀಟ್ಮೆಂಟ್ ಯಾವ್ದು ರೀತಿ ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡಿ, ಹೇಳ್ಕೊಡ್ತೀನಿ. ಅದನ್ನ ಸೀಡ್ ಥೆರಪಿ, ಕಲರ್ ಥೆರಪಿ ಬರೋವರೆಗೂ ಸ್ವಲ್ಪ ಕಾಯ್ಬೇಕು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಕ್ಕೆ. ಓಕೆನಾ? ಸ್ಪ್ಲೀನದು ಬಂದ್ಬಿಟ್ಟು ವರಿ ಮಾಡಿದ್ರೆ, ಜಾಸ್ತಿ ಟೆನ್ಷನ್ ತಗೊಂಡ್ರೆ ನಿಮ್ ಸ್ಪ್ಲೀನ್ ವೀಕ್ ಆಗುತ್ತೆ. ಅಲ್ಲಿಗೆ ನೋಡಿ, ಮುಕ್ಕಾಲ್ ಭಾಗ ಡಯಾಬಿಟೀಸ್ ಹೇಳ್ತಾರಲ್ವಾ, ಡಯಾಬಿಟೀಸ್ ಸುಮಾರು ಕಾರಣಕ್ಕೆ ಬರುತ್ತೆ. ಫುಡ್ ಈಸ್ ಒನ್ ಆಫ್ ದಿ ಮೇಜರ್ ಇಶ್ಯೂ, ಒಪ್ಕೋತೀನಿ. ಅದ್ರ ಜೊತೆಗೆ ಮೇಜರ್ ಇನ್ನೊಂದಿರೋದು ಏನಂದ್ರೆ ಟೆನ್ಷನ್. ಆ ಟೆನ್ಸ್ ವೇಗಸ್ ನರ್ವ್ ಅಂತ ಇರುತ್ತೆ, ಅದು ಏನ್ ಮಾಡುತ್ತೆ, ನಮ್ಮ ಬ್ರೈನಿಗೆ ಮತ್ತೆ ನಮ್ಮ ಹೊಟ್ಟೆಗೆ ಕನೆಕ್ಟೆಡ್ ಇರುತ್ತೆ. ಸೊ ಅದಕ್ಕಾಗಿ ನಾ ಹೇಳೋದೇನು ಅಂದ್ರೆ, ನೀವು ಟೆನ್ಷನ್ ತಗೊಂಡ್ರೆ ನೀವು ಇಲ್ಲಿ ಏನ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಿರೋ ಅದು ನಿಮ್ ಸ್ಟಮಕ್ ಅಲ್ಲಿ ನಡೆಯುತ್ತೆ. ನಿಮ್ ಸ್ಟಮಕ್ ಅಲ್ಲಿ ಏನಾಗುತ್ತೋ ಅದು ನಿಮ್ ಮೈಂಡ್ ಅಲ್ಲಿ ಕಾಣಿಸುತ್ತೆ. ಈ ಕೆಲವರು ಖಾರ ಜಾಸ್ತಿ ತಿಂತಿದ್ದಾರೆ, ಸ್ಪೈಸಸ್ ತುಂಬಾ ಲೈಕ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಏನಾಗ್ತಾರೆ, ಖಾರ ತಿಂದ್ರೆ ಫೈರ್ ಜಾಸ್ತಿ ಆಗುತ್ತೆ. ಸರಿನಾ? ಅರ್ಚಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ.
ಸಿಟ್ಟು ಬರುತ್ತೆ ತುಂಬಾ. ಇನ್ನೊಂದು ಓಕೆ, ಇದು TCM ಕ್ಲಾಸಲ್ಲಿ ಕೂಡ ಒಂದು ನಾನು ಕೇಳಿದ್ದೆ, ಡಯಾಬಿಟಿಕ್ ಕೂಡ ಟೆನ್ಷನ್ ಇಂದಾನೆ ರಿಲೀಸ್ ಆಗಿ ಬರುತ್ತೆ ಅಂತ ಹೇಳಿ, ಅದೇ ಅಲ್ವಾ? ಹೇಳಿದ್ನಲ್ವಾ, ಅದೇ ಸ್ಪ್ಲೀನ್ ಅಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ನೋಡಿ, ಡಯಾಬಿಟಿಸ್ ಬರಬೇಕು ಅಂದ್ರೆ ಒಂದೇ ಕಾರಣ ಏನು, ಸಾರಿ, ಹಲವು ಕಾರಣ ಇದೆ. ಅದ್ರ ಮೇಜರ್ ಆಗಿ ಬರೋ ಕಾರಣ ಏನಂದ್ರೆ ಫುಡ್ ಫಸ್ಟ್, ಅದೇ ಸೆಕೆಂಡ್ ಬರೋ ಟೆನ್ಷನ್. ಬಟ್ ಈಗೀಗ ಚಿಕ್ಕ ಮಕ್ಕಳಲ್ಲೂ ಡಯಾಬಿಟಿಸ್ ಕಾಣಿಸ್ತಿದೆ. ಏನ್ ರೀಸನ್ ಇರ್ಬೋದು ಚಿಕ್ಕ ಮಕ್ಕಳ ಡಯಾಬಿಟಿಸ್ ಬರೋದಕ್ಕೆ? ಆ ಪ್ರೆಷರ್, ಆ ಟೆನ್ಷನ್, ಅಯ್ಯೋ ಓದ್ಬೇಕು, ಅಯ್ಯೋ ಮಾರ್ಕ್ಸ್ ತೆಗಿಬೇಕು, ಆ ಏನ್ ಪ್ರೆಷರ್ ಹಾಕ್ತಿದೀವಲ್ಲ, ದಟ್ ಈಸ್ ದ ಮೇಜರ್ ರೀಸನ್. ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಆ ಮಕ್ಕಳಿಗೆ ನೀವು ಡಯಾಬಿಟಿಸ್ ಆಯ್ತು ಅಥವಾ ಯಾವುದೇ ರೀತಿ ಇಶ್ಯೂಸ್ ಬರಬಾರ್ದು ಅಂದ್ರೆ ನೀವು ಬೆಳೆಸೋ ರೀತಿ ಚೇಂಜ್ ಮಾಡ್ಕೋಬೇಕು. ಓಕೆ, ಈಗ ನೋಡಿ ಎಕ್ಸಾಮ್ಸ್ ನಡೀತಿದೆ, ಮಕ್ಕಳಿಗಿಂತ ಜಾಸ್ತಿ ಟೆನ್ಷನ್ ಆ ತಂದೆ ತಾಯಿನೇ ತಗೊಂಡಿದ್ದಾರೆ. ಇರಬೇಕು, ನನಗೆ ಅರ್ಥ ಆಗುತ್ತೆ, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಆ ಲೈಫ್ ಮತ್ತೆ ವಾಪಸ್ ಬರಲ್ಲ. ಈಗ ಅವ್ನು SSLC ಓದ್ತಿದ್ದಾನೆ ಅಂದ್ರೆ ಮತ್ತೆ SSLC ನಾವು ಬರೆಯೋಕ್ಕಾಗಲ್ಲ, ಒಂದೇ ಟೈಮ್ ಬರೋದು SSLC. ಐ ಕಂಪ್ಲೀಟ್ಲಿ ಅಗ್ರಿ. ಬಟ್ ಹಂಗಂತೇಳಿ ನೀವು ನಿಮ್ಮ ಹೆಲ್ತ್ ಕೆಡಿಸ್ಕೊಂಡು ಮಗನ ಹೆಲ್ತ್ನು ಕೆಡಿಸ್ಬೇಡಿ. ಎಷ್ಟು ಸ್ಟಡಿ ಇಂಪಾರ್ಟೆಂಟು ಅಷ್ಟೇ ಮೈಂಡ್ಗೆ ರೆಸ್ಟ್ ಇಂಪಾರ್ಟೆಂಟ್. ಅದೇನಾಗ್ಬಿಟ್ಟಿದೆ ಅಂದ್ರೆ ಈಗ ಹ್ಮ್ ಮನೆಯಿಂದ ಮಕ್ಕಳು ಶಾಲೆಗೆ ಓಡಿಸ್ತಾರೆ, ತಾಯಂದ್ರು. ಹ್ಮ್ ಶಾಲೆಯಿಂದ ಟೀಚರ್ಗಳು ಅವ್ರಿಗೊಂದು ಪ್ರೆಷರ್, ಅವ್ರೊಂದು ಅಲ್ಲಿಂದ ಮನೆಗೆ ಓಡಿಸೋದು. ಈ ಮನೆ ಓಡಿಸೋದು, ತಲೆ ಓಡಿಸ್, ಎರಡೂ ಓಡಿಸಿ ಅವರು ಫುಲ್ ಸ್ಟ್ರೆಸ್ ಹೋಗ್ಬಿಡ್ತಾರೆ. ಅದು ಆಯ್ತು ಸರ್. ಈಗ MS ನೋಡಿ, ಇದ್ದಾಗ ನನಗೆ ಇದು ಕೊಡ್ತಾ ಇದ್ರು, ಸೆಮಿನಾರ್ಗಳನ್ನ ಕೊಡ್ತಾ ಇದ್ರು. ಸೆಮಿನಾರ್ಗಳಲ್ಲೆಲ್ಲ ಇದು ಏನಂತಾರ ಅದು, ಬರೀತಾರಲ್ಲ, ಏನದು, ಏನೋ ಏನು ಒಂದು ಮಿನಿಟ್ಸ್ ಆಫ್ ಮೀಟಿಂಗ್? ಅದೇ ಸಬ್ಮಿಟ್ ಮಾಡ್ಬೇಕದ್ನ. ನಮ್ಗೆ ನಾವು ಸ್ಟ್ರೆಸ್ ಆಗ್ಬಿಡೋದು ಬರೀಲಿಕ್ಕೆ, ಬರೋದು. ನಾವು ಅದಕ್ಕೆ ಬರ್ತೀವಿ. ಮಕ್ಕಳೆಲ್ಲ ಹೆಂಗ್ ಬರ್ತಿದ್ರು ಅಂತ ಹೇಳಿ. ಅದ್ ನಂಗೆ ಈಗ ನಾನು ನೋಡ್ತೇನೆ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಬುಕ್ಗಳನ್ನ, ಅದ್ ನನಗೆ ಅರ್ಥ ಆಗಲ್ಲ, ಅದು ಏನಂತ ನಂಗೆ ಗೊತ್ತಾಗಲ್ಲ. ಬಟ್ ಅಷ್ಟು ಸ್ಟ್ರೆಸ್ ಆಗ್ಬಿಡ್ತಾರೆ ಮಕ್ಕಳು. ಯಾಕಂದ್ರೆ ಇವ್ರಿಗೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಓಡಿಸ್ಬಿಡ್ತಾರೆ ಶಾಲೆಗೆ ಅವ್ರನ್ನ, ಶಾಲೆಯಿಂದ ಮತ್ತೆ ಅಲ್ಲಿಂದ ಓಡಿಸ್ತಾರೆ ಸಂಜೆ. ಇವರು ಆಮೇಲೆ ಮತ್ತೆ ಸಂಜೆ ಅವ್ರಿಗೆ ಆಟ ಆಡಕ್ ಬಿಡಲ್ಲ, ಮತ್ತೆ ಅವ್ರು ನೆಕ್ಸ್ಟ್ ಡೇನೆ ಮತ್ತೆ ಪ್ರಿಪೇರ್ ಆಗಬೇಕು. ಆಮೇಲೆ ಒಂದ್ ದಿವಸ ಕ್ಲಾಸ್, ಎರಡು ದಿವಸ ಕ್ಲಾಸ್ ಬಿಟ್ರೆ ಮತ್ತೆ ಹಿಂದುಳಿದು ಬಿಡ್ತಾರ ಅವರು. ಈ ಸ್ಟ್ರೆಸ್ ಕ್ರಿಯೇಟ್ ಆಗಿನೇ ಅವ್ರಿಗೆ ಡಯಾಬಿಟಿಕ್ ಆಗ್ಬಿಡೋದು ನಾರ್ಮಲ್ ಆಗಿ ಮಕ್ಕಳಿಗೆ. ಅದೇ ಈಗ ನೋಡಿ, ನಾನು ಮೊನ್ನೆ ಹೇಳ್ಕೊಟ್ಟಿದ್ದೆ ನಿಮ್ಗೆ, ಲಿವರ್ ಮೊಮೆಂಟಮ್ ನೋಡುತ್ತೆ, ಸರಿನಾ? ಶುಗರ್ ಬರೋದು ಹೆಂಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ಮಕ್ಕಳಲ್ಲಿ ಲಿವರ್ ಏನ್ ಮಾಡುತ್ತೆ, ಮೊಮೆಂಟಮ್ ತಗೊಂಡ್ ಬರುತ್ತೆ, ಕರೆಕ್ಟಾ? ಆ ವಾಕಿಂಗು ಅದರಿಂದನೇ ಮೊಮೆಂಟಮ್. ಮೊಮೆಂಟಮ್ ಚೆನ್ನಾಗಿದ್ರೆ ಏನಾಗುತ್ತೆ, ಫೈರ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ, ಕರೆಕ್ಟಾ? ಫೈರ್ ಚೆನ್ನಾಗಿದ್ರೆ ಏನಾಗುತ್ತೆ, ಊಟ ಮಾಡಿರೋದು ಡೈಜೆಸ್ಟ್ ಆಗುತ್ತೆ, ನಿಮ್ಮ ಸ್ಟಮಕ್ ಮತ್ತೆ ಸ್ಪ್ಲೀನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆನಾ? ನೀವು ಆಟ ಆಡಕ್ ಬಿಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಆವಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ವಾಯು ಕಡಿಮೆ ಆಗ್ತಾ ಬರುತ್ತೆ. ವಾಯು ಕಡಿಮೆ ಆದ್ರೆ ಏನಾಗುತ್ತೆ, ಆ ಫೈರ್ ರೆಡಿ ಆಗಲ್ಲ ದೇಹದಲ್ಲಿ. ಫೈರ್ ರೆಡಿ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಸ್ಟಮಕ್ ಅಲ್ಲಿ ಜಠರಾಗ್ನಿ ಮಂದ ಆಗುತ್ತೆ, ಕರೆಕ್ಟಾ? ಅವಾಗ ಏನ್ ಮಾಡ್ತೀರಾ, ಅದು ಮಂದ ಆಗೋದಕ್ಕೂ ನೀವು ಊಟ ಕೊಡೋದಕ್ಕೂ ಜೀರ್ಣ ಆಗಲ್ಲ ಫುಡ್, ಕರೆಕ್ಟಾ? ಆ ಜೀರ್ಣ ಆಗಲ್ಲ ಅಂತಂದ್ರೆ ಅವಾಗ ಏನಾಗ್ತಿರುತ್ತೆ, ಅದೇನಾಗ ಕನ್ವರ್ಟ್ ಆಗುತ್ತೆ, ಟಾಕ್ಸಿನ್ಸ್ ಕನ್ವರ್ಟ್ ಆಗುತ್ತೆ, ಜೀರ್ಣ ಆಗ್ಲಿಲ್ಲ ಪ್ರಾಪರ್ ಆಗಿ ಅಂದ್ರೆ ಸ್ಟಮಕ್ ಅಲ್ಲಿ, ಕರೆಕ್ಟಾ? ಪ್ರಾಪರ್ ಡೈಜೆಷನ್ ಆಗ್ಲಿಲ್ಲ, ಇಂಡೈಜೆಷನ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಇದೆಲ್ಲ ಬರುತ್ತೆ. ಅಂಡ್ ಕೋಲ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ, ಸ್ಟಮಕ್ ಕೋಲ್ಡ್ನೆಸ್ ಆಗಿ 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 ಇಟ್ ವಿಲ್ ಕನ್ವರ್ಟ್ ಟು ಡಯಾಬಿಟಿಸ್. ಅಗೇನ್ ಹೇಳ್ತೀನಿ, ಲಿವರ್ 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 1000 ಸರಿ ಹೇಳಿದ್ರು ಇದನ್ನೇ ಹೇಳೋದು ನಾನು. ಲಿವರ್ ಚೆನ್ನಾಗಿ ಇಟ್ಕೊಳ್ಳಿ, ಮೊಮೆಂಟ್ ಮಾಡಿ ಬಾಡಿನ. ಇದು ಎಂತರ ಹೆಂಗೆ ಅಂತಂದ್ರೆ, ಇಟ್ ಇಸ್ ಲೈಕ್ ಅ ಹೆಡ್ ಆಫ್ ದಿ ಬಾಸ್. ಪೂರ್ತಿ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡೋದು ಲಿವರೇ. ಲಿವರ್ ಚೆನ್ನಾಗಿತ್ತಾ ನಿಮ್ದು, ಇಡೀ ಲಿವರ್ ಗಾಲ್ ಬ್ಲಾಡರು ಮೊಮೆಂಟಮ್, ವಿಂಡ್ ಎಲಿಮೆಂಟ್ ಚೆನ್ನಾಗಿರ್ಬೇಕು ನೋಡ್ರಿ ಬಾಡಿಲಿ. ದೇಹದಲ್ಲಿ ವಿಂಡ್ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಸು ಬರಲ್ಲ. ಓಕೆ, ಎಸ್. ಅದಕ್ಕೆ ಮಕ್ಕಳಿಗೆ ಏನ್ ಮಾಡಿ ಅಂತಂದ್ರೆ, ಸಾಧ್ಯವಾದಷ್ಟು ಈ ವೈಟ್ ಕಲರ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು. ಅದು ವೈಟ್ ಅಂದ್ರೆ ಮತ್ತೆ ಲಂಗ್ಸ್ ಇನ್ ರಿಲೇಟ್ ಮಾಡಬೇಡಿ. ಈಗ ಚಾಟ್ ಬಾಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿನ ಅವಾಯ್ಡ್ ಮಾಡ್ಬೇಕಾ ಸರ್ ಅಂತ. ಅಂಥದ್ದು ನಮಗೆ ಬೇಗ ಕಾಣಿಸುತ್ತೆ. ಬನ್ನು, ಮೈದಾ, ಬ್ರೆಡ್ಡು, ಬಿಸ್ಕೆಟ್ಟು, ಇದು ನಮಗೆ ಕಾಣಲ್ಲ ಬೇಗ. ಮಕ್ಕಳಿಗೆ ಬೆಳಗ್ಗೆ 2 ಬಿಸ್ಕೆಟ್ಟು, ಒಂದು ಗ್ಲಾಸ್ ಟೀ ಬೇಡಿ, ಕೊಡಬೇಡಿ. ಹಾಲು ಕೊಡ್ತಿದ್ದಾರಾ ಅಂತಂದ್ರೆ ನಾಟಿ ಹಸುವಿನ ಹಾಲಿದ್ರೆ ಮಾತ್ರ ಕೊಡಿ. ನಿನ್ನೆ ಅದ್ರ ಬಗ್ಗೆ ಹರೀಶ್ ಸರ್ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ರು, ಹರೀಶ್ ಸರ್, ಮತ್ತೆ ಅದನ್ನ ರಿಪೀಟ್ ಮಾಡೋದು ಬೇಡ. ಈಗ ಅದ್ರ ಬಗ್ಗೆ ನೀವು ಇನ್ನೂ ಸ್ಟಡಿ ಮಾಡಬೇಕು, ರಿಸರ್ಚ್ ಪೇಪರ್ಸ್ ಓದಬೇಕು ಅಂದ್ರೆ ಮಿಲ್ಕ್ ಇನ್ ಡೆವಿಲ್ ಅಂತ ಬುಕ್ಕೇ ಇದೆ, ಸಾರಿ ಡೆವಿಲ್ ಇನ್ ಮಿಲ್ಕ್ ಅಂತ. ಅದನ್ನ ಓದಿ, ಅದರಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ಏನಕ್ಕಾಗತ್ತೆ, ಏನೇನಿದೆ ಅದ್ರ ಹಿಂದ್ಗಡೆ ಅಂತೇಳಿ. ಓಕೆ, ಹಿಂಗಾಗಿ ಆಮೇಲೆ ಮಕ್ಕಳಿಗೆ ಏನು ಮಾಡಿ ಅಂತಂದ್ರೆ, ಸಾಧ್ಯವಾದಷ್ಟು ಈ ಫಿಸಿಕಲ್ ಎಕ್ಸಸೈಸ್ ಮಾಡೋದಕ್ಕೆ ಬಿಡಿ, ವಾಕಿಂಗ್ ಮಾಡಿಸಿ, ಆಟ ಆಡಿಸಿ. ಡನ್? ಓಕೆ, ಫೈನ್. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ ಮೇಡಮ್. ಹಾ ಸರ್, ಮುಂದೆ ಹೋಗ್ತಾ ಹೋಗ್ತಾ ಓವರ್ ಥಿಂಕಿಂಗ್ ನಾನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅದೆಲ್ಲ ಹೇಳ್ಕೊಡ್ತೀರಾ ಸರ್? ಹಾಂ, ಬರುತ್ತೆ ಮೇಡಮ್. ಮೈಂಡ್ ಲೆವೆಲ್ಲು ಬಾಡಿ ಲೆವೆಲ್ ಎರಡು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ದೇಹದಲ್ಲಿ ಮೊಮೆಂಟಮ್
ಈ ವಾಯು ಜಾಸ್ತಿ ಆಗಿರುತ್ತೆ. ಈಗ ನೋಡಿ, ಓವರ್ ಥಿಂಕಿಂಗ್ ಅನ್ನೋದು ಹೆಂಗೆ ಅಂತಂದ್ರೆ, ಅದೇ ಒಂದೇ ಥಾಟ್ ಡೀಪಾಗಿ ಡಿಗ್ ಮಾಡ್ತೀರಾ, ಸರಿನಾ? ಇದು ಏನಕ್ಕಾಗತ್ತೆ ಅಂದ್ರೆ ಎರಡು ಕಾರಣಕ್ಕಾಗುತ್ತೆ. ಒಂದು, ವಾಯು ಮತ್ತೆ ಅಗ್ನಿ ಎರಡು ಇಂಬ್ಯಾಲೆನ್ಸ್ ಇದ್ರೆ ದೇಹದಲ್ಲಿ ಆ ಥರ ಆಗುತ್ತೆ. ಇವ್ರು ಹೆಂಗ್ ಗೊತ್ತಾ ಓವರ್ ಥಿಂಕಿಂಗ್ ಅಂತಂದ್ರೆ, ಇವ್ರು ಒಂಥರ ಡ್ರಿಲ್ ಮಾಡ್ದಂಗೆ ಒಂದೇ ಪ್ಲೇಸಲ್ಲಿ ಡ್ರಿಲ್ ಮಾಡ್ತಾ ಹೋಗ್ತಾರೆ, ಡೀಪ್ ಹೋಗ್ತಾರೆ. ಅದು ಉಂಡು ಸಿಗ್ಬೇಕದು ಎಲ್ಲಿದೆ, ಎಲ್ಲಿಂದ ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ಇದನ್ನ ಮಾಡ್ತಾರೆ. ಅದು ಸಿಗೋವರೆಗೂ ಬಿಡಲ್ಲ ಆನ್ಸರ್ ಅದಕ್ಕೆ. ಇದು ಓವರ್ ಥಿಂಕಿಂಗ್. ಇದು ಸುಮಾರು ಜನಕ್ಕೆ ಇರುತ್ತೆ. ಈ ಎಷ್ಟೋ ಜನ ಆ ಓವರ್ ಥಿಂಕಿಂಗು ಮತ್ತೆ ಪ್ರೊಕ್ರಾಸ್ಟಿನೇಷನ್ ಇದೆರಡೇ ಇದರಲ್ಲಿ ಸಿಲ್ಕೊಂಡು ಏನ್ ಕೆಲಸ ಮಾಡಕ್ಕೂ ಆಗ್ತಿಲ್ಲ ಎಷ್ಟೋ ಜನಕ್ಕೆ. ಅದೇನಕ್ಕಾಗತ್ತೆ ಅಂತಂದ್ರೆ, ಅದೇ ಅಗೇನ್ ವಿಂಡ್ ಮತ್ತೆ ಫೈರ್. ನೋಡ್ರಿ, ಈ ಎಂಟೈರ್ ಕ್ಲಾಸು ನಾನು ನಿಮ್ಗೆ ಏನು ಹೊಸದೇನು ಹೇಳ್ಕೊಡಲ್ಲ. ಈಗ ನಾವು ಕೇಳಿರೋದೇ ಪಂಚಭೂತ. ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಮೇಲೆ ಚೆನ್ನಾಗಿರುತ್ತೆ. ಯಾವ ಟ್ರೀಟ್ಮೆಂಟ್ ನೀಡೂ ಇರಲ್ಲ ನಿಮ್ಗೆ. ಓಕೆ, ಎಸ್, ಥ್ಯಾಂಕ್ ಯು. ಯಾರಿಗಾರ ಹೊಸಬ್ರು ಹೊಸಬ್ರು ಹೊಸಬ್ರು? ಕಲ್ಪನಾ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ನನಗೆ ಸರ್, ನೀವು ನಾಭಿ ಬಗ್ಗೆ ಹೇಳಿದ್ರಲ್ಲ, ಅದು ನನಗೆ ತುಂಬಾನೇ ಆಗ್ತಾ ಇರ್ತದೆ. ಮೇಲೆ ಮೇಲೆ ಅಂದ್ರೆ ತಿಂಗಳಲ್ಲಿ ಒಂದ್ಸಾರಿ ಹಾಗೆ ಆಗ್ತಿರ್ತದೆ. ಅದಕ್ಕೆ ಏನ್ ಮಾಡುದು? ನೀವ್ ಈಗ ನಾಭಿ ಹೇಳ್ಕೊಟ್ರಲ್ಲ ಅದು. ನಾಭಿ ಪದೇ ಪದೇ ಸರಿಯುತ್ತಾ? ಹಾ, ಅದೇ ತುಂಬಾ ಪೇನ್ ಆಗ್ತದೆ. ಸ್ಟ್ರೆಸ್ ತಗೋತೀರಾ? ಹಾಗೇನಿಲ್ಲ, ಒಂದ್ ಸ್ವಲ್ಪ ಭಾರ ಸ್ವಲ್ಪ ಎತ್ತಿದ್ರೆ ಸಾಕು. ಆತರ ಪೇನ್ ಚಲವಾಗ್ಬಿಡುತ್ತೆ. ಸೀಡ್ ಥೆರಪಿ ಇಲ್ಲಿ ಬರುತ್ತೆ, ಇಲ್ಲಿಗೆ ಬಟಾಣಿ ಹಾಕ್ಬೋದು. ಅಂದ್ರೆ ನೀವ್ ಈಗ ಹೇಳಿದ ಎಕ್ಸರ್ಸೈಸ್ ಮಾಡ್ಬೋದಾ? ಪದೇ ಪದೇ ಮಾಡಬೇಡಿ. ಅದು ಒಂದ್ಸರಿ ಈಗ ನೋಡಿ, ಈಗ ನಿಮ್ ಸರ್ದಿದೆ ಅಂತ ನೋಡ್ಕೊಂಡ್ರಿ, ಸರ್ದಿದೆ ಅಂತ ಗೊತ್ತಾಯ್ತಾ, ಆಮೇಲೆ ಆ ಎಕ್ಸರ್ಸೈಸ್ ಮಾಡಿ. ಇವಾಗೇನಿಲ್ಲ, ಸರಿ ಅದ ರೀ ಇವಾಗ. ಕರೆಕ್ಟ್ ಇದೆಯಲ್ವಾ? ಇವಾಗ ಮಾಡೋದ್ ಹಾ, ನೆಸೆಸಿಟಿ ಇಲ್ಲ. ಸುಮ್ನೆ ಹಾ. ಮಾಡಬೇಡಿ. ಅನ್ಲೆಸ್ ಅಂಡ್ ಅಂಟಿಲ್ ಅದು ಆದ್ರೆ ಅದು ಹೊಕ್ಕಳದ ಕೆಳಗ ಬಹಳ ಹಾರ್ತಿರ್ತದ್ರಿ ಅದು. ಹಾ, ಅಂದ್ರೆ ಅದು ನಿಮ್ಗೆ ಕರೆಕ್ಟ್ ಆಗಿ ನೀವು ನೋಡ್ತಿಲ್ಲ ಕೈಯಲ್ಲಿ ಅದು ಮ್ಯಾಚ್ ಆಗ್ತಿದೆಯೋ ಇಲ್ವೋ ಅಂತೇಳಿ. ಸರಿ, ಅಲ್ಲ, ಇವಾಗಿಲ್ಲ, ಇವಾಗ ಸರಿ ಅದ ರೀ. ಆ ಪೇನ್ ಆದಾಗ ಹೇಳ್ತೀನಿ. ಆ ತರ ತುಂಬಾ ಆಗ್ತಿದೆ ಅಂದ್ರೆ ತುಂಬಾ ಅಂತಂದ್ರೆ, ನೋವು. ಅದು ಹಾರ್ತಿದೆ ಅಂತಂದ್ರೆ ಅದು ನಿಮ್ಮ ಒಂದು ನಾಡಿ ಮಿಡಿತ, ಸರಿನಾ? ಅದು ನಾವು ಹ್ಮ್ ಹೊಕ್ಕಳಲ್ಲಿ ನೋಡ್ತೀವಿ, ಕರೆಕ್ಟಾ? ಅದು ಕೆಳಗಡೆ ಪೋರ್ಷನ್ ಅಲ್ಲಿ ಬರ್ತಿದೆ ಅಂತಂದ್ರೆ ನಾಭಿ ಕೆಳಗಡೆ ಸರಿದಿದೆ ಅಂತ, ನಾಭಿ ಡೌನ್ವರ್ಡ್ ಸರಿದಿದೆ ಅಂತ ಅರ್ಥ. ನಾಭಿ ಸರಿಯೋದ್ರಲ್ಲೂ ಸಹ ಡೈರೆಕ್ಷನ್ಸ್ ಇದೆ. ಇದ್ರ ಮೇಲೆ ಹೌದು. ನಮ್ಮ ಗುರುಗಳು 5 ದಿನ ಕ್ಲಾಸ್ ಕೊಟ್ಟಿದ್ರು ನನಗೆ. ನಾಭಿ ಏನಕ್ಕೆ ಸರಿಯುತ್ತೆ ಮತ್ತೆ ಅದಕ್ಕೆ ಯಾವ ಡೈರೆಕ್ಷನ್ ಸರಿದ್ರೆ ಏನ್ ಮೀನಿಂಗು ಅಂತ. ಓಕೆನಾ? 4 ಡೈರೆಕ್ಷನ್ ಅಲ್ಲಿ ಸರಿಯುತ್ತೆ. ಅದು ಮೇಲ್ಗಡೆ ಸರಿಯುತ್ತೆ, ಕೆಳಗಡೆ ಸರಿಯುತ್ತೆ, ವೆಯ್ಟ್ ಎತ್ತದಾಗ ಕೆಳಗಡೆ ಸರಿಯುತ್ತೆ. ಓಕೆನಾ? ಹಾ, ತುಂಬಾ ನೆಗೆಟಿವ್ ಆಗ್ತದೆ ಥಿಂಕಿಂಗ್ ಆಗ್ತದೆ. ಬರ್ತಿದೆ, ನೆಗೆಟಿವ್ ಥಾಟ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಲೆಫ್ಟಿಗೆ ಸರಿಯುತ್ತೆ. ವಿಚಾರ ಮಾಡೋದ್ರಿಂದನೂ ಆತರ ಹೌದು, ಆಗುತ್ತೆ. ನೆಗೆಟಿವ್ ನೆಗೆಟಿವ್ ಎಕ್ಸ್ಪೆಷಲಿ ನೆಗೆಟಿವ್. ಹಾ, ಈ ನೆಗೆಟಿವ್ ವಿಚಾರ. ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅದು ಕ್ವಶನ್ ಮಾರ್ಕ್ ಹ್ಮ್ ಹ್ಮ್. ಆಲ್ವೇಸ್. ಆ ಟೈಮಲ್ಲಿ ಲೆಫ್ಟಿಗೆ. ಹೌದು, ಇರ್ತಾವ ಜ್ಞಾತ. ಈಗ ಮಕ್ಕಳಿಗೆ ಶಾಲೆಯಲ್ಲಿ ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಹೊಟ್ಟೆ ಒಂಥರ ರುಮ್ ರುಮ್ ಆಗುತ್ತೆ. ಆ ಅದೇ ಯಾರಾದ್ರೂ ಹೋಗ್ಬಿಟ್ಟಿದಾರ ಅಂದ್ಬಿಟ್ರೆ ಒಂದ್ ದಿವಸ ಹಾಲಿಡೇ ಅಂತ ಹೇಳ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾರ ಅವರು. ಹೊಟ್ಟೆ ರೂಮ್ ಅನ್ನೋದು ಅದು ನಾವೆಲ್ಲ ಕೇಳಿದೀವಿ ಇದನ್ನ ವರ್ಡ್ನ. ಈ ಧಾರವಾಡ ಲ್ಯಾಂಗ್ವೇಜ್ ಅಲ್ಲಿ ಅದು ಹೇಳೋದು, ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್. ರೂಮ್ ಅನ್ನೋದು ಅಂತೇಳಿ. ರೂಮ್ ಅನ್ನೋದಂದ್ರೆ ಏನು ಅಂದ್ರೆ, ಆ ಹೊಟ್ಟೆಯಿಂದ ಒಂದು ವೈಬ್ರೇಷನ್ ಬರುತ್ತೆ. ಏನಾದ್ರು ಶಾಕಿಂಗ್ ನ್ಯೂಸ್ ಕೇಳಿದ್ರೆ ಅಬ್ಸರ್ವ್ ಮಾಡಿರ್ಬೇಕು ಎಲ್ರು ನೀವು. ಏನಕ್ಕೆ ಹಂಗಾಗತ್ತೆ ಅಂತಂದ್ರೆ, ಆ ಒಂದು ವೇಗಸ್ ನರ್ವ್ ಹೇಳಿದ್ನಲ್ವ ಆಗ್ಲೇ, ಆ ಒಂದು ನರ್ವ್ ಸ್ಟಮಕ್ಗೆ ಮತ್ತೆ ಬ್ರೈನ್ಗೆ ಕನೆಕ್ಟ್ ಇರುತ್ತೆ. ನೀವು ಏನೇ ಕೇಳಿದ್ರು ಅದು ಡೈರೆಕ್ಟ್ ಆಗಿ ಅಲ್ಲಿ ಸ್ಟಮಕ್ಗೆ ಬಂದ ಅದು ಸ್ಟಮಕ್ ಮೂಲಕನೇ ಹಾದೋಗೋದು ಆ ನರ್ವ್. ಹಿಂಗಾಗಿ ಅಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸುತ್ತೆ. ಕೆಲವ್ರಿಗೆ ನೋಡಿ, ಶಾಕಿಂಗ್ ಮ್ಯಾಟ್ರ್ ಏನಾದ್ರು ಕೇಳ್ಬಿಟ್ರೆ ಯೂರಿನ್ ಹೋಗ್ಬಿಡುತ್ತೆ. ಕೆಲವ್ರಿಗೆ ಶಾಕಿಂಗ್ ಮ್ಯಾಟ್ರ್ ಕೇಳ್ಬಿಟ್ರೆ ಮೋಷನ್ಗೆ ಹೋಗ್ಬೇಕು ಅನ್ಸುತ್ತೆ. ಈ ತರ ಏನಕ್ಕಾಗತ್ತೆ ಅಂತಂದ್ರೆ, ಆ ಒಂದು ಹೋಲ್ಡಿಂಗ್ ಟೈಟ್ ಇರಲ್ಲ ಅವ್ರ ದೇಹದಲ್ಲಿ. ಸ್ಪ್ಲೀನ್ ಅಂಡ್ ಸ್ಟಮಕ್ ಇದೇ ಹೋಲ್ಡ್ ಮಾಡೋದಲ್ವಾ ದೇಹದಲ್ಲಿ. ಓಕೆನಾ? ನೀವು ಏನಾಗುತ್ತೆ, ದೇಹಕ್ಕೆ ಸಡನ್ ಆಗಿ ಶಾಕ್ ಕೊಟ್ಬಿಟ್ರಿ ಅಂತಂದ್ರೆ ಆ ವೇಗಸ್ ನರ್ವ್ ಏನ್ ಮಾಡುತ್ತೆ, ಆಕ್ಟಿವೇಟ್ ಆಗ್ಬಿಡುತ್ತೆ ಸಡನ್ ಆಗಿ. ಅದೇನ್ ಮಾಡುತ್ತೆ, ಆ ಸ್ಟಮಕ್ಗೆ ಆ ಒಂದು ಮೆಸೇಜ್ನ ಕಳಿಸುತ್ತೆ. ಓಕೆ, ಹಿಂಗಾಗಿ ಸಾಧ್ಯವಾದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಆದ್ರೆ ಆ ಪೇನ್ ಇದ್ದಾಗ ನಂಗೆ 5-6 ತಾಸು ಇರುತ್ತೆ ಸರ್. ಅದೇ ಮೇಡಮ್, ಅದು ಟೆಂಪ್ರವರಿ ಬರುತ್ತೆ, ಅದು ಕಂಪ್ಲೀಟ್ ಆಗಿ ಇರಲ್ಲ. ಬಟ್ ಅದನ್ನ ನೀವು ಕರೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿ, ನಾನು ಸೀಡ್ ಥೆರಪಿ ಹೇಳ್ಕೊಡ್ತೀನಿ, ನಾಭಿ ಸರಿ ಮಾಡೋದಕ್ಕೆ. ಅದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೇಡಿ. 1 ವಾರ ಹಾಕಿ ಸೀಡು, ಮತ್ತೆ ನಾಭಿ ಸರಿಯಲ್ಲ ನಿಮ್ದು. ಸರ್, ಓಕೆನಾ? ಎಸ್, ಥ್ಯಾಂಕ್ ಯು. ನಮಸ್ತೆ, ಥ್ಯಾಂಕ್ ಯು. ಈಗ ಶಾಲೆಗಳಲ್ಲಿ ಯಾರಾದ್ರೂ ಹಾ, ಇದು ಹಿರಿಯ ವ್ಯಕ್ತಿಗಳು ಹೋಗ್ಬಿಟ್ರೆ ಆ ದಿವಸ ಫುಲ್ ಇದು ಅಂದ್ರೆ ನೈಟೇ ಗೊತ್ತಾಗಿರುತ್ತೆ ನಮಗೆ ನ್ಯೂಸ್, ಅದು ಇಲ್ಲ ಬೆಳಿಗ್ಗೆ ಗೊತ್ತಾಗುತ್ತೆ. ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ. ಎಕ್ಸಾಮ್ ಅಂದ್ಕೊಳ್ಳೇನೆ ಅದು ಗಣಿತ ಸರ್ ಎಕ್ಸಾಮ್ ಅದು ಬಂದ್ಬಿಟ್ರೆ 3 ಗಂಟೆಗೆ ಊಟ ಆದ ನಂತರ ಅವಾಗ ಹೊಟ್ಟೆ ಒಂಥರ ಅಂತ ತಳಮಳ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಸ್ಟ್ರೆಸ್ ಹೆಂಗ್ ಕ್ರಿಯೇಟ್ ಆಗುತ್ತೆ ನೋಡಿ ಅದು ಅಲ್ಲೇ ಇದಕ್ಕೆ. ನಮಗೆ ಆ ತರ ಎಕ್ಸ್ಪೀರಿಯನ್ಸ್ ಆಗ್ತಿದ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ. ಹಾ. ಏನ್ ಫಿಟ್ಟಿಂಗ್ ಇಟ್ಬಿಡ್ತಾರೋ ನಮ್ ಸರ್ ಅಂತೇಳಿ.
ಮನೆಗೆ ಬಂದ್ಮೇಲೆ ನಮಗೆ ಮತ್ತೆ ಚಾರ್ಜ್ ಮಾಡೋರಲ್ವಾ, ಹಿಂಗಾಗಿ ಈಗಿನ ಮಕ್ಕಳಿಗೆ ಅದೆಲ್ಲ ಇಲ್ಲ ಬಿಡಿ. ಓಕೆ ಫೈನ್. ಇನ್ನು ಕ್ವಶನ್ಸ್ ತಗೊಳ್ಳಿ ಸರ್, ನಂದಿಬ್ಬರು ಕೇಳೋಣ. ಯಾರಿದ್ದೀರಾ? ಇವರು ದೀಪ್ತಿ ಜೈನ್ ಅವ್ರಿಗೆ ಒಂದು ನಮ್ಮ ಬುಕ್ ಬಗ್ಗೆ ಸ್ವಲ್ಪ ಹೇಳ್ಬಿಡುವ ಅಂತ. ಕೊಡಿ ಸರ್. ಮೇಡಮ್, ನಮ್ಮ ಬುಕ್ ಬಗ್ಗೆ ಸ್ವಲ್ಪ ಹೇಳಿ, ತುಂಬಾ ಜನ ಕೇಳ್ತಾರೆ ಯಾವಾಗ ಬರುತ್ತೆ ಅಂತೇಳಿ. ಹೇಳಿ ಮೇಡಮ್, ಮೇಲೆ ಮಾಯ ಬಿಟ್ರು. ಸರ್ ನಮಸ್ತೆ. ಇಷ್ಟರಲ್ಲೇ ಬರುತ್ತೆ ಸರ್, ಇನ್ನೊಂದು ವಾರ. ಹೌದಾ? ಓಕೆ. ಎಲ್ಲಾರು ನೋಡಿ ಕೇಳ್ತಿದ್ದಾರೆ ಗ್ರೂಪಲ್ಲಿ ಯಾವಾಗ ಬರುತ್ತೆ ಅಂತೇಳಿ. ಇಲ್ಲಿ ಬಂದ್ರು ನಮಗೆ ಬಿಡ್ತಾ ಇಲ್ಲ ಅವರು. ಎಲ್ಲಾರು ಮೆಸೇಜ್ ಮಾಡಿದ್ದೇವೆ. ಎಲ್ಲ ಬರ್ತಾ ಇದೆ ಸರ್ ಇಷ್ಟರಲ್ಲೇ. ಹೌದಾ? ಹೇಳಿದ್ದೀರಾ ಹಿಂಗೆ ಇರ್ಲಿ. ಅದು ಈಗ ಒಂದು ವಿಡಿಯೋ ಹಾಕ್ತೇನೆ, ಎಲ್ಲರೂ ಎದಕ್ಕೆ ಲೇಟ್ ಆಗ್ತಿದೆ ಅಂತೇಳಿ. ಮೇಡಮ್ ಗೊತ್ತು ಎದಕ್ಕಂತ ಹೇಳಿ, ಅವ್ರಿಗೆ ಹೇಳಿಕ್ ಆಗ್ತಾ ಇಲ್ಲ ಅಷ್ಟೇ. ಇಲ್ಲ, ನಾವು ಆ ಒಂದು ಬುಕ್ ಅನ್ನ ಹೆಂಗ್ ನೋಡ್ತಿದ್ದೀವಿ ಅಂದ್ರೆ, ಅವ್ನ ಪ್ರಿಂಟಿಂಗ್ ಅದೇ ಅಂದ, ಏನ್ ಸರ್ ನೀವು ಒಂದ್ ದಿವಸಕ್ಕೆ 100 ಬುಕ್ 150 ಬುಕ್ 200 ಬುಕ್ ಹೇಳ್ತೀರಾ, ನಾವು ಪ್ರಿಂಟ್ ಹೊಡಿತೀವಿ. ಪ್ರಿಂಟ್ ಆಲ್ರೆಡಿ ಮಾಡಿ ಅವ್ನ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಹಾಕ್ತಾರೆ ಈಗ. ಪ್ರಿಂಟ್ ಮಾಡಿ ಒಟ್ಟು ಬಿಟ್ಟಿದ್ದಾನೆ ಗೋಡೆಗೆಲ್ಲ. ಬಟ್ ಟೈಮ್ ಎಲ್ಲಿ ತಗೋತಿದೆ ಅಂತಂದ್ರೆ ಅದನ್ನ ಬೈಂಡ್ ಮಾಡಬೇಕು, ಸರಿನಾ? ಪೇಜಸ್ ಅನ್ನ ಸೇರಿಸ್ಬಿಟ್ಟು ಕೇಸ್ ಬೈಂಡಿಂಗ್ ಅಂತ ಕರಿತೀವಿ. ಪ್ರಿಂಟಿಂಗ್ ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಕೇಸ್ ಬೈಂಡಿಂಗ್ ಅಂದ್ರೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪೇಜಸ್ಗಳನ್ನ ಸೇರಿಸ್ಬಿಟ್ಟು ಸ್ಟಿಚ್ ಹಾಕ್ತಾರೆ. ಹಾಕಿ ಎಲ್ಲಾ ಕೇಸಸ್ ಅನ್ನು ಸೇರಿಸಿ ಅದಕ್ಕೆ ಹಿಂದ್ಗಡೆ ಕ್ಲಾತ್ ಅಂಟಿಸಿ ಅದನ್ನ ಫಿಕ್ಸ್ ಮಾಡ್ತಾರೆ ಗಮ್ ಹಾಕಿ. ಈ ಪ್ರಾಸೆಸ್ ಟೈಮ್ ತಗೊಳುತ್ತೆ. ಅವ್ನು ಅರ್ಜೆನ್ಸಿ ಮಾಡಕ್ ಸ್ಟಾರ್ಟ್ ಮಾಡದ ಅಂತಂದ್ರೆ ನಿಮ್ಗದು ಡ್ಯೂರೇಬಿಲಿಟಿ ಜಾಸ್ತಿ ಬರಲ್ಲ. ಏನಕ್ಕೆ ಗೊತ್ತಾ? ಅದು ಗಮ್ಮು ಪ್ರಾಪರ್ ಆಗಿ ಆರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅದು ನಿಮ್ ಕೈಗೆ ಸಿಕ್ಕಾಗ ಅದು ಕಿತ್ಕೊಂಡ್ಬಿಡುತ್ತೆ ಬೇಗ. ನಮ್ಮ ಇಂಟೆನ್ಷನ್ ಏನು ಅಂದ್ರೆ, ಕೊಡೋದು ನೀವು ಹಣ ಕೊಟ್ಟಿದ್ದಾರೆ ಎಲ್ಲರೂ, ಯಾರು ಫ್ರೀಯಾಗಿ ಪರ್ಚೇಸ್ ಮಾಡ್ತಿಲ್ಲ. ಕೊಡೋದನ್ನ ಕರೆಕ್ಟ್ ಆಗಿರೋ ಚೆನ್ನಾಗಿರೋ ಬುಕ್ಕೆ ಕೊಡೋಣ ಅಂತ. ಇಷ್ಟೇ ದಿವಸ ಕಾದಿದ್ರ, ಯುಗಾದಿ ಟೈಮಲ್ಲಿ ಅವ್ನು ಕೊಡ್ತೀನಿ ಅಂತ ಹೇಳಿದ್ದೇನೆ, ಯುಗಾದಿ ಡೆಲಿವರಿ ಕೊಡ್ತೀನಿ ಅಂದಿದ್ದೇನೆ. ಕೊಟ್ಟ ಮೇಲೆ ಅದನ್ನ ಡಿಸ್ಪ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಎಸ್. 2-3 ಜನ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ನಮಗೆ. ಅಯ್ಯೋ ಸರ್, ನಾನು ಲಿಟ್ರಲಿ ನಂಗೆ ತುಂಬಾ ಬೇಜಾರಾಯ್ತು. ಮೊನ್ನೆ ಯಾರೋ ಒಬ್ರು ಏನದು ಫ್ರಾಡ್, ನೀವು ಸ್ಕ್ಯಾಮರ್ಸು, ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು, ಏನೇನೋ ಹೇಳಿದ್ರಪ್ಪ. ನನಗೂ ಕಾಲ್ ಮಾಡಿದ್ರು. ನಾನು ಅಂದೆ, ಮೇಡಮ್ ನೀವು ಆಯ್ತು ಒಪ್ಕೋತೀನಿ, ನಿಮ್ದು ಎಷ್ಟಿದೆಯೋ ಅಮೌಂಟ್ ನಾವು ರಿಫಂಡ್ ಮಾಡ್ತೀವಿ, ವೆಯ್ಟ್ ಮಾಡಕ್ ಆಗ್ತಿಲ್ಲ ಅಲ್ಲ, ಅಂದ್ರೆ. ರಿಫಂಡ್ ಮಾಡೋದಕ್ಕೂ ಹೇಳ್ತಿದ್ದಾರೆ, ನೀವು ನಮ್ಮೆಲ್ಲ ಹಣ ತಗೊಂಡು ಅಲ್ಲಿ ಇಂಟ್ರೆಸ್ಟ್ ಮಾಡ್ಕೊಂಡು ಬ್ಯಾಂಕಲ್ಲಿ, ಅದು ನೀವು ಆ ಇಂಟ್ರೆಸ್ಟ್ ನೀವು ತಗೊಂಡು ಈಗ ನಮ್ಗೆಲ್ಲ ರಿಫಂಡ್ ಮಾಡ್ತಿದಾರ ಅಂದ್ರೆ ನೀವು 2 ತಿಂಗಳು ನಮ್ಮ ಇಂಟ್ರೆಸ್ಟ್ ತಗೊಂಡ್ಬಿಟ್ರು ಅಂತಾಳೆ. ಆ ಲೆವೆಲ್ ಥಿಂಕ್ ಮಾಡ್ತಾರೆ ಅವರು. ಇಲ್ಲ, ಅದು ಅದೇ ಸರ್, ಅವ್ರದ್ದು ಏನ್ ಮಾಡಕ್ಕಾಗಲ್ಲ. ಅದನ್ನ ನಾವು ನೋಡಿ ಎಲ್ಲಾ ಜನರದ್ದು ಮೈಂಡ್ ಸೆಟ್ ಅಂತೂ ಚೇಂಜ್ ಮಾಡಕ್ಕಾಗಲ್ಲ. ಬಟ್ ನಾವು ಹೆಂಗೆ ಅಂತ ನಮ್ಮ ಫಾಲೋವರ್ಸಿಗೆ ಗೊತ್ತಿದೆ. ಓಕೆ, ಈಗ ನಾವು ಇನ್ನೊಂದು ನೋಡಿ ಹೇಳ್ತೀನಿ, ನಮಗೂ ಇದೊಂಥರ ಹೆಂಗೆ ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ. ನಾವು ಇದನ್ನ ಈ ಲೆವೆಲ್ಗೆ ಇದು ಟೈಮ್ ತಗೊಳುತ್ತೆ ಅಂತ ವಿ ಡೋಂಟ್ ನೋ. ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ, ಒಬ್ಬರು ಪ್ರಿಂಟರ್ ಹತ್ರ ಮಾತಾಡಿದ್ವಿ. ಅವ್ರು ಏನಂದ್ರು, ಸರ್ ನಾನು 1 ವಾರದಲ್ಲಿ ಕೊಟ್ಬಿಡ್ತೀನಿ ಸರ್ ಅಂದ್ರು. ಆಮೇಲೆ ರಿಯಾಲಿಟಿ ಗೊತ್ತಾಯ್ತು ಅವ್ರು ಯಾವ ಲೆವೆಲ್ಗೆ ಕೊಡ್ತಾರೆ ಅಂತ. ನಾವು ಚೇಂಜ್ ಮಾಡಿದ್ವಿ ಪ್ರಿಂಟರ್ನ. ಸೊ ಹಿಂಗಾಗಿ ನಮ್ಗೆ ಏನಾಯ್ತು, ಆ ಮಿಸ್ಕಮ್ಯುನಿಕೇಶನ್ ಆಗ್ಬಿಡ್ತು, ಒಂದೇ ವಾರದಲ್ಲಿ ಬರುತ್ತೆ ಅಂತ. ಹಿಂಗಾಗಿ ನಾವು ಸರ್ ಏನ್ ಮಾಡ್ಬಿಟ್ರು, ಇಲ್ಲ ನಾವು ಪ್ರೀ ಬುಕಿಂಗ್ ಮಾಡ್ತೀವಿ, ವಿದಿನ್ 15 ಡೇಸ್ ನೀವು ಇದು ಮಾಡ್ಕೊಂಬಿಡಿ ಅಂತ. ಆ ಟೈಮಲ್ಲಿ ಎಲ್ಲರೂ ಹಣ ಪೇ ಮಾಡಿದ್ರಿ. ನಿಮ್ ತಪ್ಪಂತಲ್ಲ, ನೀವು ಹಣ ಕೊಟ್ಟಿದ್ದೀರಾ ಅಂತಂದ್ರೆ ಯು ಹ್ಯಾವ್ ದ ರೈಟ್ಸ್ ಟು ಆಸ್ಕ್. ನಾನು ಇಲ್ಲ ಅನ್ನಲ್ಲ. ನೀವು ಹಣ ಕೊಟ್ಟಿದ್ದೀರಾ ಅಂದ್ರೆ ನೀವು ಕೇಳೋ ಹಕ್ಕು ಅಧಿಕಾರ ನಿಮ್ಗಿದೆ. ಎಲ್ಲರೂ ಹಾರ್ಡ್ ಅಂಡ್ ಮನಿನೇ ಹಾಕಿರೋದು. ಬಟ್ ನಾ ಹೇಳೋದೇನು ಅಂದ್ರೆ, ಅದು ನಮಗೆ ಸ್ವಲ್ಪ ಹಿಕಪ್ ಆಯ್ತದು. ಅಂಡ್ ಲಾಸ್ಟ್ ಮೊಮೆಂಟ್ಗೆ ದಯಾನಂದ್ ಸರ್ ಅದೇ ಟೆನ್ಷನ್ ಮಾಡ್ಕೊಂಡಿದ್ರು. ಲಾಸ್ಟಿಗೆ ನಾವು ಆಕ್ಚುಯಲ್ ಜೆನ್ವಿನ್ ಪ್ರಿಂಟರ್ ಸಿಕ್ಕರು, ಅವ್ರಿಗೆ ಕೊಟ್ಟಿದ್ದು. ಈಗ ಅವರು ಪ್ರಿಂಟ್ ಆಗಿರೋದನ್ನೆಲ್ಲ ತೋರಿಸಿದ್ರು. ಈಗ ಇದು ನಡೀತಿದೆ ಪ್ರಾಪರ್ ಆಗಿ, ಅದು ಬೈಂಡಿಂಗ್ ನಡೀತಿದೆ. ಆ ಬೈಂಡಿಂಗ್ ಪ್ರೊಸೆಸ್ ಮುಗಿದ್ರೆ ನಿಮ್ಮ ಮನೆಗೆ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಬಟ್ ಇನ್ನೂ ಒಂದು ನಾನು ಮೊನ್ನೆ ಎವ್ರಿ ಕ್ಲಾಸಲ್ಲಿ ಹೇಳ್ತೀನಿ, ನೀವು ವೆಯ್ಟ್ ಮಾಡಿರೋ ಒಂದು ಟೈಮಿಗೆ ನಿಮಗೆ ವರ್ತ್ ಇದೆ ಅದಂತೂ, ದಟ್ ಇಸ್ ಫಾರ್ ಶೋರ್. ಓಕೆ, ಎಸ್. ನಮಗೆ ಸ್ಕ್ಯಾಮ್ ಮಾಡೋ ಇಂಟೆನ್ಷನ್ ಇದ್ದಿದ್ರೆ ದಯಾನಂದ್ ಸರ್ ಏನೇನೋ ಮಾಡ್ಬಿಟ್ಟಿರೋರು. ಸುಬ್ರಿ ಯಾರಿಗಾರು ಕೊಡಿ ಸರ್. ಅಭಯ್ ಅವ್ರು ಹೇಳಿ. ಅಭಯ, ರೆಕಾರ್ಡಿಂಗ್ ಮಾಡ್ತಿದ್ದೇವೆ ಕ್ವಶನ್ಗಳನ್ನ, ಯಾರೋ ಕೇಳ್ತಾ ಇದ್ರು, ಇಂಪಾರ್ಟೆಂಟ್ ಹೆಲ್ತ್ ಮಾಡಿ. ರಿಲೇಟೆಡ್ ದಯವಿಟ್ಟು ಸ್ಟಿಕ್ ಟು ದ ಟಾಪಿಕ್. ಅಗೇನ್ ಅದೇ ಹೇಳ್ತೀನಿ, ಹಿಂಗೆ ಹೋಗ್ತಾ ಹೋಗುತ್ತೆ. ಅಭಯ್ ಅವ್ರು ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಹೇಳಿ ಹೇಳಿ ನಮಸ್ತೆ ಸರ್. ಹೇಳಿ ಮೇಡಮ್, ನಮಸ್ತೆ. ನಾಳೆ ಹೇಳ್ತೀರಾ? ಸರ್ ಸರ್ ಇವತ್ತೇ ಹೇಳ್ತೀನಿ ಸರ್. ಸರ್ ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅನುಷ್ಕಾ ಮೇಡಮ್ ಅವ್ರ ವಿಡಿಯೋಸ್ ನೋಡಿ ನಾನು ಇದು ಜಾಯ್ನ್ ಆದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸರ್ ಈಗ ನನ್ ಕ್ವಶನ್ ಏನಂದ್ರೆ, ಈಗ ಸಡನ್ ಆಗಿ ನಮ್ಗೇನೋ ಕಾಫ್, ಸಿವಿಯರ್ ಕಾಫ್, ಥ್ರೋಟ್ ಪೇನ್ ಆತರ ಆಗುತ್ತೆ ಅಂತ ಅನ್ಕೊಳ್ಳಿ. ನಾವ್ ಈ ರಿಫ್ಲೆಕ್ಸಾಲಜಿ ಹಾಕೊಂಡು ಎಷ್ಟು ದಿನ ಆಗತ್ತೆ ಸರ್ ಇದು ಕಡಿಮೆ ಆಗಕ್ಕೆ? ಈಗ ಇಮಿಡಿಯೇಟ್ ಆಗಿ ನಮಗ್ ಸೊಲ್ಯೂಷನ್ ಸಿಗಲ್ಲ ಅಲ್ವಾ? ಅವಾಗ ಏನ್ ಮಾಡ್ಬೇಕು ಅಂತ. ಈಗ 1 ವೀಕ್ ಆಗತ್ತೆ ಅಂತ ಹೇಳ್ತಾ ಇದ್ದೀವಿ. 1 ವೀಕ್ ವರ್ಗು ನಾವ್ ಹೇಗೆ ಸರ್ ಅದು ರೆಸಿಸ್ಟ್ ಮಾಡ್ಕೊಳ್ಳೋದು? ಓಕೆ, ಈಗ ಹೇಳ್ತೀನಿ ನೋಡಿ. ಈಗ ನೀವು ಎಕ್ಸಾಂಪಲ್, ಈಗ ಡಾಕ್ಟರ್ ಹತ್ರ ಹೋಗ್ತೀರಾ, ಓಕೆನಾ? ಈಗ ಅವ್ರು ಹೇಳಿದ್ರು ಸರ್ ಆಗ್ಲೇ, ನಂಗೆ ಲೋವರ್ ಬ್ಯಾಕ್ ಪೇನ್ ಇದೆ ಅಂತ, ಓಕೆನಾ?
ನೀವು ಲೋವರ್ ಬ್ಯಾಕ್ ಪೇನ್ ಇದೆ ಅಂದ್ರೆ ಡಾಕ್ಟರ್ ಹತ್ರ ಹೋದಾಗ ಈ ಕ್ವಶನ್ ಕೇಳಿದಾಗ ಅವ್ರು ಏನ್ ಆನ್ಸರ್ ಮಾಡ್ತಾರೆ? ಇಟ್ ವಿಲ್ ಟೇಕ್ ಟೈಮ್ ಅಂತ ಹೇಳ್ತಾರೆ. ಡೇಸ್ ಅನ್ನ ಎಕ್ಸಾಕ್ಟ್ ಆಗಿ ಕೊಡಲ್ಲ. ಏನಕ್ಕೆ ಕೊಡಲ್ಲ ಹೇಳಿ? ಅವ್ರದ್ದು ಒಂದು ಸೈನ್ಸ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅವ್ರದ್ದು. ಓಕೆನಾ? ಟ್ಯಾಬ್ಲೆಟ್ಸ್ ತಗೊಂಡಾಗ ಆ ಒಂದು ಪೇನ್ ಕಡಿಮೆ ಆಗುತ್ತೆ, ಅದು ನಮ್ಗೆ ಬೇಕು, ಆ ಒಂದು ಸೈನ್ಸ್ ಬೇಕು. ಬಟ್ ನಮ್ದ್ರಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಆರ್ಗನ್ ಅಲ್ಲಿ ಎನರ್ಜೀಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈಗ ನೋಡಿ, ಒಬ್ಬೊಬ್ಬರಿಗೆ ಟ್ರೀಟ್ಮೆಂಟ್, ಈಗ ನೋಡಿ ನಾಭಿ ಆಗ್ಲೇ ಯಾರೋ ಇಲ್ಲೇ ಎಕ್ಸಾಂಪಲ್ ನೋಡಿ, ಇದೇ ಕ್ಲಾಸ್ ಅಲ್ಲೇನೆ ನಾಭಿ ಸರ್ದಿತ್ತೆ ಯಾರ್ದೋ ಒಬ್ಬರು, ನಾನು ಹೇಳಿದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದು. ಅದನ್ನ ಕರೆಕ್ಟ್ ಆಗಿ ಸೆಟ್ ಆಗಿಬಿಡುತ್ತೆ ಈಗ ಅವ್ರು ಒಂದ್ಸರಿ ಮಾಡಿದಾಗ. ಎರಡನೇ ಸರಿ ಮಾಡಿದಾಗ ಆಗ್ಲಿಲ್ಲ. ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ, ಒಬ್ರಿಗೆ ಯಾರೋ ಆಗ್ಲಿಲ್ಲ, ಒಬ್ರಿಗೆ ಆಯ್ತು. ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ ನಿಮ್ ದೇಹದಲ್ಲಿ ಎನರ್ಜೀಸ್ ಇಂಬ್ಯಾಲೆನ್ಸ್ ತುಂಬಾ ಆಗಿರುತ್ತೆ. ತುಂಬಾ ದಿವಸದಿಂದ ಆ ಪ್ರಾಬ್ಲಮ್ ಇದೆ ಅಂತಂದ್ರೆ ಇಟ್ ವಿಲ್ ಟೇಕ್ ಟೈಮ್, ಬೇಗ ಆಗಲ್ಲ. ಕೆಲವರಿಗೆ ಒಂದೇ ದಿವಸಕ್ಕೇನೆ ಆಗುತ್ತೆ, ಕೆಲವರಿಗೆ ಒಂದ್ ವಾರ ಹಿಡಿಯುತ್ತೆ, ಕೆಲವರಿಗೆ ಒಂದ್ ತಿಂಗಳು ಹಿಡಿಯುತ್ತೆ. ಓಕೆನಾ? ಏನಕ್ಕೆ ಅಂದ್ರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಎನರ್ಜೀಸ್ ಇಂಬ್ಯಾಲೆನ್ಸ್ ಅದು. ಆ ಎನರ್ಜೀಸು ಅಷ್ಟು ನೀವು ಇಂಬ್ಯಾಲೆನ್ಸ್ ಮಾಡ್ಬಿಟ್ಟಿರ್ತೀರ. ಈಗ ನೋಡಿ, ಸುಮಾರು ಜನಕ್ಕೆ ಈ IBS, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆನಾ? ಇದಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು 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 ಸಾಕಾಗಿ ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಅದು ಕ್ಯೂರ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಸಡನ್ ಆಗಿ ಆಗಲ್ಲ ಅದು. ಯಾಕಂದ್ರೆ ಅದು ಸ್ಟಮಕ್ ಫೈರ್ ಜಾಸ್ತಿ ಆಗಿ 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 ಆ ಲೆವೆಲ್ಗೆ ಹೋಗಿರುತ್ತೆ. ಊಟ ಮಾಡಿದ ತಕ್ಷಣ ವಾಶ್ರೂಮ್ ಹೋಗ್ಬೇಕು ಅನ್ಸುತ್ತೆ. ಇದು ಒಂದು ಪ್ರಾಬ್ಲಮ್. ಇದು ಎಷ್ಟು ದಿವಸದಿಂದ ಸ್ಟಾರ್ಟ್ ಆಗಿರೋದು ಗೊತ್ತಾ ಅವ್ರಿಗೆ? 1 ವರ್ಷ, 2 ವರ್ಷ, 3 ವರ್ಷದಿಂದ ಇರುತ್ತೆ. ಅವ್ರು ನಮ್ಮ ಹತ್ರ ಬಂದಾಗ ಆಲ್ರೆಡಿ 3 ವರ್ಷ ಆಗೋಗಿರುತ್ತೆ. 3 years ಆಲ್ರೆಡಿ ಸಫರ್ ಮಾಡಿರ್ತಾರೆ. ನಮ್ಮ ಹತ್ರ ಬಂದಾಗ ಅವ್ರು ಅಟ್ಲೀಸ್ಟ್ 1 ವಾರ ವೇಟ್ ಮಾಡಲ್ಲ. ಇವಾಗ ಹಾಕ್ತಿವಿ, ನಾಳೆನೇ ಕ್ಯೂರ್ ಆಗ್ಬೇಕು. ನಮ್ಮಲ್ಲಿ ಸಡನ್ ಕ್ಯೂರ್ ಇಲ್ಲ. ನಾನು ಸುಳ್ಳು ಹೇಳಲ್ಲ, ಆಗುತ್ತೆ ನೀವು 100% ಈಗ ಹಾಕ್ತೀರಾ, ಇನ್ನೊಂದು ಅವರಿಗೆ ಕ್ಯೂರ್ ಆ ತರ ಇಲ್ಲ. ಬಟ್ ಇಟ್ ವಿಲ್ ಟೇಕ್ ಟೈಮ್, ಬಟ್ ಕ್ಯೂರ್ ಆಗ್ತೀರಾ. ರಿಲೀಫ್ ಸರ್ ಇರಲ್ಲ, ಅದೇ ಕ್ಯೂರ್ ಆಗುತ್ತೆ. ಅದೇ ಸರ್, ಅದೇ ಬೋನ್ಸ್ ರಿಲೇಟೆಡ್ ಇದೆಲ್ಲ ವೆಯ್ಟ್ ಮಾಡಬಹುದು. ಬಟ್ ಹಾ. ಮಕ್ಕಳಲ್ಲಿ ಫೀವರ್, ಅದೆಲ್ಲ ಕಾಫ್, ಕಡಿಮೆ ಆಗುತ್ತೆ ಮೇಡಮ್. ಅದು ನೋಡಿ, ಫೀವರ್, ಕಾಫ್, ಅದನ್ನೇ ಹೇಳ್ತಿರೋದು. ಆ ಒಂದು ಟ್ರೀಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ರಿಸಲ್ಟ್ ಬೇಗನೆ ಬರುತ್ತೆ. ಬಟ್ ಈ ಫೀವರ್, ಕಾಫ್, ಲೂಸ್ ಮೋಷನ್, ವಾಮಿಟಿಂಗ್, ಇದಕ್ಕೆಲ್ಲ ಕಾಮನ್ ಆಗಿ ಇದಕ್ಕೆಲ್ಲ ಕಾಮನ್ ಆಗಿ ನಿಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ. ಬಟ್ ನಾನು ಹೇಳ್ತಿರೋದು ಈ ಕ್ರಾನಿಕ್ ಕೇಸಸ್. ಈಗ ನೋಡಿ, ಡಿಸ್ಕ್ ಬಲ್ಸ್, IBS, ವಿಟಿಲಿಗೋ, ವರ್ಟಿಗೋ, ಮೈಗ್ರೇನು, ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಈಗ ಸಣ್ಣ ಪುಟ್ಟ ಎಲ್ಲ ಬೇಗ ಕ್ಯೂರ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 to 5 hours, 6 hours ಅಲ್ಲಿ ನಿಮ್ಗೆ ಅದು ರಿಸಲ್ಟ್ ಕಾಣುತ್ತೆ. 4-5 hours ಅಲ್ಲೇ ಸಿಗುತ್ತಾ ಸರ್ ರಿಸಲ್ಟ್? ಈಗ ನೋಡಿ, ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಅಂತ ಇಟ್ಕೊಳ್ಳಿ, ಓಕೆನಾ? ಎಷ್ಟು ಅವರ್ ಅಲ್ಲಿ ರಿಲೀಫ್ ಸಿಗುತ್ತೆ ನಿಮ್ಗೆ? ಸರ್ ಅದೇ 4 hours ಅದು ಬೇಕಾ? ಅಷ್ಟ್ರಲ್ಲಿ ಸಿಗುತ್ತೆ. ಬೇಕಾ? 4 to 6 hours ಬೇಕು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಜ್ವರ ಕಡಿಮೆ ಆಗೋದಕ್ಕೆ. ನಮ್ದು ಅದು ಮತ್ತೆ ವಾಪಸ್ ಬರುತ್ತೆ. ಈಗ ನೋಡಿ, ನೀವು ಸೆರಪ್ ಬಿಟ್ರಿ ಅಂತ ಇಟ್ಕೊಳ್ಳಿ, ಬೆಳಗ್ಗೆ ನೀವು ಯಾರಿಗೋ ಮಗುಗೆ ಜ್ವರ ಬಂದಿತ್ತು ಅಂತ ಇಟ್ಕೊಳ್ಳಿ, ಸೆರಪ್ ಹಾಕ್ತೀರಾ, ಆಗಿನ ಮಟ್ಟಿಗೆ ಕಡಿಮೆ ಆಗುತ್ತೆ. ಓಕೆನಾ? ಮಧ್ಯಾಹ್ನದವರೆಗೂ ಜ್ವರ ಇರಲ್ಲ. ಸ್ವಲ್ಪ ಬಿಟ್ರಿ ಅಂತಂದ್ರೆ ಮತ್ತೆ ಜ್ವರ ಬರಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಮತ್ತೆ ಸೆರಪ್ ಹಾಕ್ತೀರಾ. ಅದೇ ಸರ್, ನಾವು ಆಂಟಿಬಯೋಟಿಕ್ ಕೋರ್ಸ್ ಅಂತ ಕೊಟ್ಟಿರ್ತಾರಲ್ಲ, ಅದನ್ನ ಕಂಪ್ಲೀಟ್ ಮಾಡಕ್ 3-4 days ಬೇಕಾಗತ್ತಲ್ವಾ? ಅಲ್ಲಿವರೆಗೂ ಹಾಕ್ತಾನೆ ಇರ್ತೀವಿ. ಹಾ, ಮೇಡಮ್, ಅದು ಪೂರ್ತಿ ಕಂಪ್ಲೀಟ್ ಆಗೋದಕ್ಕೆ 4 days ಬೇಕು. ನಮ್ದ್ರಲ್ಲಿ ಹಂಗಿಲ್ಲ. ಅಂಡ್ ನಮ್ದು ಹೆಂಗೆ ಅಂತಂದ್ರೆ ವಾಪಸ್ ಬರಲ್ಲ ನಿಮ್ಗೆ ಅದು ವಾಪಸ್. ಮತ್ತೆ ನಮ್ದು ನೋಡಿ, ಡಿಸೀಸಸ್ ರೂಟ್ ಇಂದ ಹೋಗುತ್ತೆ, ವಾಪಸ್ ಬರಲ್ಲ ಅದು. ಯಾವಾಗ ಬರಲ್ಲ ಅಂದ್ರೆ ನೀವು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು, ಫುಡ್ ಫಾಲೋ ಮಾಡಬೇಕು ಅಂದ್ರೆ ಮಾತ್ರ. ಓಕೆ. ಟೈಮ್ ತಗೊಳುತ್ತೆ, ಒಬ್ಬರಿಂದ ಒಬ್ಬರಿಗೆ ವೇರಿ ಆಗುತ್ತೆ, ಬೇಗ ಕ್ಯೂರ್ ಇದು ಆತರ ಏನಿರಲ್ಲ. ಡಿಪೆಂಡ್ ಅಪಾನ್ ಈಗ ನಮ್ದು ಬುಕ್ ಬರ್ತಾ ಇದೆ ಅಲ್ಲ, ಅದ್ರಲ್ಲಿ ಆಯುರ್ವೇದ, ನ್ಯಾಚುರೋಪತಿ, ಎಕ್ಯುಪ್ರೆಷರ್, ಕಲರ್ ಸೀಡ್ಸ್ ಎಲ್ಲ ಕೊಟ್ಟಿದ್ದೇವೆ. ಅದರಲ್ಲೂ ನೀವು ಅದು ಹಾಕಿ 1-2 ಟ್ರೈ ಮಾಡಿದ್ರೆ ಸಾಕಷ್ಟೇ, ಅದರಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ ಮೇಡಮ್. ಹೇಳಿ ಸರ್. ಹೇಳಿ ಸರ್. ನಾವು ಚಿಕ್ಕಮಗಳೂರಲ್ಲಿ ಇರೋದು. ನಾನು ಭಾರಿ ಕಾಲ್ ನೋವು ಇತ್ತು. ಈ ಅಕ್ಯುಪ್ರೆಷರ್ ಅಲ್ಲೇ ನಾನು ಟ್ರೀಟ್ಮೆಂಟ್ ತಗೊಂಡು ಭಾರಿ ಅಂದ್ರೆ ನನಗೆ ಗೊತ್ತೇ ಆಗಿಲ್ಲ ಈಗ ಎಟ್ ಪ್ರೆಸೆಂಟ್ ನಾನು ಅಷ್ಟು ನನ್ನ ನೋವು ಇತ್ತು ಅಂತ. ಚಿಕ್ಕಮಗಳೂರಲ್ಲಿ ಒಂದು ಕ್ಲಿನಿಕ್ ಮಾಡಿದೀವಿ, ಅನಿಲ್ ನಾನು ಸೇರ್ಕೊಂಡು. ಇವತ್ತು ನಡೀತಾ ಇದೆ. ನಾವು 4 ಗಂಟೆಯಿಂದ ಒಂದು 8 ಗಂಟೆ ತನಕ ಮಾಡ್ತಾ ಇದೀವಿ. ಅವ್ರು ಏನಾಗಿದೆ ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಒಂದ್ಸರಿ ಬರ್ತಾರೆ, ಮತ್ತೆ ಒಂದು ಸೆಟ್ಟಿಂಗ್ ಬಂದ್ಬಿಟ್ಟು ಮತ್ತೆ ಹೋಗ್ತಾರೆ. ಅದನ್ನ ನಾವು ಹೇಗೆ ಹೇಳ್ತಿದೀವಿ ಅಂದ್ರೆ ತುಂಬಾ ಕ್ಯೂರ್ ಆಗುತ್ತೆ, ಆದ್ರೆ ನೀವು ಟೈಮ್ ತಗೊಳ್ಬೇಕು, ಅನುಭವ ಮಾಡ್ಕೋಬೇಕು ಅಂತ. ಹಾಗಾಗಿ ನನ್ನ ಅನುಭವದಲ್ಲಿ ಇದರಂತ ಔಷಧಿ ಯಾವುದೂ ಇಲ್ಲ. ತುಂಬಾ ಜನ ಪೇಷಂಟ್ಗಳು ಇದ್ದಾರೆ, ಅವರಿಗೆ ಮೆಡಿಸಿನ್ ಬಿಟ್ರೆ ಬೇರೆ ಇಲ್ಲ ಅಂತ ಕಾಣಿಸುತ್ತೆ. ನಾವು ಇದ್ರ ಬಗ್ಗೆ ಬಾರಿ ಇದನ್ನ ಕೊಡ್ತಾ ಇದೀವಿ, ಅದು ಸಲಹೆ ಕೊಡ್ತಿದೀವಿ, ಪ್ರಚಾರ ಮಾಡ್ತಾ ಇದೀವಿ. ಟೋಟಲಿ ಒಂದು ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಮೂಡಿದೆ. ದಯಾನಂದ್ ಸರ್ ಮತ್ತು ಪ್ರವೀಣ್ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲ, ನಿಮ್ ನಂಬರ್ ಕಳಿಸಿ, ನಾನು ನಿಮ್ದು ಪ್ರಚಾರ ಕೊಡ್ತೇವೆ ಸರ್. ಅಲ್ಲ, ಒಳ್ಳೇದು, ನಿಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮ ಧನ್ಯವಾದಗಳು. ನಾವು ನಿಮ್ ಜೊತೆ ಸೇರ್ಕೊಂಡು ನಾನು ಆರ್ಗ್ಯಾನಿಕ್ ಕೃಷಿನೂ ಮಾಡ್ತಾ ಇದ್ದೀನಿ.
ಅದರಲ್ಲೂ ಸ್ವಲ್ಪ ಸಕ್ಸಸ್ ಆಗ್ತಾ ಇದ್ದೀನಿ. ಹಂಗಾಗಿ ಟೋಟಲಿ ನಾವು ಎಲ್ಲದಕ್ಕೂ ಒಂದು ನಿಮ್ ಟೀಮ್ ಸೇರಿದ್ದು ನನಗೆ ತುಂಬಾ ಉತ್ತಮ ಅನ್ಸುತ್ತೆ. ಮಾಡಿ ಸರ್. ಪ್ರವೀಣ್ ಸರ್, ನಿಮಗೂ ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಾವು ಮಾಡಿ ನಿಮ್ ಜೊತೆ ಸೇರ್ಕೊಂತಿದೀವಿ. ಆಗ್ಲಿ ಸರ್, ಮಾಡೋಣ ಡೆಫಿನೆಟ್ಲಿ. ಆಯ್ತು. ಥ್ಯಾಂಕ್ ಯು. ನಿಮ್ ನಂಬರ್ ಕಳಿಸಿ ನನಗೆ, ಯಾರಾದ್ರೂ ಅಲ್ಲಿ ಚೆಕ್ ಆಯ್ತಾಯ್ತು. ನಂಬರ್ನ ಇದು ಮಾಡ್ತೇನೆ. ಐ ಥಿಂಕ್ ಅನಿಲ್ ನಂಬರ್ ಕೊಟ್ರೆ ಸಾಕು ಅನ್ಕೋತೀನಿ ನೋಡಿ. ಅನಿಲ್ ನಂಬರ್ ಕೊಟ್ಟರು ಸಾಕು. ಓಕೆ. ಅದು ಇವತ್ತು ಕ್ಲಿನಿಕ್ ನಡೀತಾ ಇದೆ. ಇವತ್ತು ಪರವಾಗಿಲ್ಲ, ಸಾಯಂಕಾಲ 4ರಿಂದ 8 ಗಂಟೆ ತನಕ ಮಾಡ್ತಾ ಇದೀವಿ. ನಾವು ಅವೇರ್ನೆಸ್ ಮೂಡಿದೆ ಅನ್ಸುತ್ತೆ. ಧಾರವಾಡದಾಗ ಕ್ಲಿನಿಕ್ ಮಾಡಿದಾಗ 6 ತಿಂಗಳು ಖಾಲಿ ಇದ್ದೀವಿ ನಾವು. 6 ತಿಂಗಳ ಖಾಲಿ, ಬರೋದು ಹೋಗೋದು ಅಷ್ಟೇನೆ. ಅವ್ರು ನೋಡಿ ಕಲ್ಲರ್ ಹಚ್ಚಿದ್ರೆ ಆ ಪೇಷಂಟ್ ನಕ್ ಬಿಡೋರು. ನಾನು ನಗುತ್ತಿದ್ದೆ. ಕಲ್ಲರಲ್ಲಿ ಹೋಗುತ್ತಾ ಸರ್ ನನ್ನ ಕಾಲ್ ನೋವು, ಏನೇನೋ ಮಾಡ್ಕೊಂಡಿದ್ದೆ ಅಂತ. ಅಟ್ ಪ್ರೆಸೆಂಟ್ ಚೆನ್ನಾಗಿದ್ದೀನಿ. ಕೈ ಕೊಡೋರು ಹಿಂಗೆ ಕೈ ಕೊಟ್ಟು ನಾನು ಅನುಷ್ಕ ಇಬ್ರು ಇರೋರಲ್ಲಿ ಇದರಲ್ಲಿ ಅವ್ರು ನಕ್ ಬಿಡೋರು ನಮ್ಮ ಮುಂದೆನೆ. ನಾವು ಸುಮ್ಮಾಗಿ ಹಚ್ಚಿ ಹೋಗೋರು ಅಷ್ಟೇ ಡೈಲಿ. ಆಮೇಲೆ ಮತ್ತು ಅಲ್ಲ ಸರ್, ಮೊನ್ನೆ ಆಮೇಲೆ ಇದೆಲ್ಲ ಅಕ್ಯುಪ್ರೆಷರ್ ಹಾಕ್ಬಿಟ್ರೆ ನಮ್ಗೆ ಏನೋ ಅಂದ್ರೆ ನಮ್ಗೆ ಶಿಕ್ಷೆ ಕೊಟ್ಟಿದಾರ ಅಥವಾ ನಾವೇನೋ ತಪ್ಪು ಮಾಡ್ತಿದೀವಿ ಅನ್ನೋ ಭಾವನೆಗಳು ಜನರಲ್ಲಿ ಇದೆ. ಆದ್ರೆ ಅದ್ರಲ್ಲಿ ಎಷ್ಟು ಕ್ಯೂರ್ ಆಗುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸಖತ್ ವರ್ಕ್ ಆಗುತ್ತೆ ಅಲ್ವಾ ಪ್ರವೀಣ್ ಅವರೇ? ಸಖತ್ ವರ್ಕ್ ಆಗುತ್ತೆ, ಸಖತ್ತಾಗುತ್ತೆ ನೋಡಿ. ಸಿಂಪಲ್ ಮಾಲಿಕ್ಯುಲರ್ ಆಯ್ತು, ಇನ್ಸೆಕ್ಟ್ ಆಯ್ತು, ಯಾಕೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ನಾವು ಎಷ್ಟು ಚಿಕ್ಕ ಒಂದು ಸಿಸ್ಟಮಿಗೆ ಹೋಗ್ತೀವಿ ನೋಡಿ, ಮಿನಿಯೇಚರ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಪಾಮ್ ಗಿಂತ ಇನ್ಸೆಕ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ, ಇನ್ಸೆಕ್ಟ್ ಗಿಂತ ಕಿವಿ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟು ಸಣ್ಣದಾಗಿ ಹೋಗ್ತಿರಲ್ವಾ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಆ ಅಕ್ಯುರೇಸಿ, ಆ ಪಾಯಿಂಟ್ ಅಕ್ಯುರೇಸಿ ಪರ್ಫೆಕ್ಟ್ ಆಗಿ ಸಿಗುತ್ತೆ ನಿಮಗೆ. ನೀವು ಪರ್ಫೆಕ್ಟ್ ಆಗಿ ಟ್ರೀಟ್ ಮಾಡಿ ಅಕ್ಯುರೇಟ್ ಆಗಿ ಕ್ಯೂರ್ ಆಗ್ತಾರೆ. ಸೊ ಪೇಷನ್ಸ್ ಇಟ್ಕೊಳ್ಳಿ. ನಿಮ್ಮ ಎನರ್ಜಿ ಲೆವೆಲ್ಸ್ ಹೆಂಗಿರುತ್ತೋ ಅದ್ರ ಮೇಲೆ ನಿಮ್ದು ಕ್ಯೂರ್ ಆಗೋದು, ಸ್ವಲ್ಪ ಟೈಮ್ ತಗೊಳ್ಳೋದು ಅಥವಾ ಬೇಗ ಕ್ಯೂರ್ ಆಗೋದು ಮ್ಯಾಟರ್ ಆಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಾನೀಗ 40 ವರ್ಷದ ಯುವಕನಾಗಿದ್ದೀನಿ. 40 ವರ್ಷ ಈಗ ಈ ಹೀಲಿಂಗ್ ಅಲ್ಲಿ ನಾನು ಮುಂಚೆ 0 ಅಂತ ತಿಳ್ಕೊಂಡಿದ್ದೆ. ಅಷ್ಟು ಇದಿತ್ತು. ಈಗ 1 ಟನ್ ಮೆಣಸನ್ನ ಗುಡ್ಡೆ ಮಾಡಿ ರಾಶಿ ಮಾಡಿ ನಾನೇ ಕೆಲಸ ಮಾಡೋಷ್ಟು ತಾಕತ್ತು ನನಗೆ ಬಂದಿದೆ. ಇದು ಅಕ್ಯುಪ್ರೆಷರ್, ಕಲರ್ ಥೆರಪಿದು ಸೇರ್ಬೇಕು ಅನ್ಕೊಂಡಿದ್ದೀನಿ ಈ ಕೋರ್ಸ್ ಬಗ್ಗೆ. ಬಟ್ ನನಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಿದ್ದಾರೆ. ನಾವೀಗ ಕಲಿತಿರೋದು ಬೇಸಿಕ್ ಇಂದಾನೆ ಕಲಿತಿರೋದು. ಅಡ್ವಾನ್ಸ್ ಆಗಿ ನಾನು ಟ್ರೀಟ್ಮೆಂಟ್ ಬಗ್ಗೆ ಹೇಳಲ್ಲ. ಓಕೆನಾ? ಇನ್ನೂ ಫರ್ದರ್ ಇನ್ನೂ ಒಂದು 5-6 ಕ್ಲಾಸು ಎಲ್ಲ ಆರ್ಗನ್ ಮೇಲೆ ಡೀಪಾಗಿ ಕಲಿತೀವಿ. ಹಾರ್ಟ್ ಏನು ಕೆಲಸ ಮಾಡುತ್ತೆ ನಮ್ಗೆಲ್ಲ ಗೊತ್ತಿರೋದು, ಹಾರ್ಟ್ ಬರೀ ಪಂಪ್ ಮಾಡುತ್ತೆ ಬ್ಲಡ್ ಅಂತ ಅಷ್ಟೇ ಗೊತ್ತು. ಅದು ಬಿಟ್ಟು ಎಮೋಷನ್ಸ್ ಅಲ್ಲಿ ಹೆಂಗೆ ಕಂಟ್ರೋಲ್ ಮಾಡುತ್ತೆ, ಫೈರ್ ಅನ್ನು ಹೆಂಗೆ ಕಂಟ್ರೋಲ್ ಮಾಡುತ್ತೆ, ಕೋಪ ಏನಕ್ಕೆ ಬರುತ್ತೆ, ಓಕೆ, ಆ ಸರ್ಕ್ಯುಲೇಷನ್ ದೇಹದಲ್ಲಿ ಹೆಂಗೆ ಸ್ಟಕ್ ಆಗುತ್ತೆ, ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಹೆಂಗಾಗುತ್ತೆ, ಹಾರ್ಟ್ ಅಂತ ಅಷ್ಟೇ ಅಲ್ಲ, ಆರ್ಟ್ರೀಸ್ ಅಲ್ಲಿ ಯಾವುದೇ ಒಂದು ನರಗಳಲ್ಲಿ ಬ್ಲಾಕೇಜಸ್ ಏನಕ್ಕಾಗುತ್ತೆ, ನಾನು ಎಲ್ಲದಕ್ಕೂ ಲಿವರ್ನೇ ಹೇಗೆ ಕನೆಕ್ಟ್ ಮಾಡ್ತೀನಿ, ಸ್ಟಮಕ್ನೇ ಹೇಗೆ ಕನೆಕ್ಟ್ ಮಾಡ್ತೀನಿ, ಅದನ್ನೆಲ್ಲ ಕರೆಕ್ಟಾಗಿ ಕಲ್ಕೋಬೇಕು ನೀವು. ನೋಡಿ, ಪೇಷಂಟ್ ಬಂದು ನಿಮ್ಮ ಹತ್ರ ಕೂತಾಗ ನೀವು ಕೈ ಇಸ್ಕೊಂಡು ಸೀಡ್ ಹಾಕೋದು ಭಾಳತ್ತಿನ ಕೆಲಸ ಅಲ್ಲ, ಕಲರ್ ಹಾಕೋದು ಭಾಳತ್ತಿನ ಕೆಲಸ ಅಲ್ಲ. ಬಟ್ ನಾನು ಹೇಳೋದೇನು ಅಂದರೆ, ಕೈ ತುಂಬ ಹಾಕೋದಕ್ಕಿಂತ ಒಂದೇ ಒಂದು ಕಡೆ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರಿ ಅಂತಂದರೆ ಪರ್ಫೆಕ್ಟಾಗಿ ಕ್ಯೂರ್ ಆಗ್ತಾರೆ ಅವರು, ರಿಸಲ್ಟ್ ಬರುತ್ತೆ. ನೀವು ಕರೆಕ್ಟಾಗಿ ಕಲ್ಕೊಳ್ಳೋವರೆಗೂ ರಿಸಲ್ಟ್ ಬರಲ್ಲ. ಅದಕ್ಕೆ ಅರ್ಜೆನ್ಸಿ ಮಾಡ್ತಿಲ್ಲ. ಎಷ್ಟೋ ಜನ ಬೇಜಾರು ಮಾಡ್ಕೊಂಡಿದ್ದಾರೆ, ಟ್ರೀಟ್ಮೆಂಟೇ ಹೇಳ್ತಿಲ್ಲ, ಬರೀ ಇದನ್ನೇ ಹೇಳ್ತಿದ್ದಾರೆ ಇವರು ಅಂತ. ಬಟ್ ನಾ ಹೇಳೋದೇನಕ್ಕೆ ಅಂದರೆ, ಕರೆಕ್ಟಾಗಿ ಕಲ್ಕೊಳ್ಳಿ. ಎಸೆನ್ಷಿಯಲ್. LKG ಇಂದ ಹೋಗೋಣ. ಈ ಕೋರ್ಸ್ ಉದ್ದೇಶನೇ ಅದು, LKG ಇಂದ ಡಿಗ್ರಿವರೆಗೂ ತೊಗೊಂಡೋಗೋಣ ನಿಮ್ಮನ್ನೆಲ್ಲರನ್ನು ಅಂತ. ಓಕೆ, ನಾಳೆ ಕಾನ್ಸೆಪ್ಟ್ ಇದೆ ಸರ್. ನಾಳೆಯಿಂದ ನಾಳೆ ಒಂದಿನ ರಿವಿಷನ್ ಮಾಡೋಣ ಅನ್ಕೊಂಡಿದ್ದೀನಿ ಸರ್. ಈಗ ಎಲ್ಲರನ್ನು ಕೇಳೋಣ ಗ್ರೂಪಲ್ಲಿ, ನೋಡೋಣ. ಯಾಕಂದ್ರೆ ಸುಮಾರು ಜನಕ್ಕೆ ಇನ್ನೂ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅದು ಏನು ಕ್ಲಾರಿಟಿನೇ ಇಲ್ಲ ಎಷ್ಟೋ ಜನಕ್ಕೆ. 60 days ಆದ್ರೂ ಆಗಲ್ಲ ಕೋರ್ಸ್ ಇದು. 75 ದಿವಸ ಹೋಗುತ್ತೆ ಅನ್ಕೋತೀನಿ. ಯಾಕಂದ್ರೆ ನಾನು ನೋಡೋದು ನನಗೆ ಅನ್ಸ್ತದೆ ಈ ಕಾನ್ಸೆಪ್ಟ್ ಅಷ್ಟು ಬೇಗ ಮುಗಿಯಲ್ಲ. ಯಾಕಂದ್ರೆ ನೀವು ಕಲರ್ ನಾಲೆಜ್ ಇದೆ, ಅರಿಕ್ಯುಲರ್ ಇದೆ, ನ್ಯಾಚುರೋಪತಿ ಇದೆ, ಆಯುರ್ವೇದ ಇದೆ. ಇನ್ನೊಂದು ಕ್ವಶನ್ ಕೇಳಬೇಕು. ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಹೆಂಗ್ ಕಲ್ತಿದ್ನೋ 4-5 ಗುರುಗಳ ಹತ್ರ ಕಲ್ತಿದ್ನ, ಹೇಳಿದ್ನಲ್ವಾ, ಎಲ್ಲಾನು ಸೇರಿಸ್ತಂದು ಹಾಕ್ತಿದ್ದೀನಿ. ನಿಮಗೆಲ್ಲರಿಗೂ ಹಿಂಗ್ ಓಕೆ ಅಂದ್ರೆ ಹಿಂಗ್ ಹೇಳೋಣ, ಇಲ್ಲ ಅಂದ್ರೆ ಸ್ಟಿಕ್ ಟು ದ ಟಾಪಿಕ್ ಅಂದ್ರೆ ಸ್ಟಿಕ್ ಟು ದ ಟಾಪಿಕ್. ಸಿಲೆಬಸ್ಸು ಇವತ್ತಿದು ಹಿಂಗ್ ಹೋಗಂದ್ರೆ ಹಿಂಗ್ ಹೋಗೋಕ್ಕೂ ನಾನು ರೆಡಿ ಇದ್ದೀನಿ. ಎಕ್ಸಾಕ್ಟ್ 45 ಡೇಸಿಗೆ ನಾನು ಫಿನಿಶ್ ಮಾಡ್ಕೊಡಕ್ಕೂ ರೆಡಿ ಇದ್ದೀನಿ. ಸುಮಾರು ಜನ ಬೇಜಾರು ಮಾಡ್ಕೋತಾರೆ, ಏನ್ ಸರ್ 30 ದಿನ ಹೇಳಿದ್ದು 60 ದಿನ ಹೋಯ್ತು, 90 ದಿನ ಹೋಯ್ತು. ದಿನ ಹೋಗುತ್ತೆ ಅನ್ನೋದಕ್ಕಿಂತ ಆ ದಿನ ಏನ್ ಕಲ್ತ್ರಿ ಅನ್ನೋದು ಕ್ವಶನ್ ಮಾರ್ಕ್. ಈಗ ತುಂಬಾ ಜನಕ್ಕೆ ಈ ನಾಟಿ ರೈಸ್ ಬಗ್ಗೆ ಐಡಿಯಾನೇ ಇದ್ದಿಲ್ಲ. ನಿನ್ನೆ ಕ್ಲಾಸಲ್ಲಿ ಅವ್ರಿಗೆ ಓವರ್ ಆಲ್ ಐಡಿಯಾ ಬಂದ್ಬಿಟ್ಟಿದೆ ನೋಡಿ, ಆರ್ಗ್ಯಾನಿಕ್ ರೈಸ್ ಅಂತ. ಸೊ ಹಿಂಗೆ ಅದು ಒಂದೊಂದು ಬಂದ್ಬಿಡುತ್ತೆ, ಏನಾಗ್ ಮಾಡಕ್ಕಾಗಲ್ಲ. ಈಗ ನಮಗೂ ಗೊತ್ತಾಗಲ್ಲ ಯಾವ ಗುರುಗಳು ಯಾವಾಗ ನಾವು ಕನೆಕ್ಟ್ ಆಗ್ತೇವೆ ಅಂತ ಹೇಳಿ. ಈಗ ನೋಡಿ, ನಿಮ್ಗೆ ನಾಬಿದು ಹೇಳ್ಬೇಕಂತಿರ್ಲಿಲ್ಲ ನನ್ನ ಮೈಂಡಲ್ಲಿ. ಅದು ನಾನು ಏನಕ್ಕೆ ಹೇಳ್ಕೊಟ್ಟೆ ಅಂದ್ರೆ, ಅದು ನೋಡಿ, ಅದು ಮೂಲಾಧಾರ ಹೇಳಕ್ ಹೋದ್ನಲ್ವಾ, ಕೈ ಹಿಂಗ್ ಪ್ರೆಸ್ ಮಾಡಿದೆ, ನಂಗೆ ಪೇನ್ ಬಂತು ಲೈಟ್ ಆಗಿ. ಅವಾಗ ನೆನಪಂತ ನಂಗೆ, ಓ ನಾಬಿದು ಹೇಳ್ಕೊಡೋಣ ಅಂತ. ತುಂಬಾ ಈ ತರ ನನ್ ಮೈಂಡಲ್ಲಿ ಏನ್ ಬರುತ್ತೆ ನಾನು ಹಂಗೆ ಫ್ಲೂಯೆಂಟ್ ಆಗಿ ಹೇಳ್ತಾ ಹೋಗ್ತೀನಿ. ಬಟ್ ಸಿಲೆಬಸ್ ಅಲ್ಲಿ ನಾಬಿದಿರ್ಲಿಲ್ಲ, ನೀವು ನೋಡಿದ್ರಲ್ಲ ಗೊತ್ತಿಲ್ಲ ಸಿಲೆಬಸ್ನ. ಈ ತರ ತುಂಬಾ ಇದೆ ಕಾನ್ಸೆಪ್ಟ್ಸ್. ನಿಧಾನಕ್ಕೆ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಟ್ಟು ಪೇಷನ್ಸ್ ಆಗಿ ಕಲೀರಿ ಅಷ್ಟೇ. ಟ್ರೀಟ್ಮೆಂಟ್ ಮಾಡೋರಂತೆ ನೀವು ಕರೆಕ್ಟಾಗಿ ನೋಡ್ರಿ. ಪೇನ್ ಪಾಯಿಂಟ್ ಗೊತ್ತಾದ್ರೆ ಟ್ರೀಟ್ಮೆಂಟ್ ಆರಾಮಾಗಿ ಮಾಡ್ಬೋದು. ಪೇನ್ ಪಾಯಿಂಟೇ ಗೊತ್ತಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕಲ್ತು ಏನ್ ಮಾಡ್ತೀರಾ? ಹೆಸರು ಕಾಳು ಏನು, ತೊಗರೆ ಕಾಳು ಏನು, ಏನ್ ಕಲ್ತ್ರೆ ಏನ್ ಯೂಸ್ ಇದೆ ಹೇಳಿ?
ಅದೇನು ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಏನ್ ಟ್ರೀಟ್ ಮಾಡ್ತೀರಾ? ನಾಳೆ ನಿಮ್ಮನ್ನ ಯಾರು ಕ್ರಾಸ್ ಕ್ವಶನ್ ಮಾಡಿರಬಾರ್ದು, ಇದು ಹೆಂಗ್ ಕೊಟ್ಟೆ ನಿನ್ನ ಲಾಜಿಕ್ ಹೇಳು ಅಂದ್ರೆ ನೀವು ಹೇಳಕ್ ರೆಡಿ ಇರಬೇಕು. ನಾನು ಈಗೆಲ್ಲ ಬರ್ತಾರೆ ಡೈಜೆಷನ್ ಅಂತಂದ್ರೆ ನಾನು ಫಸ್ಟ್ ಲಿವರಿಗೆ ಕೊಡ್ತೀನಿ. ಏನಕ್ಕೆ? ಡೈಜೆಷನ್ ಮಾಡೋದು ಲಿವರಾ? ಹೌದು, ಲಿವರು ಡೈಜೆಷನ್ ಮಾಡುತ್ತೆ. ಏನನ್ನ? ಪರ್ಟಿಕ್ಯುಲರ್ಲಿ ಎಣ್ಣೆ ಐಟಮ್ ಅನ್ನ ಮಾತ್ರ ಲಿವರ್ ಡೈಜೆಷನ್ ಮಾಡುತ್ತೆ. ದೇಹದಲ್ಲಿ ಆಯಿಲ್ ಐಟಮ್ಸ್ ಅನ್ನ ಡೈಜೆಸ್ಟ್ ಮಾಡೋದು ಲಿವರ್. ಹಿಂಗೆ ಪ್ರೋಟೀನ್ಸ್ ಅನ್ನ ಡೈಜೆಸ್ಟ್ ಮಾಡೋದು ನಮ್ಮ ಕಿಡ್ನಿ, ಫುಡ್ ಅನ್ನ ಡೈಜೆಸ್ಟ್ ಮಾಡೋದು ನಮ್ಮ ಸ್ಟಮಕ್. ಹಿಂಗ್ ಒಂದೊಂದೊಂದೊಂದು ಆರ್ಗನ್ಸ್ ಒಂದೊಂದೊಂದು ಕಾರಣ ಇದೆ. ಇದನ್ನ ಕರೆಕ್ಟಾಗಿ ಕಲಿಬೇಕು ಅಂದ್ರೆ ನೀವು ಟೈಮ್ ಕೊಡಬೇಕು. ಟೈಮ್ ಕೊಟ್ರೆ ನಾನು ಪರ್ಫೆಕ್ಟ್ ಆಗಿ ಹೇಳ್ಕೊಡಕ್ ನಾನು ರೆಡಿ ಇದ್ದೀನಿ. ಸರಿ ಸರ್, ಸಣ್ಣ ಈಗ ಮನೇಲಿ ಕೂರ್ಸಿದ್ದೀರಾ ಒಂದ್ 2 ನಿಮಿಷ ಯಾವ್ದಾದ್ರು ಈ ಲೋಗೋ ಅದೇನಾದ್ರು ಒಂದು ಹೇಳ್ಬಿಡಿ ಅಲ್ಲ, ನಂಬರ್ ಯಾವ್ದಾದ್ರು ಒಂದು ಕಲರ್ ನ್ಯೂಮರಾಲಜಿ ಅದು ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಒಂದ್ 2 ನಿಮಿಷ ಅಷ್ಟೇ. ಯಾವ್ದು ಒನ್ ನಂಬರ್ ತೊಗೊಳ್ಳಿ ಯಾವ್ದಾದ್ರು. ಯಾವ ನಂಬರ್ ಹೇಳೋಣ? 7 ತಗೋತೀರಾ? 7 ಹೇಳು. 7 ಒಂದೇ, ಮತ್ತೇನಿಲ್ಲ. ಅಂದ್ರೆ ಲಾಸ್ಟಿಗೆ ನೀವು ಅಲ್ಲಿ ಕವರ್ ಮಾಡಿದಾಗ ಈಸಿ ಆಗ್ಬಿಡುತ್ತೆ ಇವರಿಗೆಲ್ಲ. ಹಾಗಾಗಿ ಓಕೆ ಸರ್, ಸರಿ. 7ಗಿಂತ 6 ತಗೊಳ್ಳೋಣ ಸರ್, ತುಂಬಾ ಚೆನ್ನಾಗಿರೋ ನಂಬರ್ 6. ಆಮೇಲೆ ಅದ್ರ ಬಗ್ಗೆ ತುಂಬಾ ಮೂಢನಂಬಿಕೆ ಇಟ್ಕೊಂಡಿದ್ದಾರೆ ಜನ, 6 ಹಾಕೊಂಡ್ರೆ ಏನಾಗುತ್ತೆ ಅಂತ. ಅಲ್ಲ, 6 ಫೈನಾನ್ಸ್ ಚೆನ್ನಾಗಿರುತ್ತೆ ಅವ್ರಿಗೆ ನೆಸೆಸಿಟಿ ಇಲ್ಲ ನಂಬರ್ಗಳದ್ದು. ಆ, ಹಂಗಂತ ಆಯ್ತು. ಹೆಲ್ತ್ ಮೇಲೆ ಹೇಳ್ತೀನಿ ನಾನು, ಫೈನಾನ್ಷಿಯಲಿ ಹೇಳಲ್ಲ. 6 ಅಂತಂದ್ರೆ ಇದು ನ್ಯೂಮರಾಲಜಿ ಮತ್ತೆ ಕಲರ್ ನ್ಯೂಮರಾಲಜಿಯಲ್ಲಿ ಹೆಂಗಿದೆ ಅಂತಂದ್ರೆ 2 ತರ ನಾವು ಡಿವೈಡ್ ಮಾಡ್ತೀವಿ. ಒಂದು ನ್ಯೂಮರಾಲಜಿಯಲ್ಲಿ ಹೋದ್ರೆ ಇಟ್ ಈಸ್ ಏನಂತಾರೆ, ಶುಕ್ರ ಅಂತ ತಗೋತೀವಿ. ಓಕೆನಾ? ಸಂಖ್ಯಾಶಾಸ್ತ್ರದಲ್ಲಿ ಇದನ್ನ ಶುಕ್ರ ಅಂತ ತಗೋತೀವಿ. ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ಇದಕ್ಕೆ ಯಾವ ತತ್ವವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಈ ಸೆನ್ಸಿಟಿವ್ ಟೈಮ್, ಸಮಯ ತತ್ವ ಅಂತ ಕರಿತೀವಿ. ಓಕೆನಾ? ಸೊ ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 6 ಇರುತ್ತೋ ಅವ್ರು ಟೈಮ್ ಪಂಕ್ಚುವಲ್, ಅವ್ರು ಟೈಮಿಗೆಲ್ಲ ಆಗಬೇಕು, ಡಿಲೇ ಆಗಂಗಿಲ್ಲ ಅವ್ರ ಲೈಫಲ್ಲಿ, ಏನು ಡಿಲೇ ಮಾಡಬಾರ್ದು. ಮತ್ತು ಅವ್ರು ಹೆಂಗೆ ಇರ್ತಾರೆ ಅಂದರೆ ಅವರು ಡಿಲೇ ಮಾಡಲ್ಲ, ಇನ್ನೊಬ್ರಿಗೂ ಡಿಲೇ ಮಾಡಬಾರ್ದು ಅಂತ ಅವ್ರು ಬಯಸ್ತಾರೆ. ಈ ಒಂದು ಗುಣ ಅವರಲ್ಲಿ ಇರ್ತದೆ. ಸೆಕೆಂಡ್ ಅಂತೂ ಅವರಿಗೆ ಈ ಬ್ಯಾಕ್ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ. ಓಕೆ, ಬ್ಯಾಕ್ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಬರ್ತದೆ. ಮತ್ತೆ ಸ್ಯಾಕ್ರಲ್ ಚಕ್ರ, ಇದು ಹೊಸ ಕಾನ್ಸೆಪ್ಟ್, ನಿಮಗೆಲ್ಲ ಗೊತ್ತಿರಲಿಲ್ಲ, ಕ್ಲಾಸಲ್ಲಿ ಹೇಳಿಲ್ಲ ನಾನು ಇದನ್ನ, ಇವಾಗ ಹೇಳ್ತೀನಿ. ಸ್ಯಾಕ್ರಲ್ ಚಕ್ರ ಅಲ್ಲಿ ಸ್ವಾದಿಷ್ಠಾನ ಅಂತ ಕನ್ನಡದಲ್ಲಿ ಕರೀತಾರೆ. ಆ ಚಕ್ರದ ಒಂದು ರಿಲೇಟೆಡ್ ಸಮಸ್ಯೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತೆ ತುಂಬಾ ಸೆನ್ಸಿಟಿವ್, ಏನು ಹೇಳೋದು ಕಷ್ಟ ಅವರಿಗೆ, ಬೇಗ ಟ್ರಿಗರ್ ಆಗ್ತಾರೆ ನಂಬರ್ 6 ಇರೋರು. ಓಕೆ, ಮೈಂಡ್ ಲೆವೆಲ್ ಆಗಿರ್ಬೋದು, ಬಾಡಿ ಲೆವೆಲ್ ಆಗಿರ್ಬೋದು. ಅವ್ರ ದೇಹದಲ್ಲಿ ಏನಾದರೂ ಸಮಸ್ಯೆ, ಒಂಚೂರು ಸಮಸ್ಯೆ ಆಗಿದೆ ಅಂತಂದ್ರೂ ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ದೇಹದಲ್ಲಿ ಏನೋ ಗಡಬಡ ಆಗ್ತಿದೆ. ನಾಳೆ ನಾಡಿದ್ದು ಜ್ವರ ಬರುತ್ತೆ ಅಂದ್ರೆ ಇವತ್ತೇ ಅವ್ರಿಗೆ ಸ್ವಲ್ಪ ಲೈಟಾಗಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿರುತ್ತೆ ದೇಹದಲ್ಲಿ. ಅವ್ರು ಹೇಳ್ಬಿಡ್ತಾರೆ, ನಾನು 2 ದಿವಸಕ್ಕೆ ನಾನು ಹುಷಾರು ತಪ್ತೀನಿ, ಲೀವ್ ಅಪ್ಲೈ ಮಾಡ್ಬಿಡ್ತೀನಿ ಅಂತ. ಏನಕ್ಕಾಗತ್ತೆ ಆ ಥರ ಅಂತಂದ್ರೆ ದೇಹದಲ್ಲಿ ಆ ಸೆನ್ಸಿಟಿವ್ ತತ್ವ ಜಾಸ್ತಿ ಇರುತ್ತೆ. ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ 6 ಬಂದವರು ಇದನ್ನ ರಿಲೇಟ್ ಮಾಡ್ಬೋದು. ಓಕೆ, ಎಸ್. ಮೂಲಕ ಬಗ್ಗೆ ಗೊತ್ತಾಗಲ್ಲ ಅವ್ರಿಗೆ, ಮಂತ್ ಅನ್ಬೋದು. ಮಂತ್ ಅಲ್ಲಿ ಇಲ್ಲಾದ್ರೆ ಓವರ್ ಎಲ್ಲ ಆಡ್ ಮಾಡಿದಾಗ ಡೇಟ್ ಈಸ್ ಮೂಲಾಂಕ, ಡೇಟು ಮಂತ್ ಇಯರ್ ಟೋಟಲ್ ಮಾಡಿದ್ರೆ ಬರೋ ನಂಬರೇ ಭಾಗ್ಯಾಂಕ. ಇಷ್ಟೇ, ಅದರಲ್ಲಿ ಏನಿಲ್ಲ. ಯೂಟ್ಯೂಬಲ್ಲಿ ಹೋಗಿ ಕೊಡಿದ್ರೆ ಸಿಗುತ್ತೆ ಮೂಲಾಂಕ ಭಾಗ್ಯಾಂಕ ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕು ಅಂತ. ಓಕೆ, ಇನ್ನು 7 ಅಂತ ಕೇಳಿದ್ರು ಸರ್. 7 ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡೋಣ. 7 ಅಂತಂದ್ರೆ ಇಟ್ ಈಸ್ ನ್ಯೂಮರಾಲಜಿ ಪ್ರಕಾರ ಹೋದ್ರಿ ಅಂತಂದ್ರೆ ಇಟ್ ಇಸ್ ಕೇತು. ಓಕೆನಾ? ಕೇತು ಬಗ್ಗೆ ಹೇಳಬೇಕು ಅಂದ್ರೆ ಈ ಹಾರ್ಟಿನ ಥಿಂಕ್ ಮಾಡೋರು ಜಾಸ್ತಿ. ಕೇತು ಅಂದ್ರೆ ಮೈಂಡ್ ಇಲ್ಲ ಇವರಿಗೆ, ಇವ್ರ ತಲೆನ ಥಿಂಕ್ ಮಾಡಲ್ಲ. ಕೆಲಸ ಏನೇ ಕೊಡಿ ನೀವು ಕಣ್ಣು ಮುಚ್ಕೊಂಡು ಮಾಡ್ತಾರೆ. ಕೆಲಸನ ಏನೇ ಕೊಟ್ಟರು ಇಲ್ಲ ಅನ್ನಲ್ಲ, ಅದನ್ನ ಕೆಲಸ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆ ಒಂದು ನಮ್ಮ ಕಲರ್ ನ್ಯೂಮರಾಲಜಿ ಪ್ರಕಾರ ಬಂದ್ರೆ ಇದು ಏನಂತಾರೆ, ಡೈರೆಕ್ಷನ್ ತತ್ವ ಅಂತ ತಗೋತೀವಿ. ಓಕೆ, ಡೈರೆಕ್ಷನ್ ತತ್ವ ಅಂತ, ದಿಕ್ಕು ದಿಶಾ ಅಂತ ಕನ್ನಡದಲ್ಲಿ ಕರಿತೀವಿ. ಆ ತತ್ವ ಆಗಿರೋದ್ರಿಂದ ಏನೇ ಕೆಲಸ ಕೊಟ್ಟರು ಫೋಕಸ್ಡ್ ಆಗಿ ಒಂದೇ ಒಂದ್ ಕಡೆ ಕೂತ್ರೆ ಅದು ಮುಗಿಯೋವರೆಗೂ ಹೇಳಲ್ಲ. ಓಕೆ, ಇನ್ನ ಎಮೋಷನ್ಸ್ ಅಂತ ಬಂದ್ರೆ ಹಾರ್ಟಿನ ಥಿಂಕ್ ಮಾಡಿ, ಹಾರ್ಟ್ ಬ್ರೇಕಪ್ಸ್ ಜಾಸ್ತಿ ಇವರಿಗೆ. ಲವ್ ಬ್ರೇಕಪ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ ಜೊತೆಗೆ ಜಗಳ, ಬರೀ ಏನಕ್ಕೆ ಅಂದ್ರೆ ಅದು ಮನಸ್ಸು ರಿಲೇಟೆಡ್ ಮಾತ್ರ. ಯಾಕಂದ್ರೆ ಇವ್ರ ತಲೆ ಇಲ್ಲ ಅಂದ್ರೆ ಬ್ರೈನ್ ಇದೆ, ಬಟ್ ತಲೆನ ಥಿಂಕ್ ಮಾಡೋ ಗುಣ ಇವರಲ್ಲಿ ಇಲ್ಲ. ಏನೇ ಥಿಂಕ್ ಮಾಡಿದ್ರು ಮನಸ್ಸಿಂದನೇ ಥಿಂಕ್ ಮಾಡ್ತಾರೆ. ಓಕೆ, ಮನಸ್ಸಿಂದನೇ ಥಿಂಕ್ ಮಾಡೋದು, ಈ ಒಂದು ಗುಣನೂ ಇವರಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇವ್ರೇನಾದ್ರು ಅಡಿಕ್ಟ್ ಆದ್ರೆ ಯಾವ್ದಾದ್ರು ವಿಷಯ ಕೇಳ್ತಿರೋದು, ಯಾವ್ದಾದ್ರು ವಿಷಯ ಇರ್ಬೋದು, ಡ್ರಿಂಕ್ಸು, ಸ್ಮೋಕಿಂಗು, ಮೊಬೈಲು, ಯಾವುದೇ ಕೆಲಸ ಜಾಸ್ತಿ ಮಾಡಿ, ಬೇರೆ ಬೇರೆ ಒಂದು ಮೆಡಿಕಲ್ ಟರ್ಮಿನಾಲಜಿಲಿ ಬೇರೆ ಬೇರೆ ಥರ ಅರ್ಥ ಕೊಡ್ತಾರೆ. ಬಟ್ ನಮ್ಮದು ಡ್ರಗ್ಲೆಸ್ ಥೆರಪಿಲಿ ಹೆಂಗೆ ಅಂದರೆ ಯಾವುದೇ ಕೆಲಸನ ಜಾಸ್ತಿ ಮಾಡಿದರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅಡಿಕ್ಷನ್.
ಟಿವಿ ನೋಡೋದು ಜಾಸ್ತಿ ಆದ್ರೆ ಅಡಿಕ್ಷನ್, ಉಗುರು ಕಚ್ಚೋದು ಜಾಸ್ತಿ ಆದ್ರೆ ಉಗುರು ಕಚ್ಚೋದೇ ಅಡಿಕ್ಷನ್ ಆಕ್ಚುಲಿ. ಅದು ಜಾಸ್ತಿ ಮಾಡಬೇಡಿ, ಮಂಗಲ್ ವೀಕ್ ಆಗುತ್ತೆ ಕುಂಡ್ಲಿಲಿ. ಉಗುರು ಕಚ್ಚಬೇಡಿ ಮಕ್ಕಳು. ಪದೇ ಪದೇ ಉಗುರು ಕಚ್ತಿದ್ದಾರೆ ಅಂದ್ರೆ ಮಂಗಲ್ ವೀಕ್ ಆಗುತ್ತೆ. ಉಗುರು ಕಚ್ಚಕ್ ಬಿಡಬಾರ್ದು ಯಾರಿಗೂ. ದೊಡ್ಡವರು ಕಚ್ತಾರೆ, ಮಕ್ಕಳು ಕಚ್ತಾರೆ, ಅದನ್ನ ಅವಾಯ್ಡ್ ಮಾಡಿಸಿ. ಓಕೆ ಓಕೆ, ಮತ್ತೆ ಟಾಪಿಕ್ ಹೋಗುತ್ತೆ. ಓಕೆ ಫೈನ್. ಸೊ ಆ ಒಂದು ನಂಬರ್ 7 ಹೆಂಗೆ ಅಂತಂದ್ರೆ, ಆ ಒಂದು ಮೈಂಡ್ ಇಂದ ಮಾಡಲ್ಲ, ಏನು ಮಾಡಿದ್ರು ಹಾರ್ಟ್ ಇಂದ ಥಿಂಕ್ ಮಾಡೋದು. ಹಿಂಗಾಗಿ ಅವರಿಗೆ ಈ ಪ್ರಾಬ್ಲಮ್ಸ್ ಜಾಸ್ತಿ. ಎಮೋಷನಲ್, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಮೋಷನಲ್. ಡನ್. ಸೊ ಇವರು ಏನನ್ನೂ ಇಚ್ಛಿಸದೆ ಕೆಲಸ ಮಾಡ್ತಾರೆ, ನಂಬರ್ 7 ಇರೋರು. ಅದರಿಂದ ಏನಾಗುತ್ತೆ, ದಟ್ ಈಸ್ ಸೆಕೆಂಡರಿ ಪಾಯಿಂಟ್. ಫಸ್ಟ್ ಕೆಲಸ ಕೊಟ್ಟಿದ್ದಾರಾ, ಮಾಡಬೇಕು ಅಷ್ಟೇ. ಆಮೇಲೆ ಇವ್ರು ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಇವ್ರು ನಿಲ್ಸೋದು ತುಂಬಾ ಕಷ್ಟ. ಹಂಗೇನೆ ಇವ್ರು ಒಂದು ಡೈರೆಕ್ಷನ್ ಅಲ್ಲಿ ಹೊಂಟ್ರು ಅಂತ ಇಟ್ಕೊಳ್ಳಿ, ಅವ್ರು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿರ್ತಾರೆ ಅದೇ ಡೈರೆಕ್ಷನ್ ಅಲ್ಲೇ ಹೋಗ್ತಾರೆ. ಅವ್ರನ್ನ ವಾಪಸ್ ತಗೊಂಡ್ಬರೋದು ತುಂಬಾ ಕಷ್ಟ. ಓಕೆ, ಎಸ್, ಇಷ್ಟು ಮಾಡ್ಬೋದು. ಇನ್ನೂ ಒಂದು ಹೇಳ್ತೀನಿ, ಈ ಕಾಮನ್ ನಾನು ನಿನ್ನೆ ಎಲ್ಲೋ ಓದುವಾಗ ಸಿಗ್ತದೆ ನನಗಿದು, ಲಾಲ್ ಕಿತಾಬಲ್ಲಿ ಇರೋದು. ಯಾರ್ದಾರು ಮಕ್ಕಳು ಮನೆಯಲ್ಲಿ ಬಾಯಲ್ಲಿ ಮಲ್ಕೊಂಡಾಗ ಜೊಲ್ ಬರ್ತಾ ಇರುತ್ತೆ, ತುಂಬಾ ಬರುತ್ತೆ. ನಾರ್ಮಲ್ ಆಗಿ ಬರುತ್ತೆ ಎಲ್ರಿಗೂ, ಬಟ್ ತುಂಬಾ ಕ್ವಾಂಟಿಟಿ ಬರ್ತಿದೆ ಅಂದ್ರೆ ಸೂರ್ಯ ವೀಕ್ ಇರುತ್ತೆ ಕುಂಡ್ಲಿಲಿ ಸೂರ್ಯ ವೀಕ್ ಇರುತ್ತೆ. ಸೊ ಸೂರ್ಯನನ್ನ ಸ್ಟ್ರೆಂಥನ್ ಮಾಡ್ತಾ ಬಂದ್ರೆ ನಿಮ್ಮ ಒಂದು ಏನದು ಪ್ರಾಬ್ಲಮ್ ಇದೆಯೋ ಅದು ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳಲ್ಲಿ. ಏನ್ ಮಾಡಿಸಿ, ತಂದೆ ಕಾಲಿಗೆ ನಮಸ್ಕಾರ ಮಾಡಿಸಿ ಸಾಕು, ಏನೂ ಮಾಡಬೇಡಿ ಅವ್ರ ಕೈಲಿ. ಆಟೋಮೆಟಿಕ್ಲಿ ಆ ಸಂಸ್ಕಾರ ಕಲಿಸ್ದಂಗೂ ಆಗುತ್ತೆ, ಮತ್ತೆ ಸೂರ್ಯನೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಓಕೆ, ಮತ್ತೆ ಈ ನಮ್ಮ ಇದರಲ್ಲಿ ತಗೊಂಡ್ರೆ ಸ್ಪ್ಲೀನ್ ವೀಕ್ ಇರುತ್ತೆ, ಬಾಯಲ್ಲಿ ಜೋಲ್ ವೀಕ್ ಬರ್ತಿದೆ. ಆದ್ರೆ ಹಾ ಸರ್, ಚಂದ್ರ ವೀಕ್ ಆದ್ರೆ ಯಾರ ಕೈ? ಸಾರಿ ಅರ್ಥ ಆಗಲಿಲ್ಲ. ಚಂದ್ರ ವೀಕ್ ಆದ್ರೆ, ಸೂರ್ಯ ವೀಕ್ ಆದ್ರೆ ತಂದೆ, ಚಂದ್ರ ವೀಕ್ ಆದ್ರೆ ತಾಯಿ. ತಾಯಿ. ಚಂದ್ರ ವೀಕ್ ಆಯ್ತು ಅಂದ್ರೆ ಅಲ್ಲಿಗೆ ಅರ್ಧ ಮಾನಸಿಕ ಮಂಗಳ ಆದಂಗೆ. ವೀಕ್ ಆದ್ರೆ ಮಂಗಳ ವೀಕ್ ಆದ್ರೆ ಅಣ್ಣ, ಸಹೋದರ. ಶುಕ್ರ ವೀಕ್ ಆದ್ರೆ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್. ಲೇಡೀಸಿಗೆ ಗಂಡ ಅಥವಾ ಬಾಯ್ ಫ್ರೆಂಡ್. ಅಂದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕಂದ್ರೆ ಮನೆ ಮಂದಿಗೆ, ಅಂದ್ರೆ ಮನೆ ಹೆಂಡತಿಗೆ ಒಂದು ಮಲ್ಲಿಗೆ ತಂದು ಕೊಡ್ಬೋದು ಅಥವಾ ಏನಾದ್ರು. ಹೆಂಡತಿಗೆ ಗೌರವ ಕೊಡಬೇಕು, ಹೆಣ್ಣಿಗೆ ಗೌರವ ಕೊಡಬೇಕು. ಫಸ್ಟ್ ಆ ಕೆಲಸ ಮಾಡಿ, ನಿಮ್ ಶುಕ್ರ ಯಾವತ್ತೂ ವೀಕ್ ಆಗಲ್ಲ. ಸೆಕೆಂಡ್, ಬೈಬಾರ್ದು ಹೊಲಸು ಮನೆಯಲ್ಲಿ ಹೆಣ್ಮಕ್ಳು. ಅವಾಚ್ಯ ಶಬ್ದಗಳನ್ನ ಮಾತಾಡೋದ್ರಿಂದ ಬುಧ ವೀಕ್ ಆಗುತ್ತೆ, ಮತ್ತೆ ಶುಕ್ರ ವೀಕ್ ಆಗುತ್ತೆ. ಓಕೆ, ಲೇಟ್ ಆಗಿ ಹೇಳೋದ್ರಿಂದ ನಮ್ಮ ಸೂರ್ಯ ವೀಕ್ ಆಗುತ್ತೆ. ಲೇಟಾಗಿ ಹೇಳ್ತಾರೆ, 9 ಗಂಟೆ ಮೇಲೆ ಹೇಳ್ತಾರೆ ಎಷ್ಟೋ ಜನ. ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಹೇಳೋದು, ಸೂರ್ಯ ವೀಕ್ ಆಗುತ್ತೆ. ಸೂರ್ಯ ವೀಕ್ ಆದ್ರೆ ಹೆಡ್ ರಿಲೇಟೆಡ್, ಹಾರ್ಟ್ ರಿಲೇಟೆಡ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಟೈಮಿಗೆ ಮಲ್ಕೋಬೇಕು, ಟೈಮಿಗೆ ನಿದ್ದೆ ಮಾಡಬೇಕು. ಸರ್ ಎಲ್ಲರೂ ಇಂಟ್ರೆಸ್ಟೆಡ್ ಇದ್ದಾರೆ ಅಂದ್ರೆ ನಾಳೆ ಇದನ್ನ ಮಾಡೋಣ, ಈ ಕ್ಲಾಸ್ ಒಂದು. ಓಕೆನಾ ಸರ್? ನೀವು 9 ಗಂಟೆ ಕ್ಲಾಸ್ ಮುಗಿಸಿದ್ರೆ ಬೇಗ ಮಲ್ಕೋತೀವಿ ಸರ್. ಇನ್ನೂ ಸ್ವಲ್ಪ ದಿವಸ ಆದರೆ ಇಲ್ಲೇ ಬಂದು ನಮ್ಮ ಮನೆಗೆ ಬರ್ತಾರೆ. ಆಯ್ತು, ಫೈನ್, ಗುಡ್ ನೈಟ್, ಮಲ್ಕೊಳ್ಳಿ. ನಾಳೆ ಕ್ಲಾಸಲ್ಲಿ ಎಲ್ಲರೂ ಸಿಗೋಣ. ಓಕೆನಾ? ಪೋಲ್ ಹಾಕ್ತೀನಿ, ಅದ್ರಲ್ಲಿ ಮೆಸೇಜ್ ಮಾಡಿರಿ. ನೀವು ಯಾವ್ದು ಹೇಳ್ತೀರೋ ಆ ಟಾಪಿಕ್ ಹೇಳೋಣ. ಥ್ಯಾಂಕ್ ಯು, ನಮಸ್ತೆ.